ಎಲ್ಲರಿಗೆ ನಮಸ್ಕಾರ. ನಿನ್ನೆ ದಿವಸ ಮಹಾದರ್ಶನದ ಆರಂಭ ಮಾಡಿದ್ವಿ. ಮಹಾದರ್ಶನದ ಯಾಜ್ಞವಲ್ಕ್ಯ ಜನನದವರೆಗೆ ನಾವು ನೋಡಿದ್ದೀವಿ. ಯಾಜ್ಞವಲ್ಕ್ಯ ಹುಟ್ಟಿದ ಸಂದರ್ಭವನ್ನು ಬಹಳ ಆಕರ್ಷಕವಾಗಿ ನಮ್ಮ ಲೇಖಕರು ನಿರೂಪಣೆ ಮಾಡ್ತಾರೆ, ದೇವುಡವರು. ಆಮೇಲೆ ಜಾತಕರ್ಮದ ಸ್ವಾರಸ್ಯವನ್ನು ಸಾಂಕೇತಿಕವಾಗಿ ಹೇಳ್ತಾರೆ. ನಿನ್ನೆಯೇ ನಾನು ತಿಳಿಸಿದಂತೆ ಆನುಷಂಗಿಕವಾದ ವಿವರಗಳು ಎಷ್ಟು ಬರ್ತವೆ ಅಂದರೆ, ಮಗು ಹುಟ್ಟಿದ ಸುದ್ದಿ ಕೇಳಿದ ತಕ್ಷಣ ತಂದೆಯಾದವನು ಹುಟ್ಟ ಬಟ್ಟೆಯಲ್ಲಿ ಅಂದರೆ ಸಚೇಲ ಸ್ನಾನ ಮಾಡಬೇಕು, ಹೋಗಿ ಹರಿಯುವ ನೀರಿನಲ್ಲಿಯೋ ಕಲ್ಯಾಣಿ ಪುಷ್ಕರಣಿ ಇತ್ಯಾದಿಗಳಲ್ಲಿಯೋ ಹೋಗಿ ದೃಢಮ್ಮನೆ ದಂಡವತ್ ಪ್ಲವೇತ್, ಒಂದು ಕೋಲನ್ನು ದಡಮ್ಮಂತ ಹಾಕದಂತೆ ಬೀಳಬೇಕು. ಬಿದ್ದರೆ ಆ ನೀರು ಎಷ್ಟು ಎತ್ತರಕ್ಕೆ ಚಿಮ್ಮುತ್ತದೆಯೋ, ಎಷ್ಟು ಹನಿಗಳು ಮೇಲಕ್ಕೆ ಹಾರುತ್ತವೆಯೋ ಅಷ್ಟು ದಿವ್ಯ ಸಹಸ್ರ ವರ್ಷಗಳ ಕಾಲ ಅವರ ಪಿತೃಗಳಿಗೆ ಪುಣ್ಯಲೋಕಗಳು ಇರುತ್ತವೆ ಅಂತ. ಈ ರೀತಿಯಾದ ನಂಬಿಕೆಗಳೆಲ್ಲ ಉಂಟು. ಅಂಥ ನಂಬಿಕೆಗಳ ಬಗ್ಗೆ ಕೂಡ ಅವರು ಉಲ್ಲೇಖ ಮಾಡ್ತಾರೆ. ಮತ್ತು ಮೇಧಾಜನನ ಕರ್ಮದ ವಿವರ ಕೂಡ ಬರುತ್ತೆ. ನನ್ನೇ ಹಲವರು ಬಹಳ ಕುತೂಹಲದಿಂದ ಕೇಳಿದರು, ಈ ಮೇಧಾಜನನ ಇತ್ಯಾದಿಗಳನ್ನು ಮತ್ತಷ್ಟು ವಿವರಿಸ್ತೀರಾ ಅಂತ. ಸಮಯಾಭಾವ. ಹಿಂದೊಮ್ಮೆ ನಾನು ಇದೇ ವೇದಿಕೆಯಲ್ಲಿ ಹಲವು ದಿವಸಗಳ ಕಾಲ ಷೋಡಶ ಸಂಸ್ಕಾರಗಳ ಬಗ್ಗೆ ವಿಸ್ತರಿಸಿದ್ದೆ. ಅದು ವಿಶಿಷ್ಟವಾದ ಒಂದು ಸಂಸ್ಕಾರವಾದ್ದರಿಂದ ಆ ಎಲ್ಲ ವಿವರಗಳನ್ನು ಆಗ ಕೊಟ್ಟಿದ್ದು ಮತ್ತೆ ಪುನರುಕ್ತಿ ಬೇಡ, ನೇರ ಕೃತಿಯ ಸ್ವಾರಸ್ಯಕ್ಕೆ ಹೋಗೋಣ ಅಂತ ಅದನ್ನು ಬಿಟ್ಟು ಮುಂದುವರಿತಾ ಇದ್ದೀನಿ. ಆಮೇಲೆ ಆತನಿಗೆ ಯಾಜ್ಞವಲ್ಕ್ಯ ಅಂತಲೇ ಹೆಸರಿಡೋದಾಗುತ್ತದೆ. ದೇವರಾತ, ಅನ್ವರ್ಥನಾಮನಾದವನು ಯಜ್ಞವಲ್ಕ. ಅವನ ಮಗ ಯಜ್ಞವಲ್ಕಸ್ಯ ಅಯಂ ಅಪತ್ಯ ಪುಮಾನ್ ಇತಿ ಯಾಜ್ಞವಲ್ಕ್ಯ ಅಪತ್ಯಂ ಪುಮಾನ್. ಅವನ ಮಗ ಸಂತತಿ ಅನ್ನುವ ಅರ್ಥದಲ್ಲಿ ಯಾಜ್ಞವಲ್ಕ್ಯ ಅಂತ ತದ್ಧಿತ ರೂಪ ಮಾಡಿರುವುದು. ಇದಕ್ಕೆ ಒಂದು ಸ್ವಾರಸ್ಯ ಹೇಳ್ತಾರೆ. ಎಲ್ಲಿ ಕರ್ಮವನ್ನು ಬಿಟ್ಟಾನೋ ಅನ್ನುವ ಚಿಂತೆಯಿಂದ ಯಜ್ಞಗಳನ್ನು ತಯಾರಿ ಮಾಡಿಕೊಡುವಂತಹ ಕುಟುಂಬಕ್ಕೆ ಸಂಬಂಧಪಟ್ಟವನು ಆ ವಿದ್ವಾಂಸ ಯಾವನಿದ್ದಾನೆ ಅವನಿಗೆ ಪುತ್ರನಾಗಿ ಜನಿಸಿದವನು ಅನ್ನುವುದನ್ನು ಒತ್ತಿ ಹೇಳೋದಕ್ಕೆ ಈ ಹೆಸರು ಸರಿಯಾಗಿದೆ ಎನ್ನುವ ವಿನೋದವನ್ನು ಕೂಡ ಅಲ್ಲಿ ಮಾಡ್ತಾರೆ. ಅದಾದ ಬಳಿಕ ಅವನಿಗೆ ಮಗುವಿಗೆ ಬೆಳವಣಿಗೆ ಚೆನ್ನಾಗಿ ಸೊಂಪಾಗಿ ಆಗ್ತಾ ಇದೆ. ಗಿಡ ಬೆಳೆಯುವುದು ಹೇಗೆ ಕಾಣಿಸುತ್ತದೆಯೋ ಹಾಗೆ ಕಾಣಿಸುತ್ತದೆ ಅಂತ ಬರ್ತದೆ. ಆಗಲೇ ಬುಡಿಲರು ಬಂದು ಅವನ ಒಂದು ಬೆಳವಣಿಗೆಗೆ ಬೇಕಾಗಿರುವಂಥ ಕಾಯೋನ್ನತಿ, ಮಾನೋನ್ನತಿ, ವಿದ್ಯೋನ್ನತಿಗಳ ಸೂಚನೆಯನ್ನು ಕೊಡ್ತಾರೆ. ಮತ್ತು ಮಗುವನ್ನು ಅಪರಿಗ್ರಹಿಯಾಗಿ ತಯಾರು ಮಾಡು ಅಂತ ಅವ್ರು ಹೇಳ್ತಾರೆ. ಇದು ಬಹಳ ಸ್ವಾರಸ್ಯಕಾರಿಯಾದಂಥದ್ದು. ಅಪರಿಗ್ರಹ ವ್ರತ ತುಂಬ ತುಂಬ ಮುಖ್ಯವಾದದ್ದು ಅನ್ನುವುದನ್ನು ಬುಡೆಲರು ಹೇಳ್ತಾರೆ. ಈ ಕಾದಂಬರಿಯಲ್ಲಿ ಅವರು ಮತ್ತು ಯಾಜ್ಞವಲ್ಕ್ಯ ಇಬ್ಬರನ್ನು ಅಪರಿಗ್ರಹ ವ್ರತಿಗಳು ಅಂತ ಕರೀಬಹುದು. ಅಪರಿಗ್ರಹ ಅಂದರೆ ಸುಲಭವಾಗಿ ಹೇಳೋದಿದ್ದರೆ, ನಮಗೆ ನ್ಯಾಯವಾದ ಸಂಪಾದನೆ ಆಗಿದ್ದರೂ ನಮ್ಮ ಅವಶ್ಯಕತೆಗಿಂತ ಹೆಚ್ಚಿನದನ್ನು ಒಪ್ಪಿಸಿಕೊಳ್ಳದೇ ಇರೋದು ಅಂತ. ಇದು ಗಾಂಧಿಯವರು ಹೇಳುವಂಥ ತತ್ವವೇ. ಅಂದರೆ ನನ್ನ ನ್ಯಾಯವಾದ ಸಂಪಾದನೆಯು ನನಗೊಂದು ಮಿತಿ ಇರುತ್ತೆ, ಅದಕ್ಕಿಂತ ಹೆಚ್ಚಿನದು ಬೇಡ ಅಂತ ಅಂದುಕೊಳ್ಳೋದು. ಅನ್ಯಾಯವಾದದ್ದನ್ನು ಬಯಸುವುದೇ ಇಲ್ಲ. ಜೊತೆಗೆ ಯಾರಾದರೂ ಕೊಡುವಂತೆ ಇದ್ದರೂ ಕೂಡ ನನಗಿದಿದೆ ಸಾಕು ಇಷ್ಟು ಅನ್ನುವ ಭಾವ ಬರುವುದು. ಅಂದರೆ ಒಳಗಿನ ಒಂದು ತೃಪ್ತಿಯನ್ನು ಬೆಳೆಸಿಕೊಳ್ಳಬೇಕಾದದ್ದು ಬಹಳ ಮುಖ್ಯ ಅಂತ ಗೊತ್ತಾಗುತ್ತದೆ. ಆ ವಿಷಯದಲ್ಲಿ ಸೂಕ್ಷ್ಮಗಳು ನೋಡಿ ಇದರ ಚರ್ಚೆಗೆ ತೊಡಗಿದಾಗ ಬುಡಿಲರು ಎದುರಿಗೆ ಬರ್ತಾರೆ ಆಚಾರ್ಯರ ಮನೆಗೆ, ಅಂದರೆ ದೇವರಾತನ ಮನೆಗೆ. ಆಗ ಅವ್ರು ಹೇಳ್ತಾರೆ, ಬುಡಿಲರು, ಏನಯ್ಯ ಎಷ್ಟು ಸೊಗಸಾಗಿ ಧೋತ್ರ ಹುಟ್ಟಿದ್ದೀಯಾ, ಎಲ್ಲಿಗೋ ಹೊರಟಂತೆ ಇದೆ, ನಾನು ಒಂಟಿ ಬ್ರಾಹ್ಮಣ ಅಡ್ಡ ಬಂದೆ ಅಲ್ವಾ ಅಂತ. ಆಗ ಇವರು, ನೀವೇ ಹೀಗೆ ಹೇಳಿದ್ರೆ ಹೇಗೆ, ಸರ್ವೇ ದೇವಾಹ ವೇದವಿಧಿ ಬ್ರಾಹ್ಮಣೆ ಪ್ರತಿವಸಂತಿ ಅಂತ ಹೇಳ್ತಾರಲ್ಲ, ಎಲ್ಲ ದೇವತೆಗಳು ವೇದವಿತ್ತಾದ ಬ್ರಾಹ್ಮಣನೊಳಗೆ ಇರ್ತಾರೆ ಅಂತ, ನೀವು ಒಂಟಿ ಹೇಗಾಗ್ತೀರಾ ಅಂತ. ಆಮೇಲೆ ಅಪರಿಗ್ರಹ ವ್ರತದ ವಿವರಗಳು ಬರ್ತವೆ. ಅನ್ಯಾಯ ಅರ್ಜಿತವಾದಂಥ ವಿತ್ತ ಬೇಡ ಅಂದರೆ ಆಯಿತು. ಗುರುಗಳೇ ನೀವು ತೆಗೆದುಕೊಳ್ಳಿ ಅಂತ ಕೊಟ್ಟರೂ ನೀನು ಉದ್ಧಾರವಾದನೆಂಬ ನಂಬಿಕೆಯು ಬರುವವರೆಗೂ ನಾನು ತೆಗೆದುಕೊಳ್ಳುವುದಿಲ್ಲ ಎಂದರೆ ಆಯಿತು. ಇದು ದೊಡ್ಡದು. ಅಂದರೆ ಶಿಷ್ಯ ಎಷ್ಟೆಷ್ಟು ಮೊಗೆಮಗೆದು ಕೊಡಬಹುದು, ಆದರೆ ಈ ಕೊಡುವಿಕೆಯ ಮೂಲಕ ನಿನಗೆ ಉದ್ಧಾರಕ್ಕೆ ಅವಕಾಶ ಇದೆ ಅಂತ ಅನ್ನೋದು ನನಗೆ ನಿಶ್ಚಯವಾಗಬೇಕು. ಈ ಕಾಲದಲ್ಲಿ ಗುರು ಅನ್ನಿಸ್ಕೊಳ್ಳುವಂಥ ತೆವಲು ಚಟ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಎಲ್ಲಿ ಕೇಳಿ ಗುರೂಜಿ, ಗುರುಗಳೇ, ಗುರುವರ್ಯರೇ ಅಂತನ್ನುವಂಥದ್ದು. ಅಷ್ಟು ಸವಕಲಾದ ಶಬ್ದ ಇನ್ಯಾವುದೂ ಇಲ್ಲ. ಎಲ್ಲರೂ ಅಹಂ ಬ್ರಹ್ಮಾಸ್ಮಿಗಳ ಥರ ಗಡ್ಡ ಬೆಳೆಸ್ಕೊಂಡು ಬಿಡೋದು, ಜುಟ್ಟು ಬೆಳೆಸ್ಕೊಂಡು ಬಿಡೋದು, ಇದೇ ಎಲ್ಲ ಬೋಳಿಸಿಕೊಂಡು ಬಿಡೋದು. ಒಟ್ಟಲ್ಲಿ ಗುರೂಜಿ 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 ಅಂತ ಬೇರೆ ಆ ಊಕಾರ ಮಾಡಿಕೊಂಡು ಜೀಕಾರವನ್ನು ಸೇರಿಸಿಕೊಂಡು ಜೈಕಾರ ಮಾಡಿಸ್ಕೊಳ್ತಾರೆ. ತುಂಬ ತುಂಬ ಅವಮಾನಕ್ಕೆ ತುತ್ತಾಗುವಂಥದ್ದು. ನನಗೆ ಸ್ವಲ್ಪವೂ ಇಷ್ಟವಾಗುವುದಿಲ್ಲ.
ನನ್ನ ಜಾತಕದಲ್ಲಂತೂ ಗುರು ಷಷ್ಠದಲ್ಲಿ ಕೂತಿದ್ದಾನೆ, ನನಗೆಂದೂ ಗುರುತ್ವ ಬರೋದಿಲ್ಲ, ಆಗುವಂಥದ್ದಲ್ಲ. ಹೀಗಾಗಿ ಸದಾಕಾಲ ಶಿಷ್ಯತ್ವದಲ್ಲಿಯೇ ನಾನಿದೆ, ಚಿಂತೆ ಇಲ್ಲ. ಆದರೆ ನಮ್ಮ ಸಂಸ್ಕೃತಿಯ ಜಾತಕ, ಅದರ ಗ್ರಹಚಾರ ಕೆಟ್ಟಿದೆ ಅನಿಸುತ್ತೆ. ಶಿಷ್ಯ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಯಾರಿಗೂ ಕೂಡ ಇಷ್ಟವಿಲ್ಲ, ಗುರು ಅಂತ ಅನ್ನಿಸ್ಕೊಳ್ಳೋದಕ್ಕೆ ಇಷ್ಟ. ಆಶೀರ್ವಾದದ ಭಂಗಿಯಲ್ಲಿಯೇ ಕೂತಿರ್ತಾರೆ ಸದಾಕಾಲ. ನಮಸ್ಕಾರ ಮಾಡೋಕ್ಕೆ ಈ ಸಾಲಲ್ಲಿ ಬನ್ನಿ ಅಂತ ಹೇಳೋದ. ಈ ಥರದ್ದೆಲ್ಲ ಎಂಥ ವಿಕಾರಗಳು ಅಲ್ಲ. ಒಬ್ಬರ ನಮಸ್ಕಾರವನ್ನು ಸ್ವೀಕಾರ ಮಾಡಿದ್ರೆ ನಮಗೆ ಜೀರ್ಣಿಸಿಕೊಳ್ಳೋ ಶಕ್ತಿ ಇದೆಯಾ ಅಂತ ನೋಡಬೇಕು. ಒಂದು ದಾನವನ್ನು ಸ್ವೀಕರಿಸಿದರೆ ನಾನು ಅದನ್ನು ಜೀರ್ಣಿಸಿಕೊಳ್ಳಬಲ್ಲೆನಾ ಅಂತ ನೋಡಬೇಕು. ಮಧ್ಯಾಹ್ನ ಕಾಲದಲ್ಲಿ ಮಾಡಬೇಕಾದ ಗಾಯತ್ರಿ ಜಪ ವಿಶೇಷವಾಗಿ ಈ ಕಾರಣದಿಂದ, ನಾನು ಸ್ವೀಕರಿಸಿದ್ದನ್ನೆಲ್ಲ ಜೀರ್ಣಿಸಿಕೊಳ್ಳುವ ಶಕ್ತಿ ಬರಲಿ ಅಂತ. ಅಂದರೆ ಸಮಾಜದ ಋಣ, ಅವನ ಉದ್ಧಾರದ ಬಾಧ್ಯತೆ ನನ್ನದಾಯ್ತಲ್ವ, ಆ ರೆಸ್ಪಾನ್ಸಿಬಿಲಿಟಿ ನಾನು ಸ್ವೀಕಾರ ಮಾಡೋಷ್ಟು ಶಕ್ತನಾಗಿದ್ದೀನಾ ಅಂತ ನೋಡಬೇಕು. ಆ ಕಾರಣದಿಂದ ಸ್ನೇಹಿತರಾಗಬಹುದು, ಹಿತೈಷಿಗಳಾಗಬಹುದು, ಸಹಕಾರಿಗಳಾಗ್ಬೋದು, ಪ್ರೇರಕರಾಗ್ಬೋದು. ಆದರೆ ಮಾರ್ಗದರ್ಶಿ ಅಂತಲೋ ಗುರು ಅಂತಲೋ ಆಗುವುದು ತುಂಬ ತುಂಬ ಕಷ್ಟ. ಮುಕ್ತಸ್ತ್ವನ್ಯಾನ್ ವಿಮೋಚಯೇತ್, ಮುಕ್ತನಾದವನು ಬೇರೆಯವರಿಗೆ ಬಿಡಿಸಿ ಮೋಕ್ಷದ ದಾರಿ ತೋರಿಸಬಲ್ಲ. ನಾವೇ ಬದ್ಧರಾದವರು ಹೇಗೆ? ಬದ್ಧ ಕಸ್ತೆ ವಕ್ಷತಿ ಮುಕ್ತೋ ಮುಕ್ತಿಂ ನ ಜಾನಾತಿ ಅಂತ ನೀಲಕಂಠ ದೀಕ್ಷಿತ ಹೇಳ್ತಾನೆ. ಕಟ್ಟಲ್ಪಟ್ಟವನಿಗೆ ಬಿಡುಗಡೆಯ ಹಾದಿ ಎಲ್ಲಿ ಗೊತ್ತಿದೆ? ಇನ್ನು ಬಿಟ್ಟವನಿಗೆ, ಎಲ್ಲದರಿಂದ ಕಳಚಿಕೊಳ್ಳಲ್ಪಟ್ಟವನಿಗೆ ಮುಕ್ತಿ ಯಾವುದು, ಮುಕ್ತಿ ಅಲ್ಲದ್ಯಾವುದು ಅನ್ನೋ ದ್ವಂದ್ವದಿಂದಲೇ ದೂರವಾಗಿರ್ತಾನೆ. ಇದು ತುಂಬ ಎಚ್ಚರದಿಂದ ನಾವು ಕಾಣಬೇಕಾದದ್ದು ಅನ್ನುವುದನ್ನು ದೇವರವರು ತೋರ್ಪಡಿಸಿಕೊಡ್ತಾರೆ. ಮತ್ತು ಇನ್ನೊಂದು ಮಾತು, ಹೀಗೆ ಬರಬೇಕಾದ್ದನ್ನು ಬೇಡ ಬೇಡ ಅಂತ ಕೂತ್ಕೊಂಡ್ಬಿಟ್ರೆ ಉದರಂಭರಣ ಹೇಗೆ, ಕುಟುಂಬ ರಕ್ಷಣೆ ಹೇಗೆ ಅಂತಂದರೆ, ನೋಡು, ಒಂದನೆಯದು ಮನುಷ್ಯನ ಮನಸ್ಸು ಯಾವಾಗಲೂ ಅರ್ಥಕಾಮಗಳ ಕಡೆಗೆ ಹೋಗುತ್ತಿರುತ್ತದೆ. ಎರಡನೆಯದು, ಮಗು ಹುಟ್ಟುವುದಕ್ಕಿಂತ ಮುಂಚೆಯೇ ತಾಯಿಗೆ ಸ್ತನ್ಯವಿರುವಂತೆ ಅವರವರನ್ನು ಕಾಯುವ, ಅವರವರಿಂದ ಅವರವರಿಗೆ ತಕ್ಕ ಕೆಲಸ ಮಾಡಿಸುವ ಪ್ರಾರಬ್ಧ ಹೊಂದಿದೆ ಎಂಬುದನ್ನು ನಾವು ಮರೆತಿದ್ದೇವೆ. ಆದ್ದರಿಂದ ಅಪರಿಗ್ರಹ ಕಷ್ಟವಲ್ಲ, ಅಪರಿಗ್ರಹವಿಲ್ಲದೆ ಮಾನೋನ್ನತಿ ಎಲ್ಲಿಯದು. ಆದ್ದರಿಂದ ಮೊದಲು ಅಪರಿಗ್ರಹ ವ್ರತವನ್ನು ಮಗುವಿಗೆ ಕಲಿಸು. ನಾನು ಹೇಳಿದ್ದು ಮನಸ್ಸಿಗೆ ಬಂತೆ ಅಂತ ಬುಡ್ಡೆಲ್ಲರೂ ಹೇಳ್ತಾರೆ. ಇದು ನಾವು ನಮ್ಮ ಸಂಪಾದನೆಯನ್ನೆಲ್ಲ ಬಿಟ್ಟರೆ ಗತಿ ಏನು? ನಾವು ಪ್ರೊಫೆಷನಲ್ ಪಾವರ್ಟಿ ಅಂತ ಏನು ಹೇಳ್ತೀವಿ, ಅದಕ್ಕೆ ಜೈಕಾರ ಹಾಕುವಂತಾದರೆ ಗತಿ ಏನು ಅಂತ. ಹಾಗಲ್ಲ, ಆ ಥರದ್ದೇನಲ್ಲ. ಅವಶ್ಯಕತೆಗಳನ್ನು ಯಾರೂ ಕೂಡ ನಿರಾಕರಣೆ ಮಾಡುವುದಿಲ್ಲ. ನೀಲಕಂಠ ದೀಕ್ಷಿತ ತನ್ನ ಶಾಂತಿ ವಿಲಾಸದಲ್ಲಿ ಒಂದು ಕಡೆ ಹೇಳ್ತಾನೆ, ಯಾರು ಭೋಗ ಬೇಡ ಅಂತಿದ್ದಾರೆ, ಯಾರು ಸುಖ ಬೇಡ ಅಂತಿದ್ದಾರೆ, ಆದರೆ ಅದನ್ನು ಒಂದು ಧರ್ಮದ ಚೌಕಟ್ಟಿನಲ್ಲಿ ಇಟ್ಟುಕೊಳ್ಳಪ್ಪ ಅನ್ನುವಂಥದ್ದು. ಇವತ್ತು ಜಗತ್ತು ಕನ್ಸ್ಯೂಮರಿಸಮ್ನ ಕರಾಳ ಬಾಹುಗಳ ಕಡೆಗೆ ತನ್ನನ್ನು ತೆತ್ತಿಕೊಂಡಿರೋದ್ರಿಂದ ಆಗುವ ಅನಾಹುತ ನೋಡಿದಾಗ ಗೊತ್ತಾಗುತ್ತೆ, ಇದೆಲ್ಲ ಅಪರಿಗ್ರಹ ವ್ರತಕ್ಕೆ ವಿರುದ್ಧವಾದದ್ದು ಅಂತ. ಒಂದು ದೇಶವಾಗಲಿ, ಒಂದು ನಾಗರಿಕತೆಯಾಗಲಿ ಯಾವ ರೀತಿ ಮುಂದುವರಿಯಬೇಕು, ಹೇಗೆ ಮುಂದುವರಿಯಬೇಕು ಅನ್ನುವ ಚಿಂತೆಯೇ ಇಲ್ಲ. ಆನಂದಾನುಭವವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಬದಲಾಗಿ ಸುಖಭೋಗ ಸಾಮಗ್ರಿಗಳನ್ನು ಹೆಚ್ಚಳ ಮಾಡಿಕೊಳ್ಳೋದಾಗ್ತಾ ಇದೆ. ಆಸ್ವಾದಕ್ಕೆ ಬೇಕಾದ ಸಮಯಕ್ಕಿಂತ ಹೆಚ್ಚಾಗಿ ಆಸ್ವಾದಕ್ಕೆ ದೇಶವನ್ನು ವಿಸ್ತಾರ ಮಾಡಿಕೊಂಡು ಹೋಗುವುದಾಗ್ತಾ ಇದೆ. ದೊಡ್ಡ ಮನೆ ಕಟ್ಕೊಂಡು ಬಿಡೋದು, ಗಂಡ ಹೆಂಡತಿ ಇಬ್ಬರೇ, ಗಂಡ ಗುಂಡಿ ಅಷ್ಟೇ ಇರುವಂಥದ್ದು, ಇನ್ಯಾರೂ ಇಲ್ಲ. ಮಕ್ಕಳು ಆ ದೇಶದಲ್ಲಿ ಇರೋದಿಲ್ಲ, ಬಂಧುವರ್ಗ ಬರೋದು ಇವರು ಸಹಿಸೋದಿಲ್ಲ. ಅತ್ತೆ ಮಾವಂದರು ಇತ್ಯಾದಿ ಬಂದರೆ ಹೆಂಡತಿಗೆ ತಕ್ಷಣವೇ ಮುನಿಸೋ ಕೋಪಗ್ರಹ ಬೇರೆ ಇರುತ್ತೆ ಆ ಮನೆಯಲ್ಲೇ. ಇನ್ನು ಹೆಂಡತಿ ಕಡೆಯವರು ಬಂದರೆ ಗಂಡ ವಾಕಿಂಗ್ ಹೋಗ್ತಾನೆ ಮುನಿಸಿಕೊಂಡು. ಹೀಗಿದ್ದಾಗ ಯಾರೂ ಬರದೇ ಇರುವಂಥ ಮನೆಗಳನ್ನು ಅಷ್ಟು ದೊಡ್ಡದಾಗಿ ಮಾಡಿಕೊಂಡು ಕಸಮುಸರೆ ಮಾಡೋದಕ್ಕೂ ಕೆಲಸಗಾರರಿಲ್ಲದೆ ಎಲ್ಲ ರೂಮುಗಳಿಗೂ ಕೀಲಿ ಹಾಕಿಬಿಟ್ಟು ನಡುಮನೆಯಲ್ಲಿ ಟಿ ವಿ ಮುಂದೆ ಕೂತ್ಕೊಂಡು ರಾಮ ಭಜನೆ ಮಾಡ್ತಾ ಇರಬೇಕು. ಅಷ್ಟೇ ಆಗಿರುವಂಥದ್ದು. ಅದಕ್ಕೆ ಯಾಕೆ? ಒಂದು ಮಿತಿಯನ್ನು ನಾವು ಉಳಿಸಿಕೊಳ್ಳಬೇಕಲ್ವ. ನಮ್ಮ ನಿರ್ವಾಹ್ಯವಾದಂಥದ್ದು ಏನಿದೆ ಅದರ ಚೌಕಟ್ಟನ್ನು ಉಳಿಸಿಕೊಳ್ಳಬೇಕು. ಇವೆಲ್ಲ ಅಪರಿಗ್ರಹ ವ್ರತಕ್ಕೆ ಸಂಬಂಧಪಟ್ಟಂತೆ ಬರುವಂಥದ್ದು. ಮತ್ತು ಯಾವುದೆಲ್ಲ ವಸ್ತುಜಾತವಾಗಿಯೇ ಪರಿಣಮಿಸುತ್ತೋ ಅದನ್ನು ಕಡಿಮೆ ಮಾಡಿಕೊಳ್ತಾ ಬರೋದು. ನಿಜ, ಇದನ್ನು ಎಷ್ಟು ಮಟ್ಟಿಗೆ ಮಾಡೋದಕ್ಕೆ ಸಾಧ್ಯ ಅನ್ನೋದು ಅವರವರ ಶಕ್ತಿಗೆ ಬಿಟ್ಟದ್ದು, ಅವರವರ ಸಂವೇದನೆಗೆ ಬಿಟ್ಟದ್ದು. ಈಚೆಗೆ ಗೋಹತ್ಯೆ ನಿಷೇಧ ಇತ್ಯಾದಿ ಕಾನೂನಿನ ಚರ್ಚೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಗೋಹತ್ಯೆ ಮಾತ್ರ ಯಾಕೆ, ಹಸು ಮಾತ್ರನೇ ನಿಷ್ಪಾಪವಾದ ಪ್ರಾಣಿನೇ, ಅದು ಬಿಟ್ಟು ಮಿಕ್ಕ ಯಾವುದೂ ಜೀವಿಗಳಿಲ್ವಾ ಅಂದರೆ ಯಾವುದೂ ಹಿಂಸೆ ಆಗಬಾರದು ಅನ್ನೋದೇ ತಾತ್ಪರ್ಯ. ಬರೀ ಮಾಂಸಾಹಾರವ, ಸಸ್ಯಾಹಾರ ಆಗಬಾರ್ದ? ನಿಜ, ಅದಿಲ್ಲದೆ ನಮಗೆ ಬದುಕೋಕ್ಕಾಗ್ತಾ ಇಲ್ಲ ಅಂತ. ಮಾಂಸಾಹಾರ ಏನೋ ಅಂತರಿಕ್ಷದಿಂದ ತಪತಪನೆ ಉದುರೋದಿಲ್ಲ. ಒಂದು
ಪೌಂಡ್ ಮಾಂಸ ತಯಾರಾಗೋದಕ್ಕೆ 14-30 ಪೌಂಡ್ ಅಷ್ಟು ಸಸ್ಯಾಹಾರ ಬೇಕಾಗುತ್ತದೆ, ನೀರು ಬೇಕಾಗುತ್ತದೆ, ನೆರಳು ಬೇಕಾಗುತ್ತದೆ ಅಂತೆಲ್ಲ ಗೊತ್ತಿದೆ ನಮಗೆ, ಸ್ಟ್ಯಾಟಿಸ್ಟಿಕ್ಸು, ಅರ್ಥಶಾಸ್ತ್ರದ್ದು. ಹಾಗಾಗಿ ಅಷ್ಟರ ಮಟ್ಟಿಗೆ ಸಸ್ಯ ಪ್ರಪಂಚವನ್ನು ನಾವು ಕಾಪಾಡಿದಂತೆ ಆಗುತ್ತದೆ. ಮತ್ತು ಸಸ್ಯಾಹಾರವಾದರೂ ಮೂಗಿನವರೆಗಲ್ಲ, ಬ್ರಹ್ಮರಂಧ್ರದವರೆಗೆ ಗಿಡಕೊಳ್ಬೇಕು ಅಂತ ಯಾರು ಹೇಳ್ತಾ ಇದ್ದಾರೆ? ಭಾಗವತದಲ್ಲಿ ಮತ್ತು ಅಶ್ವಘೋಷ ಬರೆದಂಥ ಬುದ್ಧಚರಿತದಲ್ಲಿ, ಸೌಂದರ್ಯದಲ್ಲಿ ಕೂಡ ಬರುತ್ತದೆ, ಹಸಿವೆ ಅನ್ನೋದು ಒಂದು ರೋಗ, ಆಹಾರ ಅನ್ನೋದು ಅದರ ಚಿಕಿತ್ಸೆಗಾಗಿರುವ ಔಷಧ ಅಂತ. ಈ ತೀವ್ರತೆಯಲ್ಲಿ ನಾವು ಹೋಗಬೇಕಾಗಿಲ್ಲ. ಆದರೆ ಹಸಿವಾದಾಗ ಊಟ ಮಾಡಬೇಕು, ಹಸಿವಾದಾಗ ತಿಂಡಿ ತಿನ್ನಬೇಕು ಅಂತ ಇಟ್ಕೊಂಡ್ರೆ ಆಯಿತು. ಸುಮ್ಮನೆ ಬಾಯಾಡೋದಕ್ಕಿಂತ ಆ ಥರ ಮಾಡುವುದು ಒಳ್ಳೆಯದು ಅಂತ. ಕುರುಕಲ ತಿಂಡಿ ಎಷ್ಟಿದ್ರೂ ಖಾಲಿ ಆಗ್ತಾ ಇರುತ್ತೆ. ಅದಕ್ಕೆ ಒಂದೇ ಉಪಾಯ ಅಂದರೆ ಊಟದ ಜೊತೆಗೆ ಅದನ್ನು ಹಾಕ್ಕೊಳ್ಳೋವಂಥದ್ದು. ಇಷ್ಟನ್ನು ನಾನು ಮಾಡ್ತೀನಿ, ಅದಕ್ಕೋಸ್ಕರ ಧೈರ್ಯವಾಗಿ ನಿಮಗೆ ಹೇಳಬಲ್ಲೆ. ಅದನ್ನು ಪೂರ್ತಿ ಬಿಡುವಂತಲ್ಲ, ಅದನ್ನು ಎಲ್ಲೋ ಒಂದು ಕಡೆಗೆ ಇಟ್ಟುಕೊಳ್ಳುವಂಥದ್ದು. ಯಾಕೆಂದರೆ ಆಚರಣೆ ಮಾಡೋಕ್ಕೆ ಆಗದೇ ಇರುವಂಥದ್ದನ್ನು ಬೇರೆಯವರಿಗೆ ಪ್ರಿಸ್ಕ್ರೈಬ್ ಮಾಡೋದು ಕಷ್ಟ. ಇದು ವೈದ್ಯರ ವ್ಯವಹಾರ ಅಲ್ಲವಷ್ಟೇ. ವೈದ್ಯ ಅಪಥ್ಯ ಮಾಡಿಯೂ ಹೇಳಬಹುದು ಪೇಷಂಟ್ಗಳಿಗೆ. ಆದರೆ ಮೌಲ್ಯಗಳ ಪ್ರಜ್ಞೆ ಆ ರೀತಿ ಆದದ್ದಲ್ಲ. ನಾವು ಎಷ್ಟನ್ನು ನೋಡಿಕೊಳ್ಳಬಲ್ಲೆವೋ ಅಷ್ಟನ್ನು ಹೇಳಿ, ಮಿಕ್ಕಿದ್ದರೆ ದೊಡ್ಡವರಂತೆ ನೋಡಿಕೊಳ್ಳಿಪ್ಪ, ನಾನು ಹೇಳೋದಕ್ಕೆ ಆಗುವುದಿಲ್ಲ, ನಖಲು ತದ್ವಾಚ್ಯಂ ಅಂತ ನಾವು ಕೈ ಬಿಡಬೇಕಾಗುತ್ತೆ. ಆಮೇಲೆ ಅಪರಿಗ್ರಹ ವ್ರತದ ಮತ್ತೂ ಒಂದು ಆಯಾಮ ಯಾವುದು ಅಂದರೆ, ಯಾವುದೇ ಆನಂದಕಾರಕವಾದಂಥ ಸಾಮಗ್ರಿ ಇದ್ದರೂ ಕೂಡ ಅದು ಹಂಚಿಕೊಂಡಷ್ಟು ಹೆಚ್ಚಳವಾಗುವುದರಿಂದಲೇ ಅದನ್ನು ಆನಂದಕಾರಕ ಸಾಮಗ್ರಿ ಅಂತೀವಿ. ಸುಖಕಾರಕ ಸಾಮಗ್ರಿ ಹಂಚಿಕೊಂಡ್ರೆ ಕಡಿಮೆ ಆಗುವಂಥದ್ದು. ಅದರಿಂದ ಸೌಖ್ಯಕಾರಕ ವಸ್ತುಗಳಿಗಿಂತ ಆನಂದಕಾರಕ ವಸ್ತುಗಳ ಕಡೆಗೆ ಗಮನ ಹರಿಸುವಂಥದ್ದು ಒಳ್ಳೆಯದು. ಈ ಕಡೆಗೆ ನಮ್ಮ ದೃಷ್ಟಿ ಸೇರಿದರೆ ಅಪರಿಗ್ರಹ ವ್ರತಕ್ಕೆ ಅನುಕೂಲವಾಗುತ್ತಾ ಬರುತ್ತದೆ. ಮತ್ತು ಇದು ಕೇವಲ ಹೊಟ್ಟೆ ಬಟ್ಟೆಗಷ್ಟೇ ಅಲ್ಲದೆ ಎಲ್ಲಕ್ಕಿಂತ ದೊಡ್ಡದಾದ ಮನ್ನಣೆಗೆ ಸಂಬಂಧಪಟ್ಟಿದ್ದಾಗುತ್ತದೆ. ನನಗೆ ಅವರಿಂದ ಪುರಸ್ಕಾರ ಬೇಕು, ಇವರಿಂದ ಪುರಸ್ಕಾರ ಬೇಕು ಅನ್ನುವುದನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಯಾವಾಗ ಸಾಧ್ಯವಾಗುತ್ತದೆ? ನಾವು ಮಾಡುವುದನ್ನು ಸಂತೋಷ ಪಡುವಂತೆ ಆದರೆ, ನಮ್ಮ ಬದುಕಿಗೆ ಒಂದು ವಿಶಿಷ್ಟವಾದ ಗುರಿ ಎನ್ನುವುದನ್ನು ಕಂಡುಕೊಂಡಾಗ. ಆ ದೃಷ್ಟಿಯಿಂದ ಸ್ಪರ್ಧೆ ಇರುವ ಜಗತ್ತಿನಲ್ಲಿ ಗುರುತಿಸಲ್ಪಡುವಿಕೆಯ ಹಪಹಪಿ ಬಹಳ ಜಾಸ್ತಿ ಇರುತ್ತದೆ. ಸ್ಪರ್ಧೆ ಇಲ್ಲದೆ ಸಹಯೋಗ ಇರುವಂಥ ಜಾಗದಲ್ಲಿ ಮತ್ತು ಪ್ರತಿಯೊಂದು ಸೃಷ್ಟಿಯೂ ವಿನೂತನವಾದದ್ದು, ವಿಶಿಷ್ಟವಾದದ್ದು, ಎಲ್ಲ ಜೀವಿಗಳಿಗೂ ಅವರದಾದ ಒಂದು ದೈವಿಕವಾದ ಕಾರ್ಯಭಾರ ಇದ್ದೇ ಇದೆ ಅಂತ ಅಂದುಕೊಂಡಾಗ ಬರುವುದಿಲ್ಲ ಈ ರೀತಿಯಾದಂಥ ಸಂದೇಹಗಳು. ಯಾಕೆಂದರೆ ಬ್ರಹ್ಮಪುರಿಯಲ್ಲಿ ಪ್ರತಿಯೊಬ್ಬರಿಗೂ ಹಸೆ ಇದೆ ಅಂತ DVG ಹೇಳ್ತಾರೆ. ನಾನು ನನ್ನ ಹಸೆಮಣೆಗಾಗಿ ತಕರಾರು ಮಾಡಬೇಕಾಗಿಲ್ಲ ಅಂತ. ಈ ದೃಷ್ಟಿಯಿಂದ ಕಂಡಾಗ ಒಬ್ಬೊಬ್ಬನ ಕೆಲಸವೂ ಆ ಮಟ್ಟಕ್ಕೆ ಅನನ್ಯವಾದದ್ದು. ಯಾರನ್ನು ಯಾರು 100ಕ್ಕೆ 100 ಭಾಗ ಅನುಕರಿಸೋಕ್ಕೆ ಆಗೋಲ್ಲ, ಅನುಕರಿಸೋದು ಬೇಕೂ ಇಲ್ಲ. ಕೆಲವೊಂದು ಓವರ್ಲ್ಯಾಪಿಂಗ್ ಫ್ರಿಂಜಸ್ ಅಂತ ಹೇಳ್ತೀವಲ್ಲ, ಅದು ಇದ್ದೇ ಇರ್ತದೆ, ಒಂದಕ್ಕೆ ಪೂರಕವಾಗಿ ಹೊಂದಿಕೊಂಡು ಸಾಮ್ಯ ಇರುವಂಥದ್ದು. ಆದರೆ ಭಿನ್ನತೆ ಇರುವಂಥದ್ದು ಇರುತ್ತದೆ. ಅದನ್ನು ಕಂಡುಕೊಂಡಾಗ ನನ್ನ ಸ್ಥಾನವನ್ನು ಯಾರೂ ಕಿತ್ತುಕೊಳ್ಳೋಕ್ಕಾಗೋಲ್ಲ ಅಂತ ಗೊತ್ತಾಗುತ್ತೆ. ಹಾಗೆ ನೆಮ್ಮದಿ ಬಂದಾಗ ನಮ್ಮ ದುಡಿತದಲ್ಲಿ ನಾವು ತೊಡಗಿಕೊಳ್ತೀವಿ. ಎಲ್ಲಕ್ಕಿಂತ ಮಿಗಿಲಾಗಿ ನಿರ್ಮಾಣ ಕಾಲದ ಸಂತೋಷ ಇದೆಯಲ್ಲ, ಅದು ನಿರ್ಮಿತಿಯ ಅನಂತರದ ಸಂತೋಷಕ್ಕಿಂತ ಮಿಗಿಲಾದದ್ದು. ಅಂದರೆ ಯಾರು ಮತ್ತೊಬ್ಬರದನ್ನು ಅನಾಮತ್ತಾಗಿ ಎತ್ತುಕೊಂಡು ಬರೋಕ್ಕೆ ಇಷ್ಟಪಡೋದಿಲ್ಲ. ಇನ್ಯಾರ್ದೋ ಒಂದು ನಾನು ತೆಗೆದುಕೊಂಡು ಬಂದು ಇಟ್ಕೊಂಡು ಬಿಡಬೇಕು ಅಂತ. ಯಾವುದೋ ಗಿಡದ ಹೂವನ್ನು ನಾನು ಕಿತ್ತು ಮುಡಿದರೆ ಆ ಹೂವು ನನ್ನ ಮುಡಿಯಲ್ಲಿ ಬೆಳೆದದ್ದಾಗುವುದಿಲ್ಲ. ನನಗೆ ಹೂವನ್ನು ಮುಡಿದ ಸಂತೋಷ ಇರಬಹುದಾದರೂ ಅದನ್ನು ನಾನು ತಯಾರು ಮಾಡದೆ ಅಂತಲ್ಲ. ಯಾರದೋ ಪುಸ್ತಕವನ್ನು ನನ್ನ ಹೆಸರಲ್ಲಿ ಅಚ್ಚು ಮಾಡಿಸಿಕೊಳ್ಳಬಹುದು, ಆದರೆ ಆ ಪುಸ್ತಕ ರಚನಾ ಕಾಲದ ಸಂತೋಷ ಇರುತ್ತಲ್ಲ. ಮಕ್ಕಳಿಲ್ಲದೆ ಇದ್ದವರು ದತ್ತು ತೆಗೆದುಕೊಳ್ತಾರೆ, ಸಂತೋಷ. ಅದು ವಿಧಿವತ್ತಾಗಿ ನಡೆಯಲಿ. ಯಾರದೋ ಮಕ್ಕಳನ್ನು ಕದ್ದುಕೊಂಡು ಬಂದುಬಿಟ್ರೆ. ಆದರೆ ಎಂಥವರು ಒಪ್ಪುತ್ತಾರೆ, ತಾಯ್ತನ ತುಂಬಿಕೊಂಡು ಬರುವ ನವಮಾಸಗಳನ್ನು ತಾಳಿ ಬೆಳೆಸಿಕೊಳ್ಳುವಂಥದ್ರೊಳಗೆ ಒಂದು ಮಾಧುರ್ಯ ಇದೆ, ಸ್ವಾರಸ್ಯ ಇದೆ ಅಂತ. ಆ ಗರ್ಭದಲ್ಲಿ 3-4 ತಿಂಗಳು ಆಗ್ತಿದ್ದಂತೆ ಮಗು ಬೆಳೀತಾ, ಅದು ಮಿಡುಕುತ್ತಾ 7-8 ತಿಂಗಳ ಹೊತ್ತಿಗೆ ಅದು ಕೈಕಾಲುಗಳಿಂದ ಒದೆಯುವಂಥದ್ದು, ಹೊಡೆಯುವಂಥದ್ದು, ಅದರ ಮಧುರ ವೇದನೆ ಎಂಥದ್ದು ಅನ್ನೋದು ಯಾವುದೇ ಒಂದು ಈ ರೀತಿಯಾದ ಕೆಲಸದಲ್ಲಿ ತೊಡಕೊಂಡಾಗ ಗೊತ್ತಾಗುತ್ತೆ. ಒಂದು ಒಳ್ಳೆಯ ಕಾವ್ಯ ಬರೆದಿದೆ, ಒಳ್ಳೆಯದೋ ಕೆಟ್ಟದ್ದೋ, ಒಟ್ಟಲ್ಲಿ ನಮ್ಮದಾದ ಕಾವ್ಯವನ್ನು ಪ್ರಾಮಾಣಿಕರಾಗಿ ಬರೆದಾಗ ನಮಗೆ ಗೊತ್ತಾಗುತ್ತೆ. ಆ ಒಂದು ಛಂದೋಬಂಧದ ಗರ್ಭ ಚೀಲ ಅಂತೀವಲ್ಲ, ಗರ್ಭದ ಚೀಲ, ಅದನ್ನು ಉಲ್ಬ ಅಂತ ಕರೀತಾರೆ. ಆ ಗರ್ಭಕೋಶದೊಳಗೆ, ಛಂದಕೋಶ ಅನ್ನುವ ಗರ್ಭಕೋಶದ ಒಳಗೆ ವಾಗರ್ಥ ವಿಸ್ಮಯ ಅನ್ನುವ ಶಿಶು
ಇಲ್ಲಿ ವ್ಯಾಕರಣ ದೋಷವಾಗುತ್ತದೆ, ಇಲ್ಲಿ ಅಲಂಕಾರ ಚಮತ್ಕಾರಕ್ಕೆ ಊನ ಬರುತ್ತದೆ, ಇಲ್ಲಿ ಶ್ರುತಿಕಟು ಆಗುತ್ತದೆ, ಇಲ್ಲಿ ಚ್ಯುತ ಸಂಸ್ಕಾರವಾಗುತ್ತದೆ ಅನ್ನುವಂಥ ದೃಷ್ಟಿಯಿಂದ ಅದು ಇಲ್ಲಿ ಅಲ್ಲಿ ಡಿಕ್ಕಿ ಹೊಡಿತಾ ಇದ್ದರೆ ಅದನ್ನು ಅನುಭವಿಸಿಕೊಂಡು ಅದಕ್ಕೆ ಅತಿರಿಕ್ತವಾದ ಒಂದು ರಮಣೀಯ ಸೃಷ್ಟಿಯನ್ನು ಮಾಡುವುದೆಂಥ ಸಂತೋಷಕಾರಿ ಅನುಭವಿಸಿದರೆ ಗೊತ್ತಾಗುತ್ತದೆ. ಹಾಗೆ ಒಂದು ಶ್ರುತಿ ಲಯ ಅನ್ನುವ ಚೌಕಟ್ಟಿನ ಗರ್ಭಕೋಶದ ಒಳಗೆ ಒಂದು ರಾಗ ಅಥವಾ ಒಂದು ಕೃತಿ ಅನ್ನುವ ಶಿಶುವನ್ನು ಬೆಳೆಸುವಾಗಲೂ ಅಷ್ಟೇ. ಹೀಗೆ ಹೋದರೆ ಅಪಸ್ವರ, ಹಾಗೋದರೆ ಅವಲಯ, ಹೀಗೋದರೆ ಶ್ರುತಿಕಟು, ಇವೆಲ್ಲ ಆಗುತ್ತದೆ ಅದರ ನಿರ್ಮಾಣ. ಅಷ್ಟೇಕೆ ಒಂದು ಅಡಿಗೆಯಿಂದ ಮೊದಲುಗೊಂಡು ಯಾವುದ್ರೊಳಗೂ ಉಂಟು, ಪ್ರತಿಯೊಂದರೊಳಗೂ ಇದೆ, ಎಲ್ಲ ಕೆಲಸದಲ್ಲಿಯೂ ಇದೆ. ಇದಕ್ಕೆ ಇದು ಮೇಲೂ ಇದು ಕೀಳು ಅಂತ ಇಲ್ಲ. ಆ ಕೆಲಸವನ್ನು ಮಾಡುವ ಆನಂದದೊಳಗೆ ಗೊತ್ತಾಗುತ್ತೆ. ನನ್ನ ಪ್ರಾಮಾಣಿಕವಾದ ಅನುಭವ ಇವತ್ತು ಬೆಳಗ್ಗೆ ಹಸನ ಅನುಭವದಿಂದಲೂ ಹೇಳ್ತಾ ಇದ್ದೀನಿ. ಸರಿಯಾಗಿ ತವ್ವ ಕಾದಿದ್ದರೆ, ಹೆಂಚು ಕಾದಿದ್ದರೆ, ಕಾವು ಸರಿಯಾಗಿರಬೇಕು, ಮತ್ತು ಹಿಟ್ಟು ಸರಿಯಾಗಿರಬೇಕು. ಸಾಮಾನ್ಯ ಚಳಿಗಾಲದಲ್ಲಿ ಹಿಟ್ಟು ತುಂಬ ಚೆನ್ನಾಗಿರುತ್ತೆ, ಬೇಸಿಗೆಯಲ್ಲಿ ಬೇಗ ಹುಳಿತು ಕಷ್ಟ ಆಗುತ್ತದೆ. ದೋಸೆಯನ್ನು ಸಪ್ರಮಾಣವಾಗಿ ತೆಗೆದುಕೊಂಡು ಹಿಟ್ಟನ್ನು ಹಾಕಿ ನೀವು ತೀಡಿದಾಗ ಅದು ಒಳ್ಳೆ ರಾಗಾಲಾಪನೆಯಷ್ಟೇ ಚೆನ್ನಾಗಿರುತ್ತೆ, ಒಳ್ಳೆ ಅವಧಾನದಲ್ಲಿ ಸಮಸ್ಯಾಪೂರ್ಣ ಮಾಡಿದಷ್ಟೇ ಸೊಗಸಾಗಿರ್ತದೆ. ಅಷ್ಟೇ ಲಕ್ಷಣವಾಗಿ ಮನೆ ಪೂರ್ತಿ ಗುಡಿಸಿ ಒರೆಸಿ ಅದು ಎಷ್ಟು ನೈರ್ಮಲ್ಯದ ಭಾವನೆಯನ್ನು, ನೆಮ್ಮದಿಯ ಶಾಂತಿಯನ್ನು ತಂದು ಕೊಡುತ್ತದೆ. ಅಂದರೆ ಆ ಪ್ರಕ್ರಿಯೆಯಲ್ಲಿ ಇರುವಂಥ ಸಂತೋಷ, ಸೌಂದರ್ಯವನ್ನು ಅನುಭವಿಸಿದ ಮೇಲೆ ಇನ್ಯಾರೋ ಮಾಡಿದಾಗ ನಮಗೆ ಅದು ತೃಪ್ತಿ ಆಗೋದಿಲ್ಲ. ನಮ್ಮಿಂದಲೇ ನಮಗೆ ತೃಪ್ತಿ ಬರುವಂಥದ್ದು ಇಂಥದ್ದು ಅಪರಿಗ್ರಹ ವ್ರತಕ್ಕೆ ಪೂರಕವಾಗುವಂಥದ್ದು. ಅಂದರೆ ಸ್ವಾವಲಂಬನೆ ಇದೆಯಲ್ಲ, ಅದು ತೃಪ್ತಿಯನ್ನು ತಂದುಕೊಡುತ್ತದೆ, ಆತ್ಮವಿಶ್ವಾಸವನ್ನು ತಂದುಕೊಡುತ್ತದೆ, ಎಲ್ಲಕ್ಕಿಂತ ಆತ್ಮಶರಣ್ಯವನ್ನು ಮಾಡುತ್ತದೆ ಜೀವವನ್ನು. ಅದು ಬಹಳ ದೊಡ್ಡದು, ಆ ಮಟ್ಟಕ್ಕೆ ಹೋಗುತ್ತದೆ. ಏಕೆಂದರೆ ಅರ್ಥಕಾಮಗಳನ್ನು ಧರ್ಮದ ಮೂಲಕ ನೋಡುವ ವ್ಯವಸ್ಥೆ ಬರುತ್ತದೆ. ಅರ್ಥಕಾಮಗಳಿಗೆ ಇಯತ್ತಾ ಸ್ಥಾಪನೆ, ಇಷ್ಟೇ ಇವುಗಳ ಚೌಕಟ್ಟು, ಇದು ಬೇಡ ಅಲ್ಲ, ಅಂದರೆ ಇವುಗಳ ವ್ಯಾಪ್ತಿ ಇಷ್ಟೇ ಅನ್ನೋದು ತಿಳಿಯೋದು ಯಾವಾಗ ಅಂದರೆ ನಾವು ಶ್ರಮಿಸಿದಾಗಲೇ. ನೀನು ಓಡಿದಷ್ಟು ಜಾಗ ನಿನ್ನದೇ ಅಂತಂದಾಗ ನಾವು ಎಷ್ಟು ಓಡೋದಕ್ಕೆ ಸಾಧ್ಯ ಇಲ್ಲ. ನೀನು ಕಾರಲ್ಲಿ ಹೋಗು, ಬಸ್ಸಲ್ಲಿ ಹೋಗು ಅಂತಂದರೆ ಎಷ್ಟಾಗುತ್ತದೆ. ಈ ದೃಷ್ಟಿಯಿಂದ ನಾನು ದುಡಿದುಕೊಳ್ಳಬಹುದಾದ ಇದೆಷ್ಟು. ನಿಜಕ್ಕೂ ನೋಡಿದ್ರೆ ನಮ್ಮ ದೇಹದ ಮಿತಿಯೊಳಗೇ ಇರುತ್ತದೆ ಎಲ್ಲವೂ ಕೂಡ. ನಾವು ಫಾಸ್ಟ್ ಫಾರ್ವರ್ಡ್ ಮಾಡಿ ಸಂಗೀತವನ್ನು ಹೆಚ್ಚು ಬೇಗ ಕೇಳೋದಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ನಮಗೆ ಗೊತ್ತಾಗುತ್ತದೆ ಎಷ್ಟು ಗಂಟೆ ಕೇಳಬೇಕು ಅಷ್ಟೇ ಗಂಟೆ ಕೇಳಬೇಕು, ಅದಕ್ಕಿಂತ ಜಾಸ್ತಿ ಕಡಿಮೆ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅಂತ. ಹೀಗೆ ಪ್ರಕೃತಿಯಲ್ಲಿ, ನಿಸರ್ಗದಲ್ಲಿ ಸಹಜವಾಗಿ ಇರುವಂಥ ದೇಶಕಾಲದ ಮಿತಿಯೊಳಗೆ ನಮ್ಮ ಮನೋಬುದ್ಧಿ, ಹೃದಯ ಮತ್ತು ದೇಹಾದಿಗಳ ವ್ಯಾಪಾರವನ್ನು ಮಾಡಿಕೊಂಡ್ರೆ, ಅಂದರೆ ಚಟುವಟಿಕೆಯನ್ನು ಮಾಡಿಕೊಂಡ್ರೆ ನೆಮ್ಮದಿ ತಾನಾಗಿ ಬರೋದರೊಳಗೆ ಸಂದೇಹವಿಲ್ಲ ಅಂತ ಅನಿಸುತ್ತೆ. ಇದಕ್ಕೆ ನಮ್ಮೆಲ್ಲರ ಬದುಕುಗಳ ಅಮೂಲ್ಯ ಕ್ಷಣಗಳೇ ಆಧಾರ, ಅವುಗಳೇ ದೊಡ್ಡ ಉತ್ತರವಾಗಿರುತ್ತದೆ. ಆಮೇಲೆ ಉನ್ನತಿತ್ರಯದ ವಿವರಣೆಯನ್ನು ಆಚಾರ್ಯ ದೇವರಾತ ತನ್ನ ಹೆಂಡತಿಗೂ ಅತ್ತೆ ಜಾಯಂತಿಗೂ ಮಾಡಿಕೊಡ್ತಾನೆ. ಮೊದಲಿಗೆ ಕಾಯೋನ್ನತಿ ಅಂತ, ನಮ್ಮ ಉದ್ದೇಶಕ್ಕೆ ತಕ್ಕಂತೆ ನಮ್ಮ ದೇಹ ಇರಬೇಕು ಅಂತ. ಎಷ್ಟು ಚೆನ್ನಾಗಿದೆ ಈ ಕಾಲದಲ್ಲಿ ಈ ಮೆಕೋಮ್ಯಾನ್ ಮೇನಿಯಾ ಬಂದಿದೆಯಲ್ಲ, ಎಲ್ಲರಿಗೂ ಸಿಕ್ಸ್ ಪ್ಯಾಕ್ ಆಬ್ಸೇ ಬೇಕು ಗಂಡಸರಿಗೆ, ಈ ಹೆಂಗಸರೆಲ್ಲರೂ ಡೈ ಸ್ಲಿಮ್ ಆಗಿರಬೇಕು, ಸಾಯುವಷ್ಟು ತೆಳ್ಳಗಿರಬೇಕು, ಆ ಥರದ್ದೆಲ್ಲ ಬಂದಿದೆ. ಆದರ್ಶ ಪುರುಷರು ಅಂದರೆ ಎಲ್ಲ ಗಂಡಸರಿಗೂ ಹೃದಯ ರೋಷನ್ನು, ಎಲ್ಲ ಹೆಂಗಸರಿಗೂ ಐಶ್ವರ್ಯ ರೈ ಅಂತ. ಈಗ ಸ್ಟ್ಯಾಂಡರ್ಡ್ಸ್ ಬದಲಾಗಿರ್ಬೋದೋ ಏನೋ ಗೊತ್ತಿಲ್ಲ, ಇರಲಿ. ಅಥವಾ ಗಜನಿಯ ಅಮೀರ್ ಖಾನೋ, ಇನ್ಯಾವುದರೋ ಕಾಜಲ್ ಕಪೂರೋ, ಮತ್ತಿನ್ಯಾರೋ ನನಗೂ ಗೊತ್ತಿಲ್ಲ. ಹೆಚ್ಚಾಗಿ ಸ್ವಲ್ಪ ಮಟ್ಟಿಗೆ ಅದರ ವಿಷಯದಲ್ಲಿ ಫೇಸ್ ಶಿಫ್ಟ್ ಹಿಂದೆ ಇದ್ದೀನಿ ನಾನು, ಅಷ್ಟರ ಮಟ್ಟಿಗೆ ಅಪ್ಡೇಟ್ ಆಗಿರುವಂಥದ್ದು. ಅದು ನಮ್ಮ ಉದ್ದೇಶಕ್ಕೆ ಯುಕ್ತವೇ. ಅವಧಾನ ಮಾಡುವವನಿಗೆ ಹೃತಿಕ್ ರೋಷನಿನ ಅಂಗಸೌಷ್ಠವ ಯಾಕೆ ಬೇಕು, ಅನಿವಾರ್ಯವಲ್ಲ ಅದು ಅಂತನ್ನೋದನ್ನು ಒಪ್ಪಿಕೊಂಡ್ರೆ ಗೊತ್ತಾಗುತ್ತದೆ. ಸಂಗೀತ ಕಚೇರಿಗೆ ಕಂಠದ ತಾಲೀಮಿಗಿಂತ ಹೆಚ್ಚಾಗಿ ಕಂಠದ ಸುತ್ತಲೂ ಹೊಳಿತಕ್ಕಂಥ ನೆಕ್ಲೆಸ್ ಹೇಗಿರಬೇಕು ಅನ್ನೋದ್ರ ಬಗ್ಗೆನೇ ಜಾಸ್ತಿ ಆಗೋದ್ರೆ ಗತಿ ಏನು? ನರ್ತಕನಿಗಿರಬೇಕಾದ ಅಂಗಸೌಷ್ಠವವನ್ನು ಗಾಯಕನಲ್ಲಿ ನಿರೀಕ್ಷೆ ಮಾಡಿದ್ರೆ, ಕ್ರೀಡಾಳುವಿಗೆ ಬೇಕಾದಂಥ ದೇಹದಾರ್ಢ್ಯವನ್ನು ಒಬ್ಬ ಕವಿಯಲ್ಲಿ ನಿರೀಕ್ಷೆ ಮಾಡಿದ್ರೆ ಹೇಗೆ? ಈ ದೃಷ್ಟಿಯಿಂದಲೇ ಕಾಯೋನ್ನತಿ ನಮ್ಮ ಉದ್ದೇಶಕ್ಕೆ ತಕ್ಕಂತೆ ಆಗಬೇಕು ಅನ್ನೋದನ್ನು ಅವ್ರು ಹೇಳ್ತಾರೆ. ಅಂದರೆ ಕೆಲವು ಬ್ರಾಹ್ಮಸತ್ವ, ಕೆಲವು ಕ್ಷಾತ್ರಸತ್ವ, ಕೆಲವು ವೈಶ್ಯಸತ್ವ, ಕೆಲವು ಶೂದ್ರಸತ್ವ, ಕೆಲವು ಪುಂಸ್ತತ್ವ, ಕೆಲವು ಸ್ತ್ರೀ ತತ್ವ ಅಂತ ಅನೇಕ ವಿಧವಾಗಿರ್ತದೆ. ಈ ವರ್ಣ ಇವೆಲ್ಲವೂ ಕೂಡ ಗುಣಕರ್ಮ ವಿಭಾಗಶಃ ಅಂತ ಗೀತಾಚಾರ್ಯ ಹೇಳಿದ್ದನ್ನು ಯಾವ ಪ್ರಶ್ನೆ ಇಲ್ಲದೆ ಒಪ್ಪಿಕೊಳ್ಳಬೇಕಾಗುತ್ತದೆ. ನಮ್ಮ ಕರ್ಮಗಳು ಅದನ್ನು ಪ್ರೇರಿಸ್ತಕ್ಕಂಥವು ನಮ್ಮ ಸ್ವಭಾವ ಸಹಜವಾಗಿ ಇರುವಂಥ ಜೀವಸ್ವರೂಪ, ಅದು ಗುಣಗಳಿಂದ ಕೂಡಿರುವಂಥದ್ದು. ಗುಣವಿಶಿಷ್ಟವಾದ ಆತ್ಮ ಚೈತನ್ಯವನ್ನು ನಾವು ಜೀವ ಅಂತ ಕರಿತೀವಿ.
ಹೀಗಾಗಿ ಗುಣವಿಶಿಷ್ಟವಾದ ಆತ್ಮಸ್ವರೂಪ ಅಂದರೆ ಆ ಗುಣಗಳಿಗೆ ಸಂಬಂಧಪಟ್ಟಂತೆ ಕರ್ಮಗಳು ಆಗುತ್ತವೆ. ಮೊದಲು ಆತ್ಮ ಗುಣವಿಶಿಷ್ಟವಾಗಿ ಜೀವ, ಆ ಗುಣವಿಶಿಷ್ಟವಾದ ಆತ್ಮ ಜೀವತ್ವವನ್ನು ಪಡೆದು ಯಾವುದೇ ಚಟುವಟಿಕೆ ಮಾಡುವಾಗ ಕರ್ಮ. ಈ ಕರ್ಮದಲ್ಲಿ ಸತ್ಕರ್ಮ ದುಷ್ಕರ್ಮ ಅಂತ ಎರಡು, ಸತ್ಕರ್ಮದಲ್ಲಿ ವೈದಿಕ ಲೌಕಿಕ ಅಂತ ಮತ್ತೆ ಎರಡು, ಅವುಗಳಲ್ಲಿ ಮತ್ತೆ ಸತ್ಕರ್ಮದಲ್ಲಿ ಸಕಾಮ ನಿಷ್ಕಾಮ, ವೈದಿಕದಲ್ಲಿಯೂ ಸಕಾಮ ನಿಷ್ಕಾಮ ಅಂತ ಹೀಗೆಲ್ಲ ವಿಭಾಗಗಳನ್ನು ಮಾಡಿಕೊಂಡು ಹೋಗ್ಬೋದು. ಇಷ್ಟೆಲ್ಲಕ್ಕೂ ಕೂಡ ಪ್ರೇರಣೆಯಾಗುವಂಥದ್ದು ನಮ್ಮ ಗುಣಗಳು ಅಂತ. ಅಲಂಕಾರಶಾಸ್ತ್ರ ನೋಡಿ ಗೊತ್ತಾಗುತ್ತದೆ. ಕಾವ್ಯಸ್ಯ ಆತ್ಮ ಅಂತಂದರೆ ರೀತಿರಾತ್ಮ ಕಾವ್ಯಸ್ಯ ಅಂತಂದರು. ಮತ್ತು ರೀತಿ ನಾಮ ರೀತಿ ಅಂದರೆ ಯಾವುದು? ವಿಶಿಷ್ಟ ಪದರಚನಾ ರೀತಿ, ವಿಶಿಷ್ಟವಾದ ಪದರಚನೆಯೇ ರೀತಿ ಅಂತ. ಪದಗಳಲ್ಲಿ ಯಾವುದು ವಿಶಿಷ್ಟತೆ? ತತ್ರ ಗುಣಗಳು ಅಂತ ಗೊತ್ತಾಗುತ್ತೆ. ಆ ಗುಣಗಳು ಯಾವುವು? ಓಜಸ್ಸು, ಪ್ರಸಾದ, ಮಾಧುರ್ಯ ಇತ್ಯಾದಿಯಾಗಿ ಹೇಳ್ತಾರೆ. ಹಾಗೆಯೇ ಸತ್ವ, ರಜಸ್ಸು, ತಮಸ್ಸು ಅಂತ ಮೂರು ಗುಣಗಳು. ಓಜಃ, ಪ್ರಸಾದ, ಮಾಧುರ್ಯಗಳು ಸಾಹಿತ್ಯಕ್ಕೆ ಹೇಗೋ, ಎಲ್ಲ ಕಲೆಗಳಿಗೆ ಹೇಗೋ ಹಾಗೆ ಸತ್ವರಜಸ್ತಮೋ ಗುಣಗಳು ಮೂರಾಗಿ ಎಲ್ಲ ಕಡೆಯಲ್ಲಿಯೂ ಕಾಣಿಸುತ್ತವೆ. ನಾನು ಸತ್ವಪ್ರಧಾನನಾಗಿದ್ದರೆ ತದನುಸಾರವಾದಂಥ ಕರ್ಮವನ್ನು ಮಾಡಬೇಕು, ಮಾಡ್ತೀನಿ. ತದನುಸಾರವಾಗಿ ದೇಹವನ್ನು ಬೆಳೆಸಿಕೊಳ್ಳಬೇಕು. ಈ ಗುಣ ಮೇಲು ಈ ಗುಣ ಕೀಳು ಅಂತ ಇಲ್ಲಿ ಇಲ್ಲವೇ ಇಲ್ಲ. ನನ್ನ ಸ್ವಧರ್ಮ ಅನ್ನುವಂಥದ್ದು ಈ ತ್ರಿಗುಣಗಳ ವ್ಯವಸ್ಥೆಯಿಂದ ಗೊತ್ತಾಗುತ್ತದೆ. ಈ ತ್ರಿಗುಣಗಳು ನಮ್ಮಲ್ಲಿ ಹೇಗೆ ಬಂತು ಅಂತಂದರೆ ಅದು ಈ ಜನ್ಮದ್ದೋ ಮತ್ತು ಇನ್ಯಾವ್ಯಾವ ಜನ್ಮಗಳದ್ದೋ ಅಂತ ಅನ್ನಬೇಕು. ಈ ಜನ್ಮಾಂತರಗಳನ್ನು ನಂಬಿದರೆ ಸರಿ, ನಂಬದೇ ಇದ್ದರೂ ತೊಂದರೆ ಇಲ್ಲ. ಆದರೆ ಟಿ ವಿನಲ್ಲಿ ಬರತಕ್ಕಂಥ ಜನ್ಮಾಂತರ ಪೂರ್ವಜನ್ಮ ಅನ್ನೋದಕ್ಕೆ ಮಾತ್ರ ನಿಮ್ಮ ಟಿ ವಿ ಹಾಳಾದರೂ ಪರವಾಗಿಲ್ಲ, ಮೆತ್ತಗಾದರೂ ನಿಮ್ಮ ಚಪ್ಪಲಿಯನ್ನು ಮುಟ್ಟಿಸಿ ಆ ಶೋ ಬಂದಾಗ ಅಂತ ಅನಿಸ್ತೀವಿ. ಅಷ್ಟು ಅಬದ್ಧ, ಅಷ್ಟು ಅನ್ಯಾಯ, ಅಷ್ಟು ಅವಿವೇಕ, ಅಷ್ಟು ಧೂರ್ತತೆ ಎಲ್ಲವೂ ಸೇರಿಕೊಂಡಿರ್ತಕ್ಕಂಥದ್ದು. ಅಲ್ಲಿ ಮಾಡುವವರಿಗೆ ನೋಡುವವರಿಗೆ ಇಬ್ಬರಿಗೂ ಮಾನ ಮರ್ಯಾದೆ ತಿಲಮಾತ್ರವೂ ಇಲ್ಲ, ತೃಣಮಾತ್ರವೂ ಇಲ್ಲ ಅಂತ ನನಗನ್ನಿಸುತ್ತದೆ. ಇಟ್ಸ್ ಎ ಬಿಗ್ ಹೋಕ್ಸ್. ಇಷ್ಟು ಕಟುವಾಗಿ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಜನ್ಮಾದಿಗಳನ್ನು ಒಂದು ಗೌರವನೀಯವಾದಂಥ ಒಂದು ಪವಿತ್ರವಾದ ಸಂಗತಿಗಳು ಅಂತಿದ್ರೆ ಅದನ್ನಷ್ಟು ಹಾಸ್ಯಾಸ್ಪದ ಮಾಡಿಬಿಡ್ತಾ ಇದ್ದಾರಲ್ಲ. ಶ್ರದ್ಧೆಗೆ ಎಷ್ಟು ಕೀಳ್ತನ ತಂದು ಬಿಡ್ತಾ ಇದ್ದಾರೆ ಅಂತ ಬೇಸರವಾಗುತ್ತೆ. ಅಷ್ಟು ಸುಲಭವಾಗಿ ಯಾರ ಜನ್ಮಾದಿಗಳನ್ನು ತಿಳ್ಕೊಳ್ಳೋಕ್ಕಾಗೋಲ್ಲ. ತಿಳ್ಕೊಂಡ ತಕ್ಷಣವೇ ಯಾವ ಜನ್ಮಾಂತರ ಪೀಡಿತವಾದ ವ್ಯಾಧಿಗಳನ್ನು, ರೋಗಗಳನ್ನು, ಕಷ್ಟ ನಷ್ಟಗಳನ್ನು ನಿವಾರಿಸಿಕೊಳ್ಳೋಕ್ಕೂ ಆಗೋಲ್ಲ. ಹಾಗಾಗಿದ್ದಿದ್ರೆ ಮೊದಲು ಆ ಮಾಡ್ತಕ್ಕಂಥ ಗುರೂಜಿ ಇದಾನಲ್ಲ, ಅವನಿಗೆ ಮೊದಲು ಆಗಬೇಕಾಗಿದೆ ಆ ಚಿಕಿತ್ಸೆ ಅಷ್ಟೇ. ಈ ಕಾರಣದಿಂದ ನಾವು ನಮ್ಮ ಪರಿಧಿ ಒಳಗೆ ನೋಡಿದ್ರೆ ಚಿತ್ತಶುದ್ಧಿಗಾಗಿ ನಿಯತವಾಗಿ ಮಾಡಬೇಕಾದಂಥ ಕರ್ಮಾದಿಗಳೆಲ್ಲ ಇದ್ದೇ ಇವೆ. ಅದು ಉಪಾಸನಾ ರೂಪವಾದದ್ದೊಂದು, ಧ್ಯಾನ ರೂಪವಾದದ್ದೊಂದು, ಅದೇ ಭಕ್ತಿ ರೂಪವಾದದ್ದು ಉಪಾಸನೆ, ಧ್ಯಾನ ರೂಪವಾದದ್ದು ಯೋಗಾತ್ಮಕವಾದದ್ದು ಅಂತ, ಮತ್ತು ಕರ್ಮ ರೂಪವಾದದ್ದು, ವಿಚಾರ ಚಿಂತನ ರೂಪವಾದ ಜ್ಞಾನ ರೂಪವಾದದ್ದು, ಹೀಗೆಲ್ಲ ಉಂಟು. ಅದಕ್ಕೆ ತಕ್ಕಂತೆ ದೇಹ ಬೆಳೆಯಬೇಕಾಗುತ್ತದೆ. ಹಾಗೆ ಮಾಡಿಕೊಳ್ಳಬೇಕು. ನಿಜ, ಪ್ರತಿಯೊಬ್ಬರಿಗೂ ಒಂದು ಮಟ್ಟದ ದೇಹದ ದಾರ್ಢ್ಯ ಬೇಕು, ಒಂದು ಮಟ್ಟದ ದೇಹಾರೋಗ್ಯ ಬೇಕು. ಆದರೆ ಅದು ಹೇಗೆ ಅಂತಂದರೆ, ಎಲ್ಲರೂ ಕೂಡ ಅನ್ನ ಮಾಡ್ತಾರೆ ಮನೆಯಲ್ಲಿ. ಸಾಮಾನ್ಯ ಅನ್ನವೋ ಹಿಟ್ಟೋ ಎಂಥದ್ದೋ ರೊಟ್ಟಿನೋ ಮಾಡ್ಕೊಳ್ತಾರೆ. ಆದರೆ ಒಬ್ಬೊಬ್ಬರು ಒಂದೊಂದು ಹದದಲ್ಲಿ ಮಾಡ್ಕೊಳ್ತಾರೆ. ವಯಸ್ಸಾದವರು ಮೆತ್ತಗಿರಬೇಕು ಅಂತ ಮಾಡ್ಕೊಳ್ತಾರೆ. ಇನ್ನು ಕೆಲವರು ತಮಿಳುನಾಡಿನ ಕಡೆಯವರು ಮುದ್ದೆಯಾಗಿರಬೇಕು, 5 ಬೆರಳುಗಳನ್ನು ಹಾಕಿ ಅಮುಕಿದ್ರೆ ಒಂದೊಂದು ಬೆರಳ ಸಂಧಿಯಿಂದ ಅದು ಸಂಡಿಗೆ ಹಿಂಡಿದರೆ ಬರುತ್ತಲ್ಲ, ಆ ರೀತಿಯಾಗಿ ಹೊರಕ್ಕೆ ಉಕ್ಕೇರಿ ಬರಬೇಕು ಅನ್ನುವಂತೆ ಮಾಡಿಕೊಳ್ತಾರೆ. ಆಂಧ್ರದವರು ಒಂದು ಹಿಡಿ ಅನ್ನವನ್ನು ಎರಚಿದ್ರೆ ಇಡೀ ಮನೆಯೆಲ್ಲ ಅದು ಹಾರಾಡಿ ಅಗಳಗಳು ಕೂಡ ಪ್ರತ್ಯೇಕವಾಗಿ ಹಿಂದೂಗಳ ಅನೇಕ ಮತ್ತಿದಂತೆ ತೋರಿಕೊಳ್ಳಬೇಕು ಅಂತ ಹೀಗೆಲ್ಲ ಇರುತ್ತೆ. ಒಂದೊಂದು ದೇಶದ ಒಂದೊಂದು ಮನೋಧರ್ಮ ಆ ರೀತಿಯಾದದ್ದು, ಒಂದೊಂದು ವ್ಯಕ್ತಿಗಳ ಪ್ರಿಫರೆನ್ಸ್ ಆ ಥರದ್ದು. ನನ್ನಂಥವರಿಗೆ ಉಪ್ಪಿಟ್ಟು ಅನ್ನೋದು ತಿಂದರೆ ಗಂಟಲಿಗೆ ಹಿಡಿತಲೇ ಇರಬೇಕು, ಅದು ಮುದ್ದೆಯೇ ಆಗಬಾರ್ದು. ಒಂದೊಂದು ತುತ್ತಿಗೂ ಕಾಫಿಯೋ ಬಿಸಿನೀರೋ ಕುಡಿದು ಸುಖ ಪಡಬೇಕು ಅಂತ, ಆ ಗಂಟಲು ಹಿಡಿತದಲ್ಲಿ ಸುಖ ಅಂತ ಹೀಗಿರುತ್ತೆ. ಅದಕ್ಕೊಂದು ಹದ. ಹೀಗೆ ಎಲ್ಲರೂ ಮಾಡಿಕೊಳ್ಳೋದು ಒಂದೇ ಆದರೂ ಕೆಲವರು ರೊಟ್ಟಿನ ದಪ್ಪಗೆ, ಕೆಲವರು ತೆಳ್ಳಗೆ, ಕೆಲವರು ಸೀಕಲು, ಹೀಗೇನೇನೋ ಮಾಡಿಕೊಳ್ತಾರೆ. ಅದು ಅವರ ರುಚಿ ಭೇದ. ಆ ರೀತಿಯಲ್ಲೇ ದೇಹವನ್ನು ಕೂಡ ತದನುಸಾರವಾಗಿ ಬೆಳೆಸಿಕೊಳ್ಳಬೇಕಾಗುತ್ತದೆ. ಅದು ಕಾಯೋನ್ನತಿ. ಆ ದೇಹ ವ್ಯಾಪಾರ ಬುದ್ಧಿಯ ವ್ಯಾಪಾರಕ್ಕೆ, ಆ ಬುದ್ಧಿಯ ಮೂಲಕ ತನಗೂ ತನ್ನ ಪರಿಸರಕ್ಕೂ ಯಾವ ನೆಮ್ಮದಿ, ಯಾವ ಶಾಂತಿ, ಅತ್ಯಂತ ಕಡಿಮೆ ಪ್ರಯತ್ನದಿಂದ ಅತ್ಯಂತ ಒಳ್ಳೆಯದಾಗಬೇಕು ಎಲ್ಲರಿಗೂ. ಅದನ್ನು ನೋಡುವಂಥದ್ದು. ಅಂದರೆ ಸ್ವಾರ್ಥ ಮಾತ್ರ ಅಲ್ಲ, ಸರ್ವಾರ್ಥವನ್ನು ನೋಡುವಂಥದ್ದು. ಸ್ವಾರ್ಥ ಪರಾರ್ಥಗಳು 2 ಧ್ರುವಗಳಾದರೆ ಸರ್ವಾರ್ಥ ಇವೆರಡನ್ನು ಬೆಸೆಯತಕ್ಕಂಥದ್ದು. ಆ ರೀತಿಯಾಗಿ ಕಾಯೋನ್ನತಿ. ಆಮೇಲೆ ಮಾನೋನ್ನತಿ ಎನ್ನುವಂಥದ್ದು ಮತ್ತೂ ತುಂಬ ಸುಂದರವಾದಂಥದ್ದು. ಅದನ್ನು
ದೇವಡವರು ಹೇಳ್ತಾರೆ, ತನಗೇನೋ ಒಂದು ಅಂತಸ್ತು ಇದೆ ಎನ್ನುವುದೇ ಮಾನ. ಅಂದರೆ ತನ್ನ ಸ್ಥಾನ ಅಂತಸ್ತುಗಳಿಗೆ ತಕ್ಕದ್ದನ್ನಲ್ಲದೆ ಬೇರೆ ಏನನ್ನೂ ಮಾಡುವುದಿಲ್ಲ ಎಂಬ ಹಠವೇ ಮಾನೋನ್ನತಿ. ಬೇರೆ ಮಾತಿನಲ್ಲಿ ಹೇಳಬೇಕಂದರೆ ಪ್ರತಿಯೊಬ್ಬ ಮಾನವನು ತನಗೆ ಕೀರ್ತಿ ಬರಬೇಕೆನ್ನುತ್ತಾನೆ. ಆ ಕೀರ್ತಿ ಹೇಗಿರಬೇಕು ಎಂದು ಗೊತ್ತು ಮಾಡುವುದು ಮಾನೋನ್ನತಿ. ಯಾವನಾದರೂ ಒಬ್ಬ ತನಗೆ ಕಾಮುಕಾಗ್ರಣಿ ಎಂದು ಕೀರ್ತಿ ಬರಲಿ ಎನ್ನುತ್ತಾನೇನೋ, ಹಾಗೇನಾದರೂ ಬಂದರೆ ಅದು ಅಪಕೀರ್ತಿ. ಹೀಗೆ ಕೀರ್ತಿ ಅಪಕೀರ್ತಿ ಎಂದು ಗೊತ್ತು ಮಾಡುವುದು ಯಾವುದು? ಅದು ಮಾನೋನ್ನತಿ. ಆದ್ದರಿಂದ ತನ್ನದಲ್ಲದ್ದು ತನಗೆ ಬೇಡವೆಂಬ ಮರ್ಯಾದೆಯನ್ನು ಕಲ್ಪಿಸಿಕೊಳ್ಳುವುದು ಮಾನೋನ್ನತಿ. ಇತರರಿಗೆ ಹಿಂಸೆಯಾಗದಂತೆ ನೋವಾಗದಂತೆ ನಡೆದುಕೊಳ್ಳುವುದು ಮಾನೋನ್ನತಿ. ಅಂದರೆ ತನ್ನದಾದ ಒಂದು ಮರ್ಯಾದೆಯನ್ನು ಕಂಡುಕೊಳ್ತಾನಲ್ಲ, ತನ್ನ ಚೌಕಟ್ಟನ್ನು ತಾನು ಕಂಡುಕೊಳ್ತಾನೆ, ಇದು ತನಗೆ ಯುಕ್ತ ಅಂತ ಭಾವಿಸಿಕೊಂಡು ಮಾಡ್ತಾನೆ. ಪ್ರತಿಯೊಬ್ಬರಿಗೂ ಆಗಿರುತ್ತೆ. ಈಗ ನೋಡಿ, ಒಂದು ಸಂತೆಗೆ ಹೋದರೆ, ಒಂದು ದೊಡ್ಡ ಮಾಲ್ ತರಹದ್ದಕ್ಕೆ ಹೋದರೆ, ಒಂದು ಬಿಗ್ ಬಜಾರ್ ಥರದ್ದಕ್ಕೆ ಹೋದರೆ, ಯಾರ್ಯಾರು ಯಾವ ಯಾವ ರೀತಿಯಲ್ಲಿ ತಮಗೆ ಬೇಕಾದ ವಸ್ತುಗಳನ್ನು ಅದನ್ನು ಆಯ್ಕೆ ಮಾಡಿಕೊಳ್ತಾರೆ. ಆ ಹದದಲ್ಲಿ ಅವರು ಹೋಗ್ತಾರೆ. ಅವರ ಜೇಬು, ಅವರ ಮನೋಧರ್ಮ ಮತ್ತೊಂದು ಎಷ್ಟೋ ಕೆಲಸ ಮಾಡ್ತಾ ಇರ್ತವೆ. ಹಾಗೆ ಒಂದು ವಿನೋದ ಸಾಮಗ್ರಿ ಅಂತಾದರೂ ಅಷ್ಟೇ, ಒಂದು ಸಂಗೀತ ಅಂದರೆ ಒಬ್ಬೊಬ್ಬರು ಒಂದೊಂದು ಬಗೆಯಲ್ಲಿ ಸ್ವೀಕಾರ ಮಾಡಿಕೊಳ್ತಾರೆ. ಇದು ತನ್ನ ಇಯತ್ತ ಅಂತಂದುಕೊಳ್ತಾರೆ. ಹೀಗೆ ತಮ್ಮದಾದ ಒಂದು ಸ್ಥಾನವನ್ನು ತಾವು ಕಂಡುಕೊಳ್ಳುವಂಥದ್ದು ಮಾನೋನ್ನತಿ. ಇದಕ್ಕಿಂತ ಕೆಳಗೆ ಇಳಿಯಬಾರದು. ಕಾಂಪ್ರಮೈಸ್ ಮಾಡಿಕೊಳ್ಳದೆ ಜೀವನವೇ ಇಲ್ಲ. ಅವರವರ ವ್ಯಕ್ತಿತ್ವ ಅವರವರ ಮಟ್ಟದ ಕಾಂಪ್ರಮೈಸಿಂದ ಗೋಚರವಾಗುತ್ತದೆ. ಆ ಹೊಂದಾಣಿಕೆಯನ್ನು ಧರ್ಮ ಅಂತ ಕರೀಬಹುದು. ಎಷ್ಟೆಷ್ಟು ಮಟ್ಟಕ್ಕೆ ಅವರ ಹೊಂದಾಣಿಕೆ ಅವರಿಗೂ ಪರಿಸರಕ್ಕೂ ಒಳ್ಳೆಯದಾಗುತ್ತೋ ಅಷ್ಟೆಷ್ಟು ಮಟ್ಟಿಗೆ ಧರ್ಮ ಜಾಗರಣ ಇದೆ ಅಂತ ಗೊತ್ತಾಗುತ್ತದೆ. ಅದು ಮಾನೋನ್ನತಿಗೆ ಸಂಬಂಧಪಟ್ಟದ್ದು. ಒಂದು ಉದಾಹರಣೆಯನ್ನು ಅವರು ಕೊಡ್ತಾರೆ. ಒಬ್ಬ ರಾಜ ಸ್ವತಂತ್ರರಾಗೋದಕ್ಕೆ ಪ್ರಯತ್ನ ಪಡ್ತಾನೆ. ಆಗ ಚಕ್ರವರ್ತಿ ಅವನ ಮೇಲೆ ಯುದ್ಧಕ್ಕೆ ಬಂದು ಅವನನ್ನು ಸೆರೆ ಹಿಡಿತಾನೆ. ಹಿಡಿದು, ನೀನು ಒಳ್ಳೆಯವನು, ವೀರ, ಮತ್ತೆ ನೀನು ನಿನ್ನ ರಾಜ್ಯವನ್ನು ಸ್ವೀಕರಿಸು, ಮತ್ತೆ ನನ್ನ ಸಾಮಂತನಾಗಿರು, ನಿನಗೆ ಜೀವದಾನ ಮಾಡಿದ್ದೀನಿ ಅಂದರೆ ಅವನು ಬಂಡಾಯ ಇದ್ದಂತ ಅವನು ಹೇಳ್ತಾನೆ, ಇಲ್ಲ, ಒಮ್ಮೆ ನಿನ್ನ ಮೇಲೆ ಕೈ ಎತ್ತಿದ ನಾನು ಮತ್ತೆ ನಿನಗೆ ಕೈ ಮುಗಿಯೋದು ನನಗೊಂದು ಕಷಾಯ. ಹಾಗೆ ನಿನಗಾದರೂ ಒಮ್ಮೆ ಕೈ ಎತ್ತಿದವನು ಒಮ್ಮೆ ಬಂಡೆದ್ದವನು ಅಂತ ನನ್ನ ಮೇಲೆ ವಿಶ್ವಾಸವೂ ಇರೋದಿಲ್ಲ. ಅದರಿಂದ ಕೊಂದೇ ಬಿಡು ಅಷ್ಟೇ, ನಾನು ಉಳಿಯೋದಕ್ಕೆ ಇಷ್ಟಪಡೋದಿಲ್ಲ ಅಂತ. ಈ ಅಶಾಶ್ವತವಾದ ದೇಹಭೋಗಕ್ಕಾಗಿ ಕೈ ಮುಗಿದು ಬೇಡುವುದು ಸರಿಯಲ್ಲ ಅಂತನ್ನುವಂಥದ್ದು. ಇದು ಮಾನೋನ್ನತಿ ಅಂತ. ತುಂಬ ಕಷ್ಟ ಇದೆ. ಅದನ್ನು ಕೇಳ್ತಾಳೆ ಅವಳು. ಹಾಗಾದರೆ ಇದನ್ನೆಲ್ಲ ಮಕ್ಕಳಿಗೆ ತಂದು ಕೊಡಬೇಕಾದದ್ದು ತಂದೆ ತಾಯಿಗಳ ಕರ್ತವ್ಯ ಅಂದರೆ ತಾಯ್ತನ ಎನ್ನುವುದು ಇಷ್ಟು ಕಠಿಣವೇ ಅಂತಂದರೆ ಹೌದು, ಇದು ಮಾಡಬೇಕಾದ ಕಾರ್ಯ, ಇದಕ್ಕಾಗಿ ನಾನು ಒದ್ದಾಡುತ್ತೇನೆ ಅಂತ. ಇಲ್ಲಿ ನಮಗೆ ಗೊತ್ತಾಗುತ್ತದೆ ಮಕ್ಕಳನ್ನು ಹೇಗೆ ಬೆಳೆಸಬೇಕು, ಯಾವ ಥರ ಬೆಳೆಸಬೇಕು ಅನ್ನುವಾಗ ದೊಡ್ಡ ಪ್ರಶ್ನೆಗಳಿರುತ್ತವೆ. ಈ ಮೂರು ಉನ್ನತಿಗಳನ್ನು ತಂದು ಕೊಟ್ಟರೆ ಆಗುತ್ತದೆ, ಮುಂದೆ ವಿದ್ಯೋನ್ನತಿ ಬರುತ್ತದೆ. ಈ ಸಂದರ್ಭದಲ್ಲಿ ಇನ್ನೂ ಒಂದು ಹೇಳಬೇಕು, ನಮಗೆ ನಾವೇ ಸಾಧಿಸಬೇಕು ಅಂತ ಎಷ್ಟೋ ಇರುತ್ತೆ, ಆಗೋಲ್ಲ. ನಮ್ಮ ಮೂಲಕ ಮತ್ತೊಬ್ಬರು ಸಾಧಿಸಬಹುದಾದದ್ದಿರುತ್ತೆ, ಅದಕ್ಕೆ ನೆರವಾಗೋಣ. ಎಷ್ಟೋ ಬಾರಿ ನಮ್ಮ ಹೆಣ್ಣು ಮಕ್ಕಳಿಗೆಲ್ಲ ಈ ಸಂದೇಹ ಕಾಡಬಹುದು. ಮುಂಚಿನವರು ಕಾಡ್ತಾ ಇರಲಿಲ್ಲ, ಈಗಿನವರಿಗೆ ಕಾಡಬಹುದು. ಮಕ್ಕಳು ಅಂತಂದರೆ ಗ್ರೇಟ್ ಸೆಟ್ ಬ್ಯಾಕ್ ಇನ್ ಮೈ ಕೆರಿಯರ್. ನನ್ನ ಕೆರಿಯರ್ನಲ್ಲಿಯೇ ಒಂದು ದೊಡ್ಡ ಹಿನ್ನಡೆ. ಮಕ್ಕಳಿಗಾಗಿ ನಾನು 8-10 ವರ್ಷಗಳಾದರೂ ಬಲಿ ಕೊಡಬೇಕಾಗುತ್ತದೆ. ದಟ್ ಈಸ್ ಇನ್ ಮೈ ಪ್ರೈಮ್ ಯೂತ್. ಯೌವನದಲ್ಲಿ ಕೊಡುವುದು ಅಂದರೆ ಕಳ್ಕೊಂಡಿದ್ದಂತೆ ತಾನೇ ಅಂತ. ಆದರೆ ಆ ಮಕ್ಕಳ ಮೂಲಕ ಸಾಧಿಸುವಂಥದ್ದು ದೊಡ್ಡದು, ಅದು ತುಂಬ ವಿಶೇಷವಾದದ್ದು ಅಂತ ನಾವು ಯಾಕೆ ಅಂದುಕೊಳ್ಬಾರ್ದು. ಮತ್ತು ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಮಾಡುವ ಅವಕಾಶ ಸಿಗುವುದಿಲ್ಲ. ನನಗೆ ನೃತ್ಯ ಮಾಡಬೇಕು ಅಂತ ಮೂಗಿನವರೆಗೂ ಆಸೆ ಇದೆ, ಮಾಡಲೂಬಹುದೋ ಏನೋ, ನೋಡುವವರು ಯಾರೋ, ನೋಡಿದ ಮೇಲೆ ಉಳಿಯೋರು ಯಾರೋ, ನನ್ನನ್ನು ಉಳಿಸೋರು ಯಾರೋ. ಈ ದೃಷ್ಟಿಯಿಂದ ಏನು ಮಾಡಬೇಕು? ಅತ್ಯುತ್ತಮ ಅಂದರೆ ಒಳ್ಳೆಯ ನೃತ್ಯ ಆದಾಗ ಹೋಗಿ ನೋಡಿ ಸಂತೋಷಪಟ್ಟು ಬರುವಂಥದ್ದು, 4 ಜನಕ್ಕೆ ಒಳ್ಳೆಯ ನೃತ್ಯ ಅಂತ ಹೇಳಿ ಕೊಂಡಾಡಿ ಬರುವಂಥದ್ದು. ಅಥವಾ ಕೆಟ್ಟ ನೃತ್ಯ ಅಂತ ಅನಿಸಿದ್ರೆ ಇದು ಕೆಟ್ಟ ನೃತ್ಯ ನೋಡಬೇಡಿ ಅಂತಲೂ ಬೇಕಾದ್ರೆ ಹೇಳಬಹುದು. ಅದನ್ನು ಸಕಾರಣವಾಗಿ ಹೇಳಬೇಕಾಗುತ್ತದೆ. ಮೆಚ್ಚುಗೆಗೆ ಎಷ್ಟೋ ಬಾರಿ ಕಾರಣ ಬೇಕಾಗೋಲ್ಲ, ಆದರೆ ಆಕ್ಷೇಪಕ್ಕೆ ಮಾತ್ರ ಕಾರಣಗಳಿರಲೇಬೇಕು. ಕಾರಣವಿಲ್ಲದ ಆಕ್ಷೇಪ ನಿಂದೆಯಾಗುತ್ತದೆ. ಆದರೆ ಅಕಾರಣವಾದ ಪ್ರಶಂಸೆ ಅಭಿಮಾನವಾಗುತ್ತದೆ, ಆರಾಧನೆ ಆಗುತ್ತದೆ, ತಪ್ಪೇನೂ ಇಲ್ಲ. ಅವ್ಯಾಜ ಪ್ರಶಂಸೆಯಲ್ಲಿ ದೋಷ ಇಲ್ಲ, ಆದರೆ ಅವ್ಯಾಜ ನಿಂದೆ ಮಾತ್ರ ಪರಮ ದೋಷಾಸ್ಪದವಾದದ್ದು. ಮತ್ತು ಇನ್ನೊಂದು ಏನು ಮಾಡಬಹುದು, ನನ್ನ ಯಾವುದಾದ್ರೂ ಒಂದು ಶಕ್ತಿ ನೃತ್ಯ ಮಾಡೋಕ್ಕಾಗದೇ ಇದ್ದರೂ ನೃತ್ಯ ಮಾಡುವವರಿಗೆ ಪೂರಕವಾಗಬಲ್ಲದಿದೆಯಾ? ನಾನು ಹಾಡಬಲ್ಲೆನ, ಹಾಗೆಯೇ ಅವ್ರಿಗಾಗಿ ಹಾಡೋಣ, ಅಥವಾ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಮಾಡೋಣ. ಲೇಖಕನಾಗಿದ್ದರೆ ಅವರಿಗೆ ಸಾಹಿತ್ಯ ಬರ್ಕೊಡೋಣ.
ಅವು ಎರಡೂ ಅಲ್ಲ ಅಂತಂದರೆ ಇನ್ಯಾವುದೋ ಒಂದು ಕ್ವಾಲಿಟಿ ಇರುತ್ತಲ್ಲ, ಒಂದು ಸ್ವಲ್ಪ ದುಡ್ಡಿರುತ್ತೆ, ಅವ್ರ ಕಾರ್ಯಕ್ರಮ ಆದಾಗ ಟಿಕೆಟ್ ಇದ್ದರೆ ಟಿಕೆಟ್ ಕೊಟ್ಟು ನೋಡೋಣ ಅಂತಲೋ, ಮತ್ತಿನ್ಯಾವುದೋ ಒಂದು ಅವರ ಸಂಬಂಧಪಟ್ಟಂತೆ ಪಾರಿತೋಷಿಕ ಕೊಡುವುದು, ಹೀಗೇನೋ ಮಾಡೋಣ, ಈ ಥರದ್ದೆಲ್ಲ ಹೋಗ್ಬೋದು. ಇವು ಯಾವುದೂ ಇಲ್ಲ ಅಂದರೆ ನೋಡಿ ಮೆಚ್ಚಲಬಹುದು, ಇನ್ನೇನೂ ಇಲ್ಲ ಅಂದರೆ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಆದರೂ ಇರಬಹುದು. ಅವು ನೃತ್ಯ ನಡೀತಾ ಇದ್ದರೆ ಹೋಗ್ಬಿಟ್ಟು ಕಲ್ಲೆಸೆಯೋದು ಮಾತ್ರ ಮಾಡಬಾರ್ದು. ಈ ರೀತಿ ಹಲವು ಬಗೆಗಳಲ್ಲಿ ನಾನು ಅದಕ್ಕೆ ಪೂರಕವಾಗಬಲ್ಲೆ. ಅದೇ ಥರ ತಾಯಿ ತಾನು ಯಾವುದಾಗಬೇಕು ಅಂತಿರೋದು ಆಗೋಕ್ಕೆ ಸಾಧ್ಯವಾಗದೇ ಇದ್ದರೆ ತಾಯಾಗುವುದಕ್ಕಿಂತ ಮಿಗಿಲಾಗಿ ಇನ್ಯಾವುದೂ ಇಲ್ಲ. ಆ ಥರ ನೋಡಿದರೆ ಅಧ್ಯಾಪಕರಿಗೂ ಅದೇ ಥರ ತಾನೆ. ನೋಡಿ, ಒಂದೇ ತರಗತಿಯಲ್ಲೇ ಸದಾ ಕೂತಿರೋ ವಿದ್ಯಾರ್ಥಿನ ಅತ್ಯಂತ ಮೂರ್ಖ ಅಂತ ಕರೀತಾರೆ, ಪ್ರತಿ ವರ್ಷ ಫೇಲ್ ಆಗಿರೋನು ಅಂತ. ಅದೇ ತರಗತಿಗೆ 30 ವರ್ಷ ಪಾಠ ಹೇಳುವಂಥ ಅಧ್ಯಾಪಕರನ್ನ ಏನಬೇಕು? ಅವನೆಂದೂ ದಡ ಕಾಣೋದೇನೇ ಇಲ್ಲ. ಅಂಬಿಗನಿಗೆ ಆ ಕಡೆ ದಡದ ಮೇಲೆ ಕಾಲಿಡುವ ಪ್ರಮೇಯವೇ ಬರೋಲ್ಲ, ನದಿಯೊಳಗೇನೆ ಓಡಾಡ್ಕೊಂಡಿರ್ತಾನೆ. ಅವನ ಬದುಕೇ ಅದಾಯಿತು ಅಂದರೆ ಅದರೊಳಗೆ ಸಾರ್ಥಕ್ಯ ಇರುವಂಥದ್ದು. ಹೀಗೆ ಅವನ ಕೃತಕೃತ್ಯತೆ ಅಲ್ಲಿಯೇ ಇರುವಂಥದ್ದು. ಬೇರೆ ಹೂವಾಗೋಕ್ಕೆ ಹೋದರೆ ಮರದ ಅಸ್ತಿತ್ವದ ಗತಿ ಏನಾಗಬೇಕು? ಈ ದೃಷ್ಟಿಯಿಂದ ನಾವು ಯೋಚನೆ ಮಾಡಿದಾಗ ತಿಳಿಯುತ್ತದೆ, ನಮ್ಮ ಮಾನೋನ್ನತಿ ನಮ್ಮ ಮರ್ಯಾದೆಗಳನ್ನು, ಮರ್ಯಾದೆ ಅನ್ನೋದು ತುಂಬ ಸೊಗಸಾದ ಶಬ್ದ, ಸೀಮಾ ಮಿತಿ ಅನ್ನುವ ಅರ್ಥ, ಬೌಂಡ್ರೀಸ್ ಅಂತ. ಇನ್ನೊಂದು ನಮ್ಮ ಗೌರವ ಅಂತಲೂ ಅರ್ಥ ಇದೆ. ಮಾನ ಅನ್ನೋದಕ್ಕೆ ಅಳತೆ ಅಂತಲೂ ಅರ್ಥ ಇದೆ. ನಮ್ಮ ಅಳತೆ ಅಂತ ಒಂದಿರುತ್ತೆ, ಅದರಂತೆ ಮಾಡಿಕೊಳ್ಳಬೇಕು. ಹೀಗಾಗಿ ನಾವು ಎಷ್ಟೋ ಬಾರಿ ಅಯ್ಯೋ ಅವರು ಪಾಪ ಹೇಗೆ ಬದುಕ್ತಾರೋ ಏನೋ, ಈ ಮಟ್ಟದಲ್ಲಿ ಈ ಹಣದ ಉಬ್ಬರದಲ್ಲಿ ಅವ್ರದ್ದಾದ ಒಂದು ದಾರಿ ಇರುತ್ತೆ, ನಾವು ನಿಷ್ಕರುಣಿಗಳಾಗಬೇಕಾಗಿಲ್ಲ. ಆದರೆ ಪ್ರಯೋಜನಕ್ಕೆ ಬಾರದ ಅನುಕಂಪೆಯೂ ಯಾವ ರೀತಿಯಲ್ಲೂ ಪರಿಣಾಮಕಾರಿ ಅಲ್ಲ ಅಂತ. ಒಂದೊಂದು ಇಯತ್ತ ಒಂದೊಂದು ಸ್ಥಾನವನ್ನು ಗಳಿಸಿಕೊಂಡಿರುತ್ತದೆ. ಮತ್ತು ಅವರು ಅವರ ಸ್ಥಾನದಲ್ಲಿಯೇ ನಮಗಿಂತ ಮಿಗಿಲಾದ ಆನಂದವನ್ನೂ ಪಡೀತಾ ಇರ್ಬೋದು. ಎಷ್ಟೋ ಜನ ನನಗೆ ಹೇಳಿದ್ದುಂಟು, ಅಯ್ಯೋ ನಿಮ್ಮನ್ನು ನೋಡಿದ್ರೆ ಸಂಕಟ ಆಗುತ್ತೆ, ಅಯ್ಯೋ ಪಾಪ ಅನಿಸುತ್ತೆ ಅಂತ. ನನಗೆ ಇಲ್ದಿರೋ ಅಯ್ಯೋ ಪಾಪ ನಿಮಗೆ ಆತಕ್ಕಪ್ಪ ಅಂತ ಕೇಳಿದ್ದುಂಟು. ಇರ್ಬೋದು ಅಲ್ಲಿ ಇಲ್ಲಿ ಕೊರತೆ, ಅದೊಂದು ರೀತಿ ಕೆಮ್ಮು ನೆಗಡಿ ಸೀನು ಇದ್ದಂತೆ, ಅದೇನು ಕ್ಯಾನ್ಸರು ಟಿ ಬಿ ಅಲ್ವಲ್ಲ. ಹಾಗಾಗಿ ನಮ್ಮ ಮರ್ಯಾದೆ ಮಿತಿ ನಮಗೆ ನೆಮ್ಮದಿಯನ್ನು ತಂದು ಕೊಡುವ ಒಂದು ಮಾರ್ಗ ಅಂತ ಅನ್ನೋದನ್ನು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಈ ಥರದ್ದು ಒಂದು ಕಾದಂಬರಿಯಲ್ಲಿ ಎಷ್ಟು ಧ್ವನಿಪೂರ್ಣವಾಗಿ ಬೆಳೆಯುತ್ತದೆ ಅಂತ ನೋಡಬಹುದು. ಮತ್ತು ವಿದ್ಯೋನ್ನತಿಯ ಬಗ್ಗೆ ಹೇಳ್ತಾರೆ. ವಿದ್ಯೋನ್ನತಿ ಅಂತಂದರೆ ಈ ಎಲ್ಲ ವಿಷಯಗಳನ್ನು, ಅಂದರೆ ಕಾಯೋನ್ನತಿ ಮತ್ತು ಮಾನೋನ್ನತಿಗಳನ್ನು ಸಾಫಲ್ಯಗೊಳಿಸಿಕೊಳ್ಳೋದಕ್ಕೆ ಮಾಡಿಕೊಳ್ಳಬೇಕಾದಂಥ ವಿಚಾರದ ಸಾಮಗ್ರಿ, ವಿಚಾರ ಸಾಧನ ಸಾಮಗ್ರಿ, ಅದೇ ಶ್ರದ್ಧೆ ಇತ್ಯಾದಿಗಳಿಂದ ಒಡಗೂಡಿಕೊಂಡು ಬಂದದ್ದು. ಹೊಟ್ಟೆ ಬಟ್ಟೆಯಿಂದ ಆಚೆಗೆ ಇನ್ನೇನೋ ಒಂದಿದೆ ಎನ್ನುವುದನ್ನು ಒಪ್ಪುವುದಕ್ಕೂ ಒಂದು ವಿಲಕ್ಷಣ ಸಾಮರ್ಥ್ಯ ಬೇಕು. ಅಂಥ ಆಚಿನದನ್ನು ಸಾಧಿಸಿಕೊಡುವುದು ಪರವಿದ್ಯೆ. ಅಂಥದ್ದನ್ನು ನಾವು ವಿದ್ಯೋನ್ನತಿ ಅಂತ ಕರೆಯುವಂಥದ್ದು ಅಂತ ಹೇಳ್ತಾರೆ. ವಿದ್ಯೆಯು ಹಾದಿಯ ಕೊನೆಯನ್ನು ಸೇರಿಸುವ ಸಾಧನ. ಆ ಹಾದಿಯ ಕೊನೆಯನ್ನು ಸೇರುವ ಸಾಮರ್ಥ್ಯವನ್ನು ಸಂಪಾದಿಸಿಕೊಡುವುದು, ಅದು ಆ ವಿದ್ಯೆಯನ್ನು ಆರಾಧಿಸುವುದು ವಿದ್ಯೋನ್ನತಿ ಅಂತ ಹೇಳ್ಬಿಟ್ಟು ಅಂತಾರೆ. ಹೀಗೆಲ್ಲ ಮಾತಾಡ್ತಾ ಆಚಾರ್ಯ ದೇವರಾತನಿಗೆ ತಾನೇನು ಮತಾಂತರಗೊಳ್ತಾ ಇದ್ದೀನ ಅಂತ ಭ್ರಮೆ ಬಂದುಬಿಡುತ್ತೆ. ಇದೆಲ್ಲ ಕೇವಲ ಬ್ರಾಹ್ಮತತ್ವ, ಇದು ಕರ್ಮಿಷ್ಠನಾದ ತನ್ನ ಬಾಯಲ್ಲಿ ಹೇಗೆ ಬರ್ತಾ ಇದೆ, ಆ ಎಳೆ ಮಗುವಿನ ಪ್ರಭಾವವ ಅಂತ ಅನಿಸುತ್ತದೆ. ಮತ್ತು ಯಾಜ್ಞವಲ್ಕ್ಯ ಬೆಳೀತಾನೆ, ತಾಯಿ ಸದಾ ಪೂರ್ಣಮದಃ ಮತ್ತು ಭದ್ರಂ ಕರ್ಣೇಭಿಹಿ ಇತ್ಯಾದಿ ಮಂತ್ರ ಹೇಳ್ಕೊಳ್ತಾ ಇರ್ತಾಳಲ್ಲ, ಅದನ್ನು ಕೇಳ್ತಾನೆ. ಅರ್ಥ ಏನು? ಅನ್ಯಶ್ರೇಯ ಅನ್ಯದುತೇವ ಪ್ರಿಯ ತೇ ಉಭಯ ನಾನರ್ಥೆ ಪುರುಷ ನಿಸೀತಃ, ಈ ರೀತಿಯಾದಂಥ ನಮಗೆ ಮುಂದೆ ಶುಕ್ಲಯಜುರ್ವೇದದಲ್ಲಿ ಕಾಣಿಸುವಂಥ ಮಂತ್ರಗಳು ಇದು ಯಜುರ್ವೇದದಲ್ಲಿ ಕೂಡ ಇದೆ. ಇದೇನಿದು ಅಂತ ಹೇಳ್ಬಿಟ್ಟು ಇವುಗಳನ್ನು ಅರ್ಥ ಏನು, ಇದೇನು ನೀನು ಒಣಕೊಳ್ತಾ ಇರೋದು ಅಂತ ಕೇಳಿದಾಗ ಅವಳು ಒಂದು ಕ್ಷಣ ಇದನ್ನು ಮಗುಗೆ ಹೇಳೋದು ಹೇಗೆ ಅಂತ ಸುಮ್ಮನೆ ಆಗಿಬಿಡ್ತಾಳೆ. ಆಮೇಲೆ ಮಗು ಅಂತ ನಾವು ಭ್ರಮೆ ಮಾಡಿಕೊಳ್ಳಬಾರ್ದು, ಏನು ಕೇಳಿದ್ರು ಹೇಳಬೇಕು ಅಂತ ಹೇಳಿ ಅವಳು ಹೇಳುವುದಕ್ಕೆ ತೊಡಗ್ತಾಳೆ. ಆ ಸಂದರ್ಭದಲ್ಲಿ ಅವಳು ಹೇಳುವಂಥ ಮಾತುಗಳು ಶ್ರೇಯಸ್ಸು ಪ್ರೇಯಸ್ಸು ಅನ್ನುವುದರ ಕಡೆಗೆ ತಿರುಗುತ್ತದೆ. ಇದು ಕಠೋಪನಿಷತ್ತಿನಲ್ಲಿ ಬರ್ತದೆ. ಕಠೋಪನಿಷತ್ತು ನಚಿಕೇತನಿಗೆ ಮತ್ತು ಯಮಧರ್ಮನಿಗೆ ನಡುವೆ ನಡೆದ ಸಂವಾದ ತಾನೇ. ಯಮ ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಅಂತ ಎರಡಿದೆ. ಅದರೊಳಗೆ ಶ್ರೇಯಸ್ಸನ್ನು ಧೀರರು ಬಯಸ್ತಾರೆ. ಧೀರ ವೃಣೀತೆ ಶ್ರೇಯ. ಅಧೀರನಾದವನು ಅವನು ಪ್ರೇಯಸ್ಸನ್ನು ಸಂಪಾದಿಸ್ಕೊಳ್ಬೇಕು ಅಂತ ನೋಡ್ತಾನೆ ಅಂತ. ಮಗ ಕೇಳ್ತಾನೆ, ಏನಮ್ಮ ಅದು ಶ್ರೇಯಸ್ಸು ಪ್ರೇಯಸ್ಸು ಅಂತಂದರೆ ಅಂತ. ಅವಳು ಆಮೇಲೆ ಹೇಳ್ತಾಳೆ, ಒಂದು ಮಾತಲ್ಲಿ ಬರುತ್ತೆ ನೋಡಿ, ದೇವತೆಗಳು ಎಲ್ಲ ಕಡೆಯಲ್ಲಿಯೂ ಇದ್ದಾರೆ, ನಮ್ಮೊಳಗೂ ಇದ್ದಾರೆ, ಹೊರಗೂ ಇದ್ದಾರೆ, ಎಲ್ಲೆಲ್ಲಿಯೂ ಇದ್ದಾರೆ. ಅವರನ್ನು ಮರೆತರೆ ಅವರಿಗೆ ನೋವು. ಹೀಗಾಗಿ
ಆ ದೇವತತ್ವವನ್ನು ಮರೆಯುವುದೇನೆ ಪ್ರೇಯಸ್ಸು, ದೇವತತ್ವವನ್ನು ನೆನಪಿಡುವುದೇ ಶ್ರೇಯಸ್ಸು ಅಂತ ಮಗುವಿಗೂ ಅರ್ಥವಾಗುವಂತೆ ಹೇಳಿಸ್ಬಿಡ್ತಾರೆ. ಇದೇನು ದೇವತಾ ತತ್ವ ಅಂದರೆ ಏನರ್ಥ? ನಮಗಿಂತ ಮಿಗಿಲಾದದ್ದು ದೊಡ್ಡದೊಂದಿದೆ, ಈ ಜಗತ್ತು ಜೀವ ಎಲ್ಲವೂ ಆಗಿರುವಂಥ ತತ್ವ, ಅದು ಅಂತರ್ಬಹಿಶ್ಚ ವ್ಯಾಪ್ತವಾದದ್ದು, ಅದನ್ನು ಗೌರವಿಸಿ ನಾನು ಬಾಳಬೇಕು ಅಂತ. ಧರ್ಮಾರ್ಥ ಕಾಮ ಮೋಕ್ಷಾತ್ಮಕವಾದಂತಹ ಪುರುಷಾರ್ಥ ವ್ಯವಸ್ಥೆಯನ್ನು ಒಪ್ಪಿ ನಡೆಯುವುದೇ ಶ್ರೇಯಸ್ಸು, ಅದನ್ನು ಬಿಟ್ಟು ನಡೆಯುವುದೇನೆ ಪ್ರೇಯಸ್ಸು. ಪುರುಷಾರ್ಥದ ಚೌಕಟ್ಟಿನಲ್ಲಿ ಇಲ್ಲದ ಅರ್ಥಕಾಮಗಳನ್ನು ನಾವು ಅರಿಷಡ್ವರ್ಗದಲ್ಲಿ ಸೇರುವಂಥ ಕಾಮ ಮತ್ತು ಲೋಭ ಅಂತ ಕರಿತೀವಿ. ಅಷ್ಟೇ, ಅರ್ಥ ಹೋಗಿ ಲೋಭವಾಗುತ್ತದೆ. ಅಲ್ಲಿರುವ ಕಾಮ ಅದು ಕೆ ಕ್ಯಾಪಿಟಲ್ ಆಗಿರೋದು ಕೆ ಸ್ಮಾಲ್ ಅಂತ ಆಗಿಬಿಡುತ್ತೆ, ತುಂಬ ದೊಡ್ಡ ಅಪಾಯ ಅಂತ ಅನಿಸುತ್ತದೆ. ಹೀಗಾಗಿ ಪುರುಷಾರ್ಥದ ಚೌಕಟ್ಟಿನಿಗೆ ಬರುವಂತೆ ಯಾವುದನ್ನು ಮಾಡಿಕೊಳ್ಳಬೇಕು. ಅಂದರೆ ಕೂಡಿದ ಮಟ್ಟಿಗೂ ನಮ್ಮ ಬಯಕೆಯನ್ನು ಈಡೇರಿಸುವ ಸಾಧನಗಳನ್ನು ಲೆಜಿಟಿಮೇಟ್ ಮಾಡಿಕೊಳ್ಳುವುದು, ಟು ಲೆಜಿಟಿಮೈಸ್ ಅವರ್ ಡಿಸೈರ್ಸ್ ಆ್ಯಂಡ್ ದಿ ಏಜೆನ್ಸೀಸ್ ವಿಚ್ ಮೀಟ್ ಅವರ್ ಡಿಸೈರ್ಸ್. ಕಷ್ಟ ಇದೆ. ಅದೇ ನೋಡಿ, ರೆಗ್ಯುಲರೈಸ್ ಮಾಡ್ಕೊಳ್ಬೇಕು ಸೈಟನ್ನು, ಜಾಬನ್ನು ರೆಗ್ಯುಲರೈಸ್ ಮಾಡ್ಕೊಳ್ಬೇಕು, ಅಡ್ಹಾಕ್ ಅಪಾಯಿಂಟ್ಮೆಂಟು, ಅದು ಫುಲ್ ಟೈಮ್ ಆಗಬೇಕು ಅಂತಂತೀವಲ್ಲ, ಸರ್ಕಾರದ ಮನ್ನಣೆ ಪಡಿಬೇಕು, ಸೈಟ್ ಕೊಂಡ್ಕೊಂಡಿದ್ರು ಖಾತಾ ಇರಬೇಕು ಅಂತೀವಿ. ಆ ರೀತಿಯಾಗಿ ಧರ್ಮದ ಖಾತಾನ ಸಂಪಾದಿಸಿಕೊಳ್ಳುವಂಥದ್ದು ಅಂತ ಗೊತ್ತಾಗುತ್ತದೆ. ಹೇಗೂ ಹಾಡ್ತೀವಿ, ಚೆನ್ನಾಗಿರುತ್ತೆ, ಆದರೆ ಅದು ಶ್ರುತಿಬದ್ಧವೇ ಅಲ್ಲವೇ, ಶ್ರುತಿಯನ್ನು ನಾನು ಗ್ರಹಿಸಿ ಹಾಡಬಲ್ಲನೇ ಇಲ್ಲವೇ ಅಂತ ನೋಡಿಕೊಂಡಾಗ ಆ ಹಾಡಿಗೆ ಒಂದು ಧರ್ಮದ ಆಯಾಮ ಬರುತ್ತದೆ, ಅದೇ ಶಾಸ್ತ್ರತ್ವ. ಮತ್ತು ನೋಡಿ, ಅದರಿಂದ ಆಗುವ ಸ್ವಾರಸ್ಯ ಏನೆಂದರೆ, ನಾನು ಏನೋ ಹಾಡ್ತಾ ಇದ್ದೆ, ಆ ಸಂಗತಿಯನ್ನು ಯಾರಾದರೂ ಮತ್ತೆ ಕೇಳಿದ್ರೆ ಅದರಂತೆ ಹಾಡೋಕ್ಕಾಗೋಲ್ಲ. ಆ ಸಂಗತಿಯನ್ನು ಗುರುತಿಟ್ಟುಕೊಂಡು ಅದಕ್ಕೆ ಚಿರಂಜೀವಿತ್ವವನ್ನು ಕಾಪಾಡಬೇಕು ಅಂದರೆ ಧರ್ಮ ಬಂದುಬಿಡುತ್ತೆ. ಹೇಗೋ ಮಾಡಿಬಿಟ್ವಿ, ಅಡುಗೆ ಗೊತ್ತಾಗಲಿಲ್ಲ, ಮತ್ತು ಇನ್ಯಾರು ಆವತ್ತು ಮಾಡಿದ್ರಲ್ಲ ನೀವು, ಹಾಗೆ ಅದೇನೋ ಒಂದು ಹೊಸ ರುಚಿ ಮಾಡಿಕೊಡಿ ಅಂತಂದರೆ ಎಲ್ಲಿಂದ ಮಾಡೋಣ? ಮತ್ತೆ ಜ್ಞಾಪಿಸಿಕೊಳ್ಳಬೇಕು. ಅಂದರೆ ವಿಧಿಯನ್ನು ನಾವು ಜ್ಞಾಪಿಸಿಕೊಂಡ್ರೆ, ವಿಧಿವತ್ತಾಗಿ ಮಾಡಿಕೊಂಡ್ರೆ ಯಾವುದನ್ನು ಅದಕ್ಕೆ ಧರ್ಮತ್ವ ಬರುತ್ತದೆ. ಧರ್ಮತ್ವ ಅಂದರೆ ತಾಳಿಸುವ ಬಾಳಿಸುವ ಪ್ರಕ್ರಿಯೆ. ತಾಳಿಸೋದು ಬಾಳಿಸೋದು ಅಂದರೆ ಅದಕ್ಕೆ ಚಿರಂಜೀವಿತ್ವವನ್ನು ಕೊಡುವಂಥದ್ದು, ವಿಶ್ವಜನೀನವಾಗಿ ಮಾಡುವಂಥದ್ದು ಅಂತ. ಹಾಗೆ ಮಾಡಿದರೆ ಅದು ಲೋಕೋಪಕಾರಿಯೇ ಆಗುತ್ತದೆ. ಒಂದು ಚಲನೆಯೂ ಅಷ್ಟೇ, ತುಂಬ ಚೆನ್ನಾಗಿದೆ, ಅದಕ್ಕೊಂದು ಲಯಶುದ್ಧಿಯನ್ನು ಕೊಟ್ಟರೆ, ಭಾವಶುದ್ಧಿಯನ್ನು ಕೊಟ್ಟರೆ ಅದಕ್ಕೆ ಶಾಸ್ತ್ರೀಯತೆ ಬರುತ್ತದೆ. ಮಾತಿಗಾದರೂ ಅಷ್ಟೇ, ವ್ಯಾಕರಣದಿಂದ ಬರುವಂಥದ್ದು. ಹಾಗೆ ಭಾಷೆ ಅರ್ಥಕಾಮಗಳಿಗೆ ಇರುವಂಥದ್ದು ಧರ್ಮಕ್ಕೂ ಬೇಕು ಅಂದರೆ, ಧರ್ಮವಾಗಬೇಕು ಅಂದರೆ ವ್ಯಾಕರಣ. ಅರ್ಥಕಾಮಗಳಿಗಿರುವಂಥ ಸಂಗೀತಕ್ಕೆ ಶ್ರುತಿಲಯಗಳ ಸಂಸ್ಕಾರವನ್ನು ಕೊಟ್ಟಾಗ ಅದು ಧರ್ಮ ಆಗುತ್ತದೆ. ಹೀಗೆ ಯಾವುದನ್ನೇ ತೆಗೆದುಕೊಳ್ಳಿ, ಸಿಕ್ಕಿಂತಾದ ಪದಾರ್ಥ ಸಿಕ್ಕದಂಗೆ ತಿನ್ನೋದಕ್ಕೆ ಬದಲಾಗಿ ಅದಕ್ಕೊಂದು ಹೊತ್ತು ಗೊತ್ತು, ಹದ, ಶುಚಿ, ರುಚಿ ಅಂತ ವ್ಯವಸ್ಥೆ ಮಾಡಿಕೊಂಡಾಗ ಅದೊಂದು ಆಹಾರ ಧರ್ಮ. ಎಲ್ಲವೂ ಹಾಗೆಯೇ ಪರಿಣಮಿಸುತ್ತದೆ. ಒಮ್ಮೆ ಧರ್ಮ ಅಂತ ಬಂದ ತಕ್ಷಣ ವಿಧಿ ನಿಷೇಧಗಳು ಇರುವುದರಿಂದ ನಾವು ಬೇಗ ಜಾರುವಂಥ, ಹಾದಿ ತಪ್ಪುವಂಥ ಅವಕಾಶಗಳು ಕಡಿಮೆ ಆಗುತ್ತವೆ. ಪೂರ್ತಿ ನಿರ್ನಾಮವಾಗುತ್ತದೆ ಅಂತ ಹೇಳೋಕ್ಕಾಗೋಲ್ಲ, ಕಡಿಮೆ ಆಗುತ್ತವೆ. ಅದು ಒಳ್ಳೆಯದು, ಅದರಿಂದ ಎಷ್ಟೋ ಪ್ರಯೋಜನಕಾರಿ. ಈ ದೃಷ್ಟಿಯಿಂದ ಶ್ರೇಯಸ್ಸು ಪ್ರೇಯಸ್ಸುಗಳನ್ನು ಕಾಣುವುದು ಅಂತಂದರೆ, ನನಗಿಂತ ಮಿಗಿಲಾದದ್ದು ವಿಶ್ವಜನೀನವಾದ ಶಕ್ತಿ ಇದೆ ಅಂತ ಅಂದುಕೊಂಡ್ರೆ ನಮ್ರತೆ ಬರುತ್ತದಲ್ಲ, ನಮ್ರತೆ ಬಂದೊಡನೆಯೇ ಅದು ವಾಸ್ತವವನ್ನು ತೋರಿಸುತ್ತದೆ. ನಮ್ರತೆ ಇಲ್ಲದೇ ಇರುವಿಕೆ ಅಂತಂದರೆ ಅಭಿಮಾನ, ಅಹಂಕಾರ ಯಾವ ರೀತಿಯಾದದ್ದು? ರಾಗದ್ವೇಷಾತ್ಮಕವಾದದ್ದು. ಅಹಂಕಾರದ ಎರಡು ಮುಖವೇ ರಾಗದ್ವೇಷ. ಅಹಂಕಾರ ತೃಪ್ತಿಯಾಗುವಂಥ ಹಂತದಲ್ಲಿ ರಾಗ, ಅತೃಪ್ತಿಯಾಗಿರುವಂಥ ಹಂತದಲ್ಲಿ ದ್ವೇಷ. ಪ್ರಬಲವಾದಂಥ ರಾಗ ಅದು ಮೋಹದಲ್ಲಿ, ಮದದಲ್ಲಿ ಪರಿಣಮಿಸಿದರೆ, ದುರ್ಬಲವಾದಂಥ ದ್ವೇಷ ಮಾತ್ಸರ್ಯದಲ್ಲಿ ಪರಿಣಮಿಸುತ್ತದೆ, ಮೋಹದಲ್ಲಿ ಪರಿಣಮಿಸುತ್ತದೆ. ಹೀಗೆ ಅರಿಷಡ್ ವರ್ಗಗಳೆಲ್ಲ ಅಲ್ಲಿ ಬಂದು ತಾಂಡವ ಆಡುವುದು ನಮಗೆ ಗೊತ್ತಾಗುತ್ತದೆ. ಈ ದೃಷ್ಟಿಯಿಂದಲೇ ನಮಗೆ ಶ್ರೇಯಸ್ಸು ಪ್ರೇಯಸ್ಸುಗಳನ್ನು ಅಷ್ಟು ಚೆನ್ನಾಗಿ ಒಂದು ಮಾತಿನಲ್ಲಿ ದೇವರವರು ತಿಳಿಸಿಕೊಡ್ತಾರೆ. ಮತ್ತು ಮಗನಿಗೆ ತಂದೆ ಕತೆ ಹೇಳಬೇಕಾದ್ರೆ ನೋಡಿ, ಒಂದು ಊರಿನಲ್ಲಿ ಒಂದು ಕಾಗೆ ಇತ್ತಂತೆ, ಅದೊಂದು ಮರದ ಮೇಲೆ ಕೂತ್ಕೊಳ್ತಂತೆ ಅಂತ ಹೇಳ್ತಿದ್ದಂತೆ, ಅಪ್ಪ ನಮ್ಮಂಥವ್ರಿಗೆ ಆ ಕಥೆ ಏನು? ನೀವು ಅವತ್ತು ನಚಿಕೇತನ ಕಥೆ ಹೇಳಿದ್ರಲ್ಲ ಆ ಥರ ಹೇಳಿ, ಇಲ್ಲದ್ರೆ ಬಂಡಿ ಕೆಳಗೆ ಮಲಗಿದ್ನಲ್ಲ ಅವನ ಕಥೆ ಹೇಳಿ ಅಂತ. ಬಂಡಿ ಕೆಳಗೆ ಕೂತವನು ಯಾರು ಅಂದರೆ ರೈಕ್ವ. ಅದು ಛಾಂದೋಗ್ಯೋಪನಿಷತ್ತಿನಲ್ಲಿ ಬರುವಂಥದ್ದು. ಜಾನಶ್ರುತಿ ಮತ್ತು ರೈಕ್ವ ಕಥೆ ನಮಗೆ ಗೊತ್ತೇ ಇರುವಂಥದ್ದು. ಹೀಗೆ ಈ ರೀತಿಯಾದ ಬ್ರಹ್ಮಜ್ಞಾನಿಗಳ ಕಥೆಗಳನ್ನೆಲ್ಲ ಅವನು ಕೇಳ್ತಾ ಇದ್ದಾನೆ ಅಂತ ಇವನಿಗೆ ಚಿಂತೆ. ಅಂದರೆ ಮಕ್ಕಳು ಒಳ್ಳೆಯದೇ ಮಾಡ್ತಾ ಇದ್ರು ತಂದೆ ತಾಯಿಗಳಿಗೆ ಚಿಂತೆ ಆಗುತ್ತದೆ.
ನಾವು ಕೆಟ್ಟ ಬುದ್ಧಿ ಹೇಳಿಕೊಡ್ತೀವಲ್ವ, ನೀನು ಉದಾರಿ ಆಗಬೇಡ, ಸ್ವಾರ್ಥಿ ಆಗು, ನೀನು ರುಜುವಾಗಬೇಡ, ಕುಟಿಲನಾಗು, ಸಮಯ ಸಿಕ್ಕಿದ್ರೆ ಅಕ್ಕಪಕ್ಕ ನೋಡ್ಕೊಂಡು ಕಾಪಿ ಹೊಡೆದು ಬಿಟ್ಟಿದ್ರು ಫುಲ್ ಮಾರ್ಕ್ಸ್ ತೊಗೊಂಡ್ಬಿಡು. ಈ ರೀತಿಯಾದಂಥದ್ದು ನಾವು ಹೇಳಿಕೊಟ್ಟೇ ಬರುವಂಥದ್ದು. ಅಪ್ರಾಮಾಣಿಕತೆಗೆ ಪಾಠ ಬೇಕು, ಪ್ರಾಮಾಣಿಕತೆಗೆ ಪಾಠ ಬೇಕಾಗಿಲ್ಲ. ಪಾಠ ಇಲ್ಲದೇ ಇದ್ರೇ ಪ್ರಾಮಾಣಿಕತೆ ಬೆಳೆಯುವಂಥದ್ದು. ಅದನ್ನು ಅವನು ನೆನೆದು ಚಿಂತೆ ಮಾಡ್ತಾನೆ. ಆಮೇಲೆ ನಾವು ನಚಿಕೇತನಂತೆ ನಾನಾಗ್ತೀನಿ ಅಂತ ಮಗ ಹೇಳುವ ಮಾತನ್ನು ನೋಡ್ತೀವಿ. ಆಗ ಭಾರ್ಗವ ಹೇಳ್ತಾನೆ, ಆಸ್ಥಾನ ಪುರೋಹಿತ, ನಿಮ್ಮ ಮಗ ನಿಮಗೆ ಗೊತ್ತಿಲ್ಲದೇನೆ ಒಂದು ವರ ಕೊಟ್ಟು ಬಿಟ್ಟ ಅಂತ ದೇವರಾತನಿಗೆ. ಯಾಕೆಂದರೆ ನಚಿಕೇತ ಕರ್ಮ ಬ್ರಹ್ಮಗಳೆರಡನ್ನೂ ಸಿದ್ಧಿ ಮಾಡಿಕೊಂಡವನು. ಕರ್ಮಸಿದ್ಧಿಯ ಲಕ್ಷಣವಾದ ಅಗ್ನಿವಿದ್ಯೆಯನ್ನು ಮತ್ತು ಬ್ರಹ್ಮಸಿದ್ಧಿ ಲಕ್ಷಣವಾದಂಥ ಬ್ರಹ್ಮವಿದ್ಯೆಯನ್ನು ಎರಡನ್ನೂ ಪಡ್ಕೊಂಡವನು. ಅದರಿಂದ ನಿಮ್ಮ ಚಿಂತೆ ಇಲ್ಲ ಅಂತ ಹೇಳಿರ್ತಾನೆ. ಆಮೇಲೆ ಅವನಿಗೆ ಚೌಲವಾಗುತ್ತದೆ, ಚೂಡಾಕರ್ಮ ಅಂತ ಕರೀತಾರೆ. ಅಲ್ಲಿ ಕೂಡ ಕೆಲವು ವಿಶೇಷವಾದಂಥ ವಿವರಗಳನ್ನು ನಾವು ನೋಡ್ತೀವಿ. ಆ ಚೌಲ ಕರ್ಮದ ಆಧ್ಯಾತ್ಮಿಕವಾದ ಫಲ ಏನೆಂದರೆ ಅನ್ನಮಯ ಮತ್ತು ಪ್ರಾಣಮಯ ಕೋಶಗಳು ಪ್ರತ್ಯೇಕವಾಗುವಂಥದ್ದು. ಆ ಎರಡು ಕೋಶಗಳ ಪ್ರತ್ಯೇಕತೆಯಿಂದಾಗಿ ಹಣೆಯ ಮೇಲೆ ಕಪ್ಪು ಬಣ್ಣದ ಒಂದು ಗೆರೆ ಕಾಣಿಸಿಕೊಳ್ಳುತ್ತದೆ. ಅದು ಅನ್ನಮಯ ತನ್ನ ಕಾಲಿಮೆಯನ್ನು ಬಿಟ್ಟದರ ಕುರುಹು ಅಂತ ದೇವಡವರು ಹೇಳ್ತಾರೆ. ಇದು ಯಾವ ಶಾಸ್ತ್ರಗಳಲ್ಲಿಯೂ ಕಾಣುವಂಥದ್ದಲ್ಲ. ನಾನಂತೂ ಯಾವ ಸೂತ್ರಾದಿಗಳಲ್ಲಿ, ಸ್ಮೃತಿಗಳಲ್ಲಿ, ನಿಬಂಧ ಗ್ರಂಥಗಳಲ್ಲಿ ನೋಡಿಲ್ಲ. ಇದು ದೇವಡವರ ಅನುಭವದಿಂದಲೋ ಬೇರೆ ಇನ್ನೆಲ್ಲಾದರೂ ಅವರಿಗೆ ವಿಶೇಷವಾಗಿ ಉಪಲಬ್ಧವಾದ ಮಾಹಿತಿಯೂ ಇರಬೇಕು ಅಂತ ಅನಿಸುತ್ತೆ. ಆಮೇಲೆ ಅವನಿಗೆ ಚೌಲವಾದ ಮೇಲೆ ನೀರು ಹಾಕಬೇಕಾದ್ರೆ ಕಣ್ಣು ಮುಚ್ಚಿಕೊಂಡು ಏನು ಕಾಣಿಸ್ತು ಅನ್ನೋದನ್ನು ಹೇಳುವಂತ ಬುಡಿಲರು ತಿಳಿಸಿರ್ತಾರೆ. ಅವನು ಕಣ್ಣು ಮುಚ್ಚಿಕೊಂಡು ಇದೇನು ಮೀನುಗಳು ಹಾರುವಂತೆ ಕಾಣಿಸ್ತಾ ಇದೆ ಅಂತ ಅದೊಂದು ಅಪೂರ್ವವಾದ ಕಾವ್ಯಾತ್ಮಕ ಪ್ರತಿಮೆಯನ್ನು ಕೊಟ್ಟಿದ್ದಾರೆ. ಅದು ಏನು ಅಂತಂದರೆ, ಪ್ರಾಣಮಯ ಕೋಶ ಮತ್ತು ಅನ್ನಮಯ ಬೇರೆ ಬೇರೆ ಆದದ್ದು. ಈ ಪ್ರಾಣಮಯ ಕೋಶ ಜಿಗಿದು ಹೊಸ ನೆಗೆತವನ್ನು ಸಂಪಾದಿಸಿಕೊಳ್ತು ಅನ್ನುವುದು ಮೀನಾಗಿ ಬರುವಂಥದ್ದು. ಇನ್ನು ಮುಂದೆ ಮನೋಮಯ ವಿಜ್ಞಾನಮಯ ಕೋಶಗಳು ಸ್ವತಂತ್ರವಾಗುತ್ತವೆ. ಆ ಹೊತ್ತಿಗೆ ಉಪನಯನ ಬೇಕಾಗುತ್ತದೆ ಅಂತ. ಅಂದರೆ ಏನು, ನಮ್ಮ ಅನ್ನಮಯ ಕೋಶ ಪ್ರಾಣಮಯ ಕೋಶದ ಜೊತೆಗೆ ಸೇರಿಕೊಂಡಿದೆ ಅಂತಂದರೆ ಜಡತ್ವ ಜಾಸ್ತಿ ಆಗಿದೆ, ಚಟುವಟಿಕೆ ಕಡಿಮೆ ಆಗಿದೆ ಅಂತ. ಚೌಲವಾಯಿತು ಅಂತಂದರೆ ಚಟುವಟಿಕೆ ಹೆಚ್ಚಾಗಬೇಕು ಅಂತ. ಚೂಡಾಕರ್ಮ ಅನ್ನೋದರ ಮೂಲಕ ನಮಗೆ ಬಂದದ್ದೇನು, ಆ ಹುಟ್ಟು ಕೂದಲು ಹೋಗುವಂಥದ್ದು. ಹುಟ್ಟು ಕೂದಲು ಹೋಗುವುದು ಅಂತಂದರೆ ಆ ಜಡತ್ವವನ್ನು ಕಳೆದುಕೊಂಡು ಶಿಶುತ್ವದ ಒಂದು ಮುಖ್ಯ ಲಕ್ಷಣ ಪಶುತ್ವ ತಾನೆ, ಅದನ್ನು ಕಳ್ಕೊಂಡು ಚೈತನ್ಯವನ್ನು ಹೆಚ್ಚು ಪಡ್ಕೊಳ್ಳುವಂಥದ್ದು. ನಮಗೂ ದೇವತೆಗಳಿಗೂ ವ್ಯತ್ಯಾಸ ಏನು? ಪಂಚಭೌತಿಕವಾದ ಶರೀರವೇ ನಮಗೂ ಅವರಿಗೂ ಕೂಡ. ನಮ್ಮದು ಪಂಚಕೋಶಾತ್ಮಕ, ಅವರದು ಪಂಚಕೋಶಾತ್ಮಕ. ಆದರೆ ಅವರ ಅನ್ನಮಯ ಕೋಶ ತುಂಬ ಸೂಕ್ಷ್ಮವಾಗಿದ್ದು, ಪ್ರಾಣಮಯ ಅದಕ್ಕಿಂತ ಹೆಚ್ಚಾಗಿ ವಿಜ್ಞಾನಮಯ, ಅದಕ್ಕೂ ಹೆಚ್ಚಾಗಿ ಆನಂದಮಯ ಆದಿ ಕೋಶಗಳು ತುಂಬ ಪ್ರಬಲವಾಗಿರುತ್ತದೆ. ಒಬ್ಬ ವ್ಯಕ್ತಿ ಯಾವ ರೀತಿ ನಮಗಿಂತ ದೊಡ್ಡವನು ಅಂತ ಕಾಣಬೇಕು ಅಂದರೆ ನಮ್ಮ ಪರಂಪರೆ ಹೇಳಿದ್ದು ಆನಂದಮಯ ಕೋಶ ಚೆನ್ನಾಗಿದೆಯಾ ಅಂತ. ಅದು ಚೆನ್ನಾಗಿದ್ದರೆ ಅವನು ನಮಗಿಂತ ಉನ್ನತ ಅಂತ. ಎಷ್ಟೋ ಜನಕ್ಕೆ ಎಲ್ಲವೂ ಇರುತ್ತೆ, ಆದರೆ ಅವ್ರು ಏನೂ ಸುಖ ಪಡ್ತಾ ಇರೋದಿಲ್ಲ. ಒಂದು ಗಾದೆ ಇದೆಯಲ್ಲ, ಒಡವೆ ಇದ್ದು ಬಡವೆ ಅಂತ, ಆ ಥರ ಇರ್ತಾರೆ. ಅವರಿಗಿಂತ ಏನೂ ಇಲ್ಲದ ನಾವೇ ಮೇಲು ಅಂತ ಅನಿಸುತ್ತೆ. ಹಾಗಾಗಬಾರದು ಅಂದರೆ ಆಯಾ ಕೋಶಗಳ ಚೈತನ್ಯ ಪರಿಧಿಯನ್ನು ವಿಸ್ತರಿಸಿಕೊಂಡು ಹೋಗಬೇಕು. ಅದು ಹೇಗೆ? ಅದಕ್ಕೆ ಆ ಕೋಶಗಳ ಮಿತಿ ಏನು ಅಂತ, ಆ ಕೋಶಗಳ ಶಕ್ತಿ ಏನು ಅಂತ ತಿಳ್ಕೊಳ್ಬೇಕಾಗುತ್ತದೆ. ಇದೇ ನಿಜವಾಗಿ ಯೋಗ ಸಾಧನೆ ಅಂತಂದರೆ. ಪಂಚಕೋಶ ಸಂಕ್ರಮಣ ಮಾಡುವುದು ಅಂದರೆ ಇದೇ ರೀತಿಯಾಗಿಯೇ. ಅನ್ನಮಯ ಕೋಶಕ್ಕೆ ಇಷ್ಟುಂಟು ಮಿತಿ, ಪ್ರಾಣಮಯ ಕೋಶಕ್ಕೆ ಇಷ್ಟು, ಮನಸ್ಸಿಗೆ ಇಷ್ಟು ಅಂತ ನೋಡಿಕೊಂಡ್ರೆ ನಮಗೆ ಗೊತ್ತಾಗ್ತಾ ಬರುತ್ತದೆ. ಇಂಥದ್ದನ್ನು ವ್ಯಕ್ತಿ ವಿಶಿಷ್ಟವಾಗಿ ತಿಳಿಸಬೇಕು ಅಂದರೆ ನಿಜವಾದ ಅರ್ಥದಲ್ಲಿ ಗುರು ಬೇಕಾಗಬಹುದು. ಯಾಕೆ, ಇದು ಸಾರ್ವಜನೀನವಾಗಿ ಎಲ್ಲರಿಗೂ ಇಷ್ಟಿಷ್ಟೇ ಪರ್ಸೆಂಟೇಜಲ್ಲಿ ಹೀಗೀಗೆ ವ್ಯತ್ಯಾಸ ಆಗುತ್ತದೆ ಅಂತ ಹೇಳೋದಕ್ಕೆ ಆಗುವಂಥದ್ದಲ್ಲ. ಡಾಕ್ಟರ್ ಒಂದು ರೋಗದ ಬಗ್ಗೆ ಜನರಲ್ ಲೆಕ್ಚರ್ ಕೊಡ್ಬೋದು. 100 ಜನ ರೋಗಿಗಳು ಕೂತ್ಕೊಂಡು ನಮಗೆ ಔಷಧಿ ಕೊಡು ಅಂತಂದರೆ ಅಲ್ಲಿಯೇ ಔಷಧಿಯನ್ನು ಬರ್ಕೊಡೋಕ್ಕಾಗೋಲ್ಲ. ತಲೆನೋವಿಗೆ ಪ್ಯಾರಾಸಿಟಮಾಲ್ ಕೊಟ್ಟಂತೆ ಎಲ್ಲರಿಗೂ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಏನೋ BP ಸಮಸ್ಯೆ, ಡಯಾಬಿಟಿಸ್ ಸಮಸ್ಯೆ ಇದೆ ಅಂತಂದರೆ ಎಲ್ಲರಿಗೂ ರಾಮಾನುಜಾಚಾರ್ಯರು ಗೋಪುರದ ಮೇಲೆ ನಿಂತು ಅಷ್ಟಾಕ್ಷರಿ ಮಂತ್ರವನ್ನು ಜಪ ಮಾಡಿ ಹೇಳಿದಂತೆ ಡಾಕ್ಟರ್ ಹೇಳೋದಕ್ಕೆ ಸಾಧ್ಯವ? ಇಲ್ಲ. ರಾಮಾನುಜರಾದರೂ ಕೂಡ ಯಾರೋ ಒತ್ತಾಯ ಮಾಡಿ ಹೇಳಿದ್ರಿಂದ ನೋಡಿಪ್ಪ ಇದನ್ನು ಏನೂ ಮಡಿವಂತಿಕೆ ಇಲ್ಲ, ಹೇಳ್ತೀನಿ ಕೇಳಿ. ಆದರೆ ಹಸ್ತಮಸ್ತಕ ಸಂಯೋಗದಿಂದ ಅಧಿಕಾರಿಯ ಭೇದಾನುಸಾರವಾಗಿ ಅವನ ಹೃದಯಕ್ಕೆ ಮುಟ್ಟುವಂಥ ಒಂದು ಪ್ರಕ್ರಿಯೆಯಲ್ಲಿ ಹೇಳಬೇಕು. ಶ್ರದ್ಧೆನೇ ಇಲ್ಲದಿದ್ದರೂ ನಾರಾಯಣ ಅಂತಂದ್ರೇನು, ನಾರಾಯಣ ಅಂತಂದರೆ ಏನು ಅಂತಂದರೆ, ಹಾಗಾಗಿ ಶ್ರದ್ಧೆ ಇಲ್ಲಿ ಯಾವ ರೀತಿ ಇದೆ. ಒಬ್ಬ ಶಿವಭಕ್ತನಾದವನಿಗೆ ಅಷ್ಟಾಕ್ಷರಿ ಪ್ರಯೋಜನಕ್ಕೆ ಬರದೇ ಇರಬಹುದು.
ಆಗ ಪಂಚಾಕ್ಷರಿಯೇ ಕೊಡಬೇಕಾಗಿ ಬರ್ಬೋದು. ಒಬ್ಬ ದೇವಿ ಭಕ್ತನಿಗೆ ಇವೆರಡೂ ಪ್ರಯೋಜನಕ್ಕೆ ಬರದೆ ತ್ರಿಪುರ ಸುಂದರಿ ಮಂತ್ರವೋ, ಬಾಲ ಮಂತ್ರವೋ, ನವಾರ್ಣವ ಚಂಡಿ ಮಂತ್ರವನ್ನೋ ಅಥವಾ ಸೌಭಾಗ್ಯ ವಿದ್ಯೆಯನ್ನು, ಶ್ರೀವಿದ್ಯೆಯನ್ನು ಕೊಡಬೇಕಾಗಿ ಬರ್ಬೋದು, ಹೇಗೂ ಇರಬಹುದು. ಹೀಗೆ ವ್ಯಕ್ತಿ ವಿಶಿಷ್ಟವನ್ನು ನೋಡಿ ಕೊಡಬೇಕಾದಂಥದ್ದು. ಈ ದೃಷ್ಟಿಯಿಂದ ನೋಡಿದರೆ ಉಪಾಸನೆಯಲ್ಲಿ ಸ್ಥೂಲ ನಿಯಮಗಳು ಸದಸ್ಯ, ಪಬ್ಲಿಕ್, ಸೂಕ್ಷ್ಮ ನಿಯಮಗಳು ರಹಸ್ಯ. ರಹಸ್ಯ ಅಂದರೆ ಮುಚ್ಚುಮರೆ ಮಾಡೋದು ಅಂತಲ್ಲ. ನಾವು ಯಾರಾದರೂ ಡಾಕ್ಟರ್ ನಮಗೆ ಪ್ರತ್ಯೇಕ ಪ್ರಿಸ್ಕ್ರಿಪ್ಷನ್ ಕೊಟ್ಟರೆ ಮುಚ್ಚುಮರೆ ಮಾಡಿದ್ರು, ಅನ್ಯಾಯ ಮಾಡಿದ್ರು ಅಂತ ಎಲ್ಲಿಯಾದರೂ ಹೇಳ್ತೀವಿ? ಇಲ್ಲ. ಎಷ್ಟು ಚೆನ್ನಾಗಿ ಕೇರ್ ತಗೊಂಡು ನಮ್ಮನ್ನು 1 ಗಂಟೆ ಕೂತ್ಕೊಂಡು ವಿಚಾರಿಸಿ ಎಲ್ಲ ಸರಿಯಾಗಿ ಹೇಳಿದ್ರು ಸ್ವಾಮಿ, ಸುಮ್ಮನೆ ಮುಖ ನೋಡ್ತಿದ್ದಂಗೆ ಏನೋ ಒಂದು ಪ್ರಿಸ್ಕ್ರಿಪ್ಷನ್ ಗೀಚಿ ಕಳಿಸಲಿಲ್ಲ ಅಂತಂತೀವಿ. ಆದರೆ ಒಬ್ಬ ಪ್ರಾಮಾಣಿಕನಾದ ಗುರು ಆ ಮಾತನ್ನು ಮಾಡಿದ್ರೆ ಇವರು ತಾರತಮ್ಯ ಮಾಡಿದ್ರು, ವ್ಯತ್ಯಾಸ ಮಾಡಿದ್ರು ಅಂತ ಅವರಿಗೆ ಅಭ್ಯುದಯವಾಯಿತಾ ಅನ್ನುವುದಷ್ಟೇ ನೋಡಬೇಕು. ಇಲ್ಲಿ ಜಾತಿ ಮತಗಳ ಪ್ರಶ್ನೆ, ಲಿಂಗದ ಪ್ರಶ್ನೆ ಇಲ್ಲ. ಆದರೆ ವಿಕಾಸದ ಹಂತದಲ್ಲಿ ಅವರ ಅಂತರಂಗದ ಲಿಂಗ ಯಾವುದು, ಅವರ ಅಂತರಂಗದ ವರ್ಣ ಯಾವುದು, ಅದನ್ನು ನೋಡಬೇಕಾಗುತ್ತದೆ ಅಷ್ಟೇ. ಹೀಗಾಗಿ ಈ ಪ್ರಾಣಮಯ ಕೋಶ ಬೇರ್ಪಟ್ಟು ಅದು ತನ್ನ ಕಾಲ್ಮೆಯನ್ನು ಕಳೆದುಕೊಳ್ಳುವ ಸೂಚನೆಯನ್ನು ಕೊಡ್ತಾರಲ್ಲ, ಇಂಥದ್ದೆಲ್ಲ ಬಹಳ ವಿಶೇಷವಾದಂಥ ದೇವಡೂರ ಅಂತರ್ದೃಷ್ಟಿ ಅಂತ ನನಗನ್ಸುತ್ತದೆ. ಮತ್ತು ಆ ಒಂದು ಚೌಲೋಪನಯನದಲ್ಲಿ ಒಂದು ವಿಶೇಷವಾದ ಘಟನೆ ಕೂಡ ನಡೆಯುತ್ತದೆ. ಬುಡಿಲರೇ ಪುರೋಹಿತರಾಗಿ ಆ ಹೊತ್ತಿನ ಆಚಾರ್ಯರಾಗಿ ಕೆಲಸ ನಿರ್ವಾಹ ಮಾಡಿರ್ತಾರೆ. ಎಲ್ಲ ಚೌಲೋಪನಯನದ ಕರ್ಮ ನಡೀತಾ ಇದ್ದಾಗ, ಅಂದರೆ ಚೂಡಾಕರ್ಮದ ಕರ್ಮ ನಡೀತಾ ಇದ್ದಾಗ ಮಧ್ಯೆ ಇದ್ದಕ್ಕಿದ್ದಂತೆ ಅವರು ಯಜುರ್ವೇದೋಕ್ತವಾದ ಮಂತ್ರಗಳನ್ನು ಹೇಳ್ತಾ ಇದ್ದವರು ಒಂದು ಋಕ್ಕನ್ನು ತೆಗೆದುಕೊಂಡು ಸಾಮವಾಗಿ ಹಾಡ್ತಾರೆ. ಅದು ಸರಸ್ವತಿ ಸೂಕ್ತ. ಆಮೇಲೆ ಉದ್ದಾಲಕರು ಒಬ್ಬ ಕುಲಪತಿಗಳು, ವೈಶಂಪಾಯನರು ಮತ್ತೊಬ್ಬ ಕುಲಪತಿಗಳು. ಉದ್ದಾಲಕರು ಸಾಮವೇದೀಯ ಕುಲಪತಿ, ವೈಶಂಪಾಯನರು ಯಜುರ್ವೇದೀಯ ಕುಲಪತಿ. ಅವರು ಇಬ್ಬರೂ ಇರಿದ್ದಾಗ ಉದ್ದಾಲಕರು ಹೇಳ್ತಾರೆ, ಗಣಾನಾಂ ತ್ವಾಂ ಅನ್ನುವ ಮಂತ್ರವನ್ನು ಕೂಡ ಹೇಳಿಬಿಡಿ ಅಂತ. ಮೊದಲು ಇವರು ನಿಶುಸೀದ ಸರಸ್ವತಿ ಅನ್ನುವ ಮಂತ್ರವನ್ನು ಸಾಮವಾಗಿ ಹಾಡಿರ್ತಾರೆ. ಈಗ ಗಣಾನಾಂ ತ್ವಾ ಗಣಪತಿಗಂ ಅನ್ನುವುದನ್ನು ಸಾಮವಾಗಿ ಹಾಡಿ ಅಂತಾರೆ. ಬುಡಿಲರು ಅದನ್ನು ಸಾಮವಾಗಿ ಹಾಡ್ತಾರೆ. ಎಲ್ಲರಿಗೂ ಕುತೂಹಲ, ಪ್ರಯೋಗದಲ್ಲಿ ಇಲ್ಲ ಈ 2 ಮಂತ್ರಗಳನ್ನು ಹೀಗೆ ಸಾಮವಾಗಿ ಹಾಡೋದು, ಈ 2 ಮಂತ್ರಗಳನ್ನು ಹಾಡುವುದು, ಯಾತಕ್ಕೆ ಹಾಡಿದ್ರು ಅಂತನ್ನುವಂಥದ್ದು. ಆದರೆ ಇದು ತಪ್ಪಾಯಿತು, ವ್ಯುತ್ಕ್ರಮ ಆಯಿತು ಅಂತ ಹೇಳೋದಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಯಾಕೆಂದರೆ ಕುಲಪತಿಗಳು ಒಪ್ಪಿದ್ದಾರೆ, ಬುಡಿಲರು ಅಪರಿಗ್ರಹ ವ್ರತಿಗಳಾದಂಥ ಮಹಾತ್ಮರು, ಋಷಿಗಳು. ಹೀಗಾಗಿ ಯಾರಿಗೂ ಆಕ್ಷೇಪ ಮಾಡೋಕ್ಕಾಗೋಲ್ಲ. ಆಮೇಲೆ ಕರ್ಮಾಂತದಲ್ಲಿ ಭೋಜನಾನಂತರ ಕೇಳ್ತಾರೆ, ಏನಿದು, ಯಾತಕ್ಕೆ ಹೇಳಿದ್ದು ಅಂತ. ಅದೆಲ್ಲ ತುಂಬ ಚೆನ್ನಾಗಿದೆ ಸಂವಾದಗಳೆಲ್ಲ ಕೂಡ. ಆಗ ಅವರು ಹೇಳ್ತಾರೆ, ಈ ಚೌಲ ಆದಮೇಲೆ ಪ್ರಾಣಶಕ್ತಿ ಜಾಗೃತವಾಯಿತಲ್ಲ, ಪ್ರಾಣಕೋಶ ಜ್ವಲಂತವಾಯಿತು. ಆಗ ಕುಂಡಲಿನಿ ಶಕ್ತಿ ಮೇಲಕ್ಕೆ ಏಳ್ತಾ ಇರೋದನ್ನು ನಾನು ಕಂಡಾಗ ಅವನ ಮನೋಬುದ್ಧಿಗಳ ಪಟುತ್ವ ಜಾಗರಣವಾಗೋದ್ರಿಂದ ಗೊತ್ತಾಗ್ತಾ ಇದೆ, ಅದು ಸಾರಸ್ವತವಾಗಲಿ, ಸಾರವತ್ತಾಗಲಿ ಮತ್ತು ಎಲ್ಲ ನಾಡಿಗಳಲ್ಲಿಯೂ ಹರಿಯಲಿ ಅನ್ನೋದಕ್ಕೋಸ್ಕರವಾಗಿ ಸರಸ್ವತಿ ಪ್ರಾರ್ಥನೆಯ ರೂಪದಲ್ಲಿ ನಾನು ಹೇಳಿದ್ದು. ಆಗ ಉದ್ದಾಲಕರಿದ್ದುಕೊಂಡು ಮೊದಲು ಅದು ಕುಂಡಲಿನಿ ಶಕ್ತಿ ಮೂಲಾಧಾರ ಚಕ್ರವನ್ನು ದಾಟಬೇಕು. ಮೂಲಾಧಾರ ಚಕ್ರದ ಅಭಿಮಾನಿ ದೇವತೆ ಗಣಪತಿ. ಹಾಗಾಗಿ ಗಣಪತಿ ಅನುಗ್ರಹ ಮಾಡಲಿ. ಅಲ್ಲಿ 4 ದಳಗಳ ರೂಪದಲ್ಲಿರುವಂಥ ಕಮಲ ಅಂತ ಸಂಕೇತ, ಪರಾಪಶ್ಯಂತಿ, ಮಧ್ಯಮ, ವೈಖರಿ ಅಂತ. ಹೀಗಾಗಿ ಈ 4 ಹಂತಗಳಲ್ಲಿಯೂ ವಾಕ್ಕು ಸಮೃದ್ಧವಾಗಲಿ ಅನ್ನೋದನ್ನು ತಿಳಿಯಪಡಿಸೋದಕ್ಕೋಸ್ಕರವಾಗಿ ಗಣಪತಿಯ ಪ್ರಾರ್ಥನೆಯನ್ನು ಮಾಡಬೇಕು ಅಂತ. ಸರಿ, ಅದನ್ನು ಋಕ್ಕಾಗಿ ಹೇಳ್ಬೋದಾಗಿತ್ತು, ಅದನ್ನು ಸಾಮವಾಗಿ ಯಾಕೆ ಹೇಳಿದ್ದು? ಒಂದೇ ಮಂತ್ರ ಋಗ್ಯಜುಸ್ಸಾಮ ವೇದ ತ್ರಯದಲ್ಲಿ ಬಂದರೆ ಅದರ ವಿನಿಯೋಗ ಹೇಗೆ ಅಂತ. ಋಕ್ಕಿನಿಂದ ಅವ್ಯಕ್ತವು ವ್ಯಕ್ತವಾಗುವುದು, ವ್ಯಕ್ತವಾದುದನ್ನು ವಿಸ್ತರಗೊಳಿಸುವುದು ಸಾಮ. ಹಾಗೆ ಅಭಿವ್ಯಕ್ತವಾಗಿ ವಿಸ್ತರಗೊಂಡುದನ್ನು ಆರಾಧಿಸುವುದನ್ನು ಯಜಸ್ಸು. ಹಾಗಾಗಿ ದೇಹದಲ್ಲಿ ಕಂಡ ಶಕ್ತಿ ಪ್ರಸಾರವು ನಿತ್ಯವಾಗಲೆಂದು, ನಿರ್ವಿಘ್ನತೆಯು ಸರ್ವದಾ ಇರಲೆಂದು ನಾನು ಆ ಮಂತ್ರವನ್ನು ಸಾಮವಾಗಿ ಹಾಡಿದೆ ಅಂತ ಬುಡಿಲರು ಹೇಳ್ತಾರೆ. ಎಷ್ಟು ಸುಂದರವಾಗಿ. ಒಂದು ಪಕ್ಷ ಇವೆಲ್ಲ ಸುಳ್ಳೇ ಅಂತ ಇಟ್ಕೊಳ್ಳಿ, ಈ ನಾಡಿಗಳಾಗಲಿ, ಚಕ್ರಗಳಾಗಲಿ, ಈ ಆತ್ಮಶುದ್ಧಿ, ಪ್ರಾಣಶಕ್ತಿಯ ಜಾಗರಣ, ಕುಂಡಲಿನಿ ಉದ್ದೀಪನ ಅನ್ನೋದೆಲ್ಲ ನಂಬುವಂತೆ ಇದೆಯೋ ಇಲ್ವೋ ಅದಷ್ಟೇ. ಕೃಷ್ಣನೋನು ಇದ್ದನೋ ಇಲ್ಲವೋ. ಅರೆ, ಒಬ್ಬ ಕೃಷ್ಣನ ವೇಷ ಹಾಕ್ಕೊಂಡು ಬಂದರೆ ಆಹಾ ಎಷ್ಟು ಚೆನ್ನಾಗಿದ್ದಾನೆ, ಸಾಕ್ಷಾತ್ ಕೃಷ್ಣ ಅಂತ ಅಂತೀವಿ. ಎಲ್ಲಿ ಕಂಡಿದ್ದೀವಿ ನಾವು ಕೃಷ್ಣನನ್ನು? ನಮ್ಮ ಮನಸ್ಸಿಗೆ ಅನಿಸಿದರೆ ಆಯಿತು. ಅಂದರೆ ನಾವು ಒಪ್ಪುವಂತೆ ಆ ಕ್ಷಣಕ್ಕೆ ಆದರೆ ಅಲ್ಲಿಗೆ ಸತ್ಯ ಸಾಬೀತಾಯಿತು. ಕಲೆಗೆ ಈ ಮಾತ್ರದ ಸತ್ಯ ಸಾಕು, ಬೇಕಾದಷ್ಟು. ಅದು ಬ್ರಹ್ಮಸಂಜ್ಞಾಪಕವಾದಂಥದ್ದು. ಯಾವುದೇ ಪಂಚಾಂಗವನ್ನು ಎಷ್ಟು ಜಾಡಿಸಿದ್ರೂ ಒಂದು ನಕ್ಷತ್ರವೂ ಅದರಿಂದ ಉದುರೋದಿಲ್ಲ. ಹೈಡ್ರಾಲಿಕ್ಸ್ ಬಗ್ಗೆ ಬರೆದಂಥ ಪುಸ್ತಕವನ್ನು ಎಷ್ಟು ಹಿಂಡಿದ್ರೂ ಒಂದು ಹನಿ ನೀರು ಕೂಡ ಅಲ್ಲಿಂದ ಸೋರೋದಿಲ್ಲ. ಆದರೆ ನೀರಿನ
ಬಲ ಎಂಥದ್ದು, ಅದರ ರಚನೆಯ ರೀತಿ ಎಂಥದ್ದು, ಅದರ ಪ್ರವಾಹ ಗತಿ ಏನು ಅನ್ನೋದನ್ನು ನಾವು ಜಲಬಲಶಾಸ್ತ್ರದಿಂದ ಹೈಡ್ರಾಲಿಕ್ಸಿಂದ ತಿಳ್ಕೊಳ್ತೀವಿ. ಪಂಚಾಂಗದಿಂದ ಎಲ್ಲವೂ ಗೋಚರವಾಗುತ್ತದೆ. ಹೀಗೆ ಅದು ಸಂಜ್ಞಾಪಕವಾಗಿದ್ದರೆ ಬೇಕಾದಷ್ಟು, ಶಾಸ್ತ್ರದ ಸ್ವರೂಪವೇ ಅಷ್ಟು. ಇಲ್ಲಿ ಕಾವ್ಯವಾಗಿರೋದ್ರಿಂದ ಅದು ನಮಗೆ ಆನಂದದ ಅನುಭವವನ್ನು ಕೊಡ್ತಾ ಇದೆ. ಅದಾದ ಮೇಲೆ ಅವನಿಗೆ, ನಚಿಕೇತನಿಗೆ ಇನ್ನಷ್ಟು ಮತ್ತಷ್ಟು ವಿಶೇಷಗಳನ್ನೆಲ್ಲ ಹೇಳೋದಕ್ಕೆ ಶುರು ಮಾಡ್ತಾನೆ. ತಂದೆ ಚೌಲವಾಗಿದೆ, ಆಗಲೇ ಅಕ್ಷರಾಭ್ಯಾಸವನ್ನು ಕೂಡ ಮಾಡಿಸಿದ್ದಾರೆ. ತಂದೆ ಒಮ್ಮೆ ಹೇಳ್ತಾನೆ, ಶುದ್ಧವಾಗಬೇಕು ಅಂತ. ಶುದ್ಧಿ ಹೇಗೆ? ಅದು 4 ಬಗೆ. ದೇಹದ ಶುದ್ಧಿ ವೈದ್ಯಕ ಶಾಸ್ತ್ರದಿಂದ, ಅಂದರೆ ಪಂಚಕರ್ಮಾದಿಗಳಿಂದ ಶುದ್ಧಿ ಅಂತ ಆರೋಗ್ಯ ಶಾಸ್ತ್ರದವರು ಹೇಳ್ತಾರೆ. ಅದೇ ಯೋಗಶಾಸ್ತ್ರದವರು ಪ್ರಾಣಾಯಾಮಾದಿಗಳಿಂದ ಶುದ್ಧಿ ಅಂತಾರೆ. ಮಂತ್ರಶಾಸ್ತ್ರ ಬಲ್ಲಂಥ ಮಾಂತ್ರಿಕರು ಮತ್ತು ಉಪಾಸಕರು, ಉಪಾಸನಾ ವಿದ್ಯೆಯನ್ನು ತಿಳ್ಕೊಂಡಂಥವರು ಭಕ್ತಿಯೋಗಾದಿಗಳು ಮಂತ್ರ ಜಪದಿಂದ, ಆರಾಧನೆ ಆಚಾರಾದಿಗಳಿಂದ ಅಂತ, ಜ್ಞಾನಿಗಳು ವಿಚಾರದಿಂದ ಅಂದರೆ ತತ್ವಚಿಂತನೆಯಿಂದ ಅಂತಂತಾರೆ. ಹೀಗೆ 4 ಬಗೆಯಲ್ಲಿ ಶುದ್ಧಿ. ಆಯುರ್ವೇದದ ಪಂಚಕರ್ಮದಿಂದ ದೇಹಶುದ್ಧಿ, ಪ್ರಾಣಾಯಾಮದಿಂದ ಪ್ರಾಣಕೋಶ ಶುದ್ಧಿಯಾಗುತ್ತದೆ, ಪಂಚಕರ್ಮ ಇತ್ಯಾದಿಗಳಿಂದ ಅನ್ನಮಯ ಕೋಶದ ಶುದ್ಧಿ, ಪ್ರಾಣಾಯಾಮಾದಿಗಳಿಂದ ಪ್ರಾಣಮಯದ ಶುದ್ಧಿಯಾಗುತ್ತದೆ. ಮತ್ತು ಪ್ರಾಣಾಯಾಮ ಮನೋಮಯಕ್ಕೂ ಪ್ರಸಾರವಾಗುತ್ತದೆ, ಉಪಾಸನೆಯಿಂದ ಮನಸ್ಸಿಗೆ ಬರುತ್ತದೆ ಆ ಶುದ್ಧಿ ಪರಿಪೂರ್ಣವಾಗಿ. ವಿಜ್ಞಾನಮಯಕ್ಕೆ ಬೇಕಾದಂಥದ್ದು ನಮಗೆ ಗೊತ್ತಿರುವಂತೆ ತತ್ವಚಿಂತನ. ಇನ್ನು ಆನಂದಮಯಕ್ಕೆ ಶುದ್ಧಿ ಅನ್ನೋದೇ ಬೇಕಿಲ್ಲ, ಸ್ವಯಂ ಶುದ್ಧವಾದಂಥದ್ದು ಆನಂದ. ಹೀಗೆ 4 ಕೋಶಗಳ ಶುದ್ಧಿಗೆ ಬೇಕಾಗುತ್ತದೆ. ಈ 4 ಕೋಶಗಳ ಶುದ್ಧಿಯಿಂದ ನಮಗೆ ಆನಂದ ಸಂವೇದನೆ ಅಧಿಕಾಧಿಕವಾಗಿ ಆಗ್ತಾ ಬರುತ್ತದೆ ಅಂತ ದೇವಡೂರ ಕೃತಿಗೆ ಸೂಚನೆ ಸಿಗುತ್ತದೆ. ಮತ್ತು ಯಾಜ್ಞವಲ್ಕ್ಯ ಒಮ್ಮೆ ಹಸುಗಳ ಜೊತೆಗೆ ಹೋಗ್ತಾನೆ ಎನ್ನುವುದು ಬರುತ್ತೆ, ಬಹಳ ಚೆನ್ನಾಗಿದೆ. ಆ ಹಸುಗಳ ಜೊತೆಗೆ ಅವನು ಹೋಗುವಾಗ ಬಹಳ ಸೊಗಸಾದ ಒಂದು ತತ್ವ ಗೊತ್ತಾಗುತ್ತದೆ. ಅದು ಏನಂತಂದರೆ, ಅವನಿಗೆ ಪ್ರಾಣಶಕ್ತಿಯ ಸ್ವರೂಪ ಎಂಥದ್ದು ಅನ್ನೋದು ಗೋಚರವಾಗುತ್ತದೆ. ಅಂದರೆ ಸಂಕ್ಷೇಪವಾಗಿ ಹೇಳೋದಿದ್ದರೆ, ಉದಾನದಿಂದ ಪ್ರಾಣ, ದೇಹಗತವಾದ ಪ್ರಾಣದಿಂದ ಜಗತ್ಪ್ರಾಣ, ಮತ್ತು ಜಗತ್ಪ್ರಾಣದಿಂದ ದೇಹಪ್ರಾಣ, ಆ ದೇಹಪ್ರಾಣದಿಂದ ಉದಾನ ಅನ್ನುವ ಒಂದು ಸೈಕಲ್. ಉದಾನ ಅಂದರೆ ಏನು? ವಾಕ್ಕಿಗೆ ಸಂಬಂಧಪಟ್ಟಂಥದ್ದು. ನಮಗೆ ಗೊತ್ತಿದೆ ಪಂಚಪ್ರಾಣಗಳು ಅಂತ, ಪ್ರಾಣ, ಅಪಾನ, ವ್ಯಾನ, ಸಮಾನ, ಉದಾನ ಅಂತ. ಇಲ್ಲಿ ಉದಾನ ಶಬ್ದೋತ್ಪತ್ತಿಗೆ ಬೇಕಾದ ಗಾಳಿಯನ್ನು ಕುರಿತದ್ದು, ಉಸಿರಿಗೆ ಸಂಬಂಧಪಟ್ಟಿದ್ದು. ಉಸಿರಿಲ್ಲದೆ ನಾವು ಶಬ್ದ ಮಾಡೋಕ್ಕಾಗೋದಿಲ್ಲ. ಪ್ರಾಣ ಅನ್ನುವಂಥದ್ದು ಆಹಾರದ ಆದಾನ ಮತ್ತು ಪಚನ ಕ್ರಿಯೆಗೆ ಸಂಬಂಧಪಟ್ಟಿದ್ದರೆ, ಅಪಾನ ಅನ್ನುವುದು ಮಲ ನಿಷ್ಕಾಸನಕ್ಕಾಗಿ ಇರುವಂಥದ್ದು ಅಂತ ಗೊತ್ತಾಗುತ್ತದೆ. ಮತ್ತು ವ್ಯಾನ ಅನ್ನುವಂಥದ್ದು ದೇಹದ ವ್ಯವಸ್ಥೆಗೆ ಸಂಬಂಧಪಟ್ಟಿದ್ದು, ಸಮಾನ ಅನ್ನುವುದು ಎಲ್ಲ ಕಡೆ ಆ ಉಷ್ಣತೆಯನ್ನು ಹದ ಮಾಡಿ ಇಟ್ಟುಕೊಳ್ಳೋದಕ್ಕೆ ಸಂಬಂಧಪಟ್ಟಿದೆ. ಉದಾನವಾದರೂ ಧ್ವನಿಗೆ ಸಂಬಂಧಪಟ್ಟಿದೆ. ಧ್ವನಿ ಅಂತನೂ ಮೂಲಕವಾಗಿ ಪ್ರಣವ ಇತ್ಯಾದಿಗಳ ವ್ಯಪದೇಶ, ಅಂದರೆ ಓಂಕಾರ ಇತ್ಯಾದಿಗಳ ಮೂಲಕವಾಗಿ, ವೇದ ಮಂತ್ರಗಳ ಮೂಲಕವಾಗಿ ನಮಗೆ ಪ್ರಾಣಶಕ್ತಿಯ ಆಧಿಕ್ಯ ಅನ್ನುವಂಥದ್ದು, ಅಥವಾ ವಿಶ್ವನಿಯಾಮಕವಾದ ಪ್ರಾಣದ ಸ್ವರೂಪ ಏನು ಅನ್ನೋದು ತಿಳಿಯುತ್ತದೆ. ಹೀಗೆ ಉದಾನದಿಂದ ಪ್ರಾಣ. ಮತ್ತು ಇಂಥ ದೇಹಗತವಾದ ಪ್ರಾಣದಿಂದ ಜಗತ್ಪ್ರಾಣ ಅಂತ. ನನ್ನೊಳಗಿರುವ ಪ್ರಾಣವು, ವಿಶ್ವಾತ್ಮಕವಾದ ಪ್ರಾಣವು ಒಂದೇ ಅನ್ನುವಂಥ ಭಾವ. ಮತ್ತು ಆ ವಿಶ್ವಾತ್ಮಕವಾದ ಪ್ರಾಣದಿಂದಲೇ ನನ್ನ ಪ್ರಾಣವೂ ದೀಪ್ತವಾಗ್ತಾ ಇರೋದು. ಈಗ ನೋಡಿ, ನಾನು ಜಗದ್ವ್ಯವಸ್ಥೆಗೆ ಕೊಡುಗೆ ಕೊಡ್ತೀನಿ, ನನ್ನ ಸ್ಥಿತಿಗೂ ಕೂಡ ಅಭಿವೃದ್ಧಿಗೂ ಸಹ ಜಗದ್ವ್ಯವಸ್ಥೆ ಕೊಡುಗೆ ಕೊಡ್ತಾ ಇದೆ ಅಂತ ಗೊತ್ತಾಗುತ್ತೆ. ಈ ಮಾತನ್ನು ನಾವೆಲ್ಲ ಧೈರ್ಯದಿಂದ ಹೇಳ್ಕೊಳ್ಳೋಕ್ಕಾಗುತ್ತದ? ಜಗದ್ವ್ಯವಸ್ಥೆಗೆ ನಾವು ಕೊಡುಗೆ ಕೊಡ್ತಿದ್ದೀವಿ ಅಂತ ಹೇಳೋದು ತುಂಬ ಕಷ್ಟ. ಆದರೆ ಜಗದ್ವ್ಯವಸ್ಥೆ ನಮ್ಮ ಅಸ್ತಿತ್ವಕ್ಕಾಗಿ ಕೊಡುಗೆ ಕೊಡ್ತಾ ಇದೆ ಅಂತ ಹೇಳ್ಬೋದು. ಆದರೆ ಒಂದು ಮರ ಧೈರ್ಯವಾಗಿ ಹೇಳಬಹುದು, ನಾನು ಜಗದ್ವ್ಯವಸ್ಥೆಗೆ ಕೊಡುಗೆ ಕೊಡ್ತಾ ಇದ್ದೀನಿ ಅಂತ. ನಮಗಾಗ್ತಾ ಇಲ್ಲ, ಇಷ್ಟು ಕಷ್ಟ ಇದೆ. ನಾನು 10 ಮರಗಳನ್ನು ಬೆಳೆಸಿದರೆ, 100 ಮರಗಳನ್ನು ನಾಟಿದರೆ, 1000 ಮರಗಳ ರಕ್ಷಣೆಗೆ ಬೇಕಾಗಿರುವಂಥ ಸಂಘಟನೆ ಇತ್ಯಾದಿಗಳನ್ನು ಮಾಡಿದ್ರೆ, ಆಗ ನಾನು ಜಗದ್ವ್ಯವಸ್ಥೆಗೆ ಕೊಡುಗೆ ಕೊಡ್ತಾ ಇದ್ದೀನಿ ಅಂತ ಆಗುತ್ತೆ. ಅಂದರೆ ಯಾವುದೋ ಒಂದು ಹಂತದಲ್ಲಿ ನಾವು ಸ್ವಾರ್ಥವನ್ನು ಮೀರಿ ನಡೆಯುವಂಥದ್ದೇ ಜಗತ್ಪ್ರಾಣನಿಗೆ ನಮ್ಮ ಪ್ರಾಣದ ಮೂಲಕ ಪೂರ್ಣ ಇದೆ ಅಂತ ಅದು ತಿಳಿವಿರಬಹುದು. ಡಿ ವಿ ಜಿಯವರು ಹೇಳ್ತಾರೆ, ತೋಳಿಂದೆ ತಿಳಿವಿಂದೆ ಅರಿವಿಂದೆ ಜಗದಿರವ ಮೇಲೆನಿಪವನೇ ರಸಿಕ ಮಂಕುತಿಮ್ಮ ಅಂತ. ಈ ರಾಸಿಕ್ಯ ಬೇಕು, ಅದನ್ನು ಹೇಳ್ತಾ ಇದ್ದಾರೆ. ಮತ್ತು ಈ ಒಂದು ಪ್ರಾಣದಿಂದ ಧ್ವನಿ ಮತ್ತೆ ಉತ್ಪನ್ನವಾಗ್ತಾ ಇದೆ ಅಂತ ಇದೊಂದು ಸೈಕಲ್.
ಎಲ್ಲವೂ ಕೂಡ ಅಗ್ನಿಶೋಮೀಯವಾದ ವ್ಯವಸ್ಥೆ ಅಂತ ನೆನ್ನೆ ಹೇಳಿದನಲ್ಲ, ಅದಕ್ಕೆ ಬಂದು ಕೂತ್ಕೊಳ್ಳುವಂಥದ್ದಾಗಿದೆ. ಆಮೇಲೆ ಅವನಿಗೆ ಅದು ಹಸುಗಳ ಮೂಲಕ ಗೊತ್ತಾಗುತ್ತದೆ, ಅವನ ದೇಹದಿಂದ ಪ್ರಾಣ ವಿಕಿರಣವಾಗೋದಕ್ಕೆ ಆರಂಭವಾಗುತ್ತದೆ. ಇದು ಒಂದು ಸಂಕೇತ. ಇದನ್ನೆಲ್ಲ ತೆಗೆದುಕೊಂಡು ನಾವು ಟಿ ವಿ ಸೀರಿಯಲ್ ಮಾಡಿಬಿಡ್ಬೋದು ಬೇಕಾದರೆ, ಪುನರ್ಜನ್ಮ ಜನ್ಮಾಂತರ ಅನ್ನೋ ಥರ ಪ್ರಾಣ ವಿಕಿರಣ ಅಂತ ಬೇಕಾದರೆ. ಏನಿಲ್ಲ, ಸ್ವಲ್ಪ ನಾವು ಗ್ಯಾಸ್ ಒಲೆ ಮುಂದೆ ಬಂದರೆ ಬೆಚ್ಚಗಾಗುತ್ತೆ ಮೈ ಅಂತ, ಇನ್ನೂ ಬೇಕಾಗಿಲ್ಲ ಒಂದು ಬಾಟ್ಲ ಕುಡಿದ್ರೇ ಮೈ ಬೆಚ್ಚಗಾಗುತ್ತೆ ಅಂತಲೂ ಬರ್ಬೋದು. ಹೀಗಲ್ಲ, ಇದು ಸಂಕೇತ. ಮೈ ಬಿಸಿಯಾಗಿದೆ ನೋಡಿ, ಮುಟ್ಟು ನೋಡಿ ಅಂತೆಲ್ಲ ಹೇಳಿ ಥರ್ಮಾಮೀಟರ್ ಇಡುವಂಥದ್ದಲ್ಲ. ಇವೆಲ್ಲ ಭಾವಕೋಶಕ್ಕೆ ಸಂಬಂಧಪಟ್ಟದ್ದು. ಅವನ ಪ್ರಾಣಶಕ್ತಿ ವಿಕಿರಣವಾಗ್ತಾ ಇದೆ ಅಂದರೆ ಅಷ್ಟು ಸಂವೇದನಶೀಲನಾಗಿದ್ದಾನೆ ಅವನು. ವ್ಯಷ್ಟ್ಯಾತ್ಮ ಸಮಷ್ಟ್ಯಾತ್ಮಗಳ ಸಂಬಂಧ ಏನು ಅನ್ನೋದನ್ನು ತಿಳ್ಕೊಂಡಿದ್ದಾನೆ ಅಂತ. ಆದರೆ ಅದನ್ನು ಕಾವ್ಯವಾಗಿ ಹೇಳಬೇಕು ಅಂತಂದರೆ ಅದೊಂದು ಬೆಚ್ಚಗೆ ಸುಖೋಷ್ಟವಾದಂಥ ಸಂವೇದನೆ, ಒಂದು ವಿಕಿರಣ ಮೈಯೆಲ್ಲ ಆವರಿಸಿಕೊಂಡು ಬಂತು ಅಂತ ಅವನು ಗೊಲ್ಲರವನು ಇವನನ್ನು ಕರ್ಕೊಂಡು ಹೋಗಿರ್ತಾನೆ ದನ ಮೇಯಿಸೋದಕ್ಕೆ. ಅವನು ಹೆಗಲ ಮೇಲೆ ಈ ಮಗುವನ್ನು ಕೂಡಿಸ್ಕೊಂಡು ಹೋಗಿರ್ತಾನೆ. ತನಗೆ ನಿದ್ದೆ ಬಂದಂತೆ ಯಾವುದೋ ಒಂದು ಸುಖ ಸಮಾಧಿಗೆ ಸೇರಿದಂತೆ ಆಗುತ್ತದೆ. ಹಾದಿ ತಪ್ಪೋದಿಲ್ಲ, ಹೆಜ್ಜೆ ತಪ್ಪೋದಿಲ್ಲ. ಹೋಗಿ ಬರ್ತಾನೆ, ಮತ್ತೆ ಆಲಂಬನಿಗೆ ಹೇಳ್ತಾನೆ, ಹೇಗೋ ಒಂದು ವಿಚಿತ್ರವಾದ ಅನುಭವ ಆಯಿತು, ಮೈಗೆ ತುಂಬ ನೆಮ್ಮದಿ ಇತ್ತು, ಆದರೆ ನನಗೆ ದಾರಿಯ ಅರಿವೆ ಪರಿವೆ ಏನೂ ಇರಲಿಲ್ಲ, ತಪ್ಪಲಿಲ್ಲ, ಮಾತ್ರ ಹೆಜ್ಜೆ ತಪ್ಪಲಿಲ್ಲ, ಹಾದಿ ತಪ್ಪಲಿಲ್ಲ ಅಂತ. ಆಮೇಲೆ ಬುಡಿಲರನ್ನು ಕೇಳಿದ ತಕ್ಷಣ ಅವರು ಹೇಳ್ತಾರೆ, ಸರಿ ನನಗೆ ಗೊತ್ತಾಯ್ತಪ್ಪ, ಇನ್ನೇನು ಅಂತೂ ನಿನ್ನ ಮಗ ದರ್ಶನೀಯನಾದ, ನಡೆ ಹೋಗಿ ಆತನನ್ನು ದರ್ಶನ ಮಾಡಿ ಬರೋಣ ಅಂತ ಹೇಳ್ತಾರೆ. ಏನಾದ ಅಂತಂದರೆ ವಿಪ್ರನಾದ ಅಂತ, ಉಪನಯನವಿಲ್ಲದೆಯೇ ವಿಪ್ರನಾದ ಅಂತ. ಇದು ದೊಡ್ಡದು. ಉಪನಯನ ಅನ್ನೋದು ಒಂದು ಸಂಕೇತ. ಸಾಮಾನ್ಯವಾಗಿ ನೋಡಿ, ರಂಗಪ್ರವೇಶ ಅಂತ ಈಗ ನರ್ತಕರೆಲ್ಲ ಮಾಡ್ತಾರೆ. ಇನ್ನು ಮೇಲೆ ಇವರು ಸ್ವತಂತ್ರವಾಗಿ ನೃತ್ಯ ಮಾಡುವ ಸಿದ್ಧಿ ಪಡ್ಕೊಂಡಿದ್ದಾರೆ ಅಂತ. ಕೆಲವರು ಅದಕ್ಕೆ ಮೊದಲೇ ಪಡೆದಿರ್ಬೋದು, ಇನ್ನು ಕೆಲವರು ರಂಗಪ್ರವೇಶ ಆಗಿ ಶತಾಬ್ದಿ ಆದರೂ ಪಡೆಯದೇ ಇರಬಹುದು, ಅದು ಬೇರೆ ಸಂಗತಿ. ಅರೆ ಸಾಂಕೇತಿಕವಾಗಿ ಡಾಕ್ಟರ್ ಆಫ್ ಫಿಲಾಸಫಿ ಅಂತ PhD ಅಂತ ಡಿಗ್ರಿ ಕೊಡ್ತಾರೆ. ಒಂದಷ್ಟು ಅದಕ್ಕೆ ಉಂಟು ಕಟ್ಟುಪಾಡು, ಮಾಡಿದ್ರೆ ಉಂಟು. ತಕ್ಕ ಮಟ್ಟಿಗೆ ಒಳ್ಳೆ ಥೀಸಿಸ್ ಬರೆದ್ರೆ ಚೆನ್ನಾಗಿ ಸಮಾಧಾನಕಾರಿಯಾಗುತ್ತದೆ. ಹಾಗಿಲ್ಲದೇನು ಹೇಗೋ ಪಡ್ಕೊಳ್ಬೋದು. ಈಗ ಅಂಗಡಿಯಲ್ಲಿ ಪೇಟೆನಲ್ಲೆಲ್ಲ ಸಿಗುತ್ತದೆ, ಇವಕ್ಕೆ ಯಾವ ಬೆಲೆಯೂ ಅಂಥದ್ದಿಲ್ಲ ಅಂತಲೂ ಹೇಳ್ತಾರೆ. ಅದು ಹಾಗಿರಲಿ. ಆದರೆ ಆ ನಿಜವಾದ ಅರ್ಥ ಯಾರಿಗಿದೆ, ಅವನು ಡಾಕ್ಟರೇ ಆಗಿರ್ತಾನೆ. ಒಂದು ವಸ್ತುವಿನ ಒಂದು ಜ್ಞಾನಶಾಖೆಯ ಫಿಲಾಸಫಿ ತಿಳಿಯೋದು ಅಂದರೆ ಏನು, ಅದನ್ನು ಯಾವುದೇ ಭಾಷೆಯಲ್ಲೂ ಹೇಳಬಲ್ಲ ಅಂತ ನಿನ್ನೆ ನಾನು ಹೇಳ್ತಾ ಇದ್ದಿರಲ್ಲ, ಅದನ್ನು ಮತ್ತೊಂದು ಭಾಷೆಯಲ್ಲಿ ಅನುವಾದ ಮಾಡಬಲ್ಲ ಅಂತ. ನಮಗೆ ಒಂದು ಮೂಲ ಕೃತಿಯನ್ನು ಇದೊಂದು ಭಾಷೆಗೆ ತರ್ಜುಮೆ ಮಾಡೋದಕ್ಕೆ ಯಾವಾಗ ಆಗುತ್ತದೆ, ಮೂಲ ಚೆನ್ನಾಗಿ ಹೃದಯವಾಗಿ ಅಳವಟ್ಟಿದ್ದು ಇನ್ನೊಂದು ಭಾಷೆಯೂ ನಮಗೆ ಚೆನ್ನಾಗಿ ಗೊತ್ತಿದ್ದರೆ ಆಗುತ್ತದೆ, ಇಲ್ಲದೇ ಇದ್ದರೆ ಆಗುವಂಥದ್ದಲ್ಲ. ಎಷ್ಟು ಕಷ್ಟ ಇದೆ, ಕೆಲವನ್ನು ಹೇಳೋದು ತುಂಬ ತುಂಬ ಕಷ್ಟ ಆಗುತ್ತದೆ. ನಮಗೆ ಎಷ್ಟೋ ಗೊತ್ತಿದೆ ಅಂದ್ಕೊಂಡಿರ್ತೀವಿ, ಅದನ್ನು ಸಮರ್ಥವಾಗಿ ಹೇಳುವಲ್ಲಿ ತುಂಬ ಸೋಲ್ತೀವಿ. ಏನಿಲ್ಲ, ಕೆಲವೊಂದು ಕೃತಿಗಳು ಇಂಥ ಒಂದು ವಾದ್ಯಕ್ಕೆ ಅಂತನ್ನುವಂತೆ ರಚನೆ ಆಗಿರ್ತವೆ, ಅವನ್ನು ಕಂಠದಲ್ಲಿ ನುಡಿಯಿಸೋದು ತುಂಬ ಕಷ್ಟ ಆಗುತ್ತದೆ. ಹಾಗೆ ಕಂಠ ಸಂಗೀತಕ್ಕೆ ಅನ್ನುವಂಥ ಕೃತಿಗಳನ್ನು ವಾದ್ಯ ಸಂಗೀತಕ್ಕೆ ಮಾಡೋದು ಕಷ್ಟವಾಗುತ್ತದೆ. ಈಗ ಉದಾಹರಣೆಗೆ ಮುತ್ತುಸ್ವಾಮಿ ದೀಕ್ಷಿತರ ಪ್ರಸಿದ್ಧವಾದ ಮಣಿರಂಗನ ಮಾಮವ ಪಟ್ಟಾಭಿರಾಮ ಅನ್ನೋದನ್ನು ಯಾವನಾದರೂ ಶಿಖಾಮಣಿ ಜಲತರಂಗಲ್ಲಿ ನುಡಿಸ್ಬಿಡ್ಲಿ ನೋಡೋಣ. ವಿಳಂಬ ಕಾಲದ ಕೃತಿ ಅದು. ಆ ರಾಗವು ತುಂಬ ಬಿಕ್ಕಟ್ಟಾದದ್ದು. ಅದು ಮಾಮವ ಪಟ್ಟಾಭಿರಾಮ ಅಂತ ಎಳ್ಕೊಂಡು ಹೋದರೆ ಜಲತರಂಗದಲ್ಲಿ ಸಸ್ಟೈನ್ ಮಾಡೋಕ್ಕೆ ಆಗೋಲ್ಲ, ಬೇಗ ಸಾಯ್ತಾ ಇರುತ್ತೆ. ಅದು ಮಧ್ಯಮ ಕಾಲದ ದ್ರುತಗತಿಯ ಅಧಿಕಾಧಿಕವಾಗಿ ವಿಳಂಬಿತ ಕಂಪಿತ ಗಮಕಗಳು ಇಲ್ಲದೇ ಇರುವ ರಾಗಗಳಿಗೆ ಹೆಚ್ಚು ಪ್ರಯೋಜನ ಬರುತ್ತೆ. ಒಂದು ಹಂಸಧ್ವನಿ ವಾತಾಪಿ ಗಣಪತಿ ಭಜೆ ಚೆನ್ನಾಗಿ ಅದರೊಳಗೆ ನುಡಿಸಬಹುದು. ಅಂದರೆ ನಮಗೆ ಗೊತ್ತಾಗುತ್ತದೆ ಅದಕ್ಕೊಂದು ಚೌಕಟ್ಟಿರುತ್ತದೆ ಅಂತ. ಅನುವಾದ ಮಾಡೋಕ್ಕಾಗಲ್ಲ ಅಂದರೆ ಈ ಅರ್ಥದಲ್ಲಿ ಕಂಠ ಸಂಗೀತದ ಮಾಮವ ಪಟ್ಟಾಭಿರಾಮವನ್ನು, ವೈಲಿನಿನ ಮಾಮವ ಪಟ್ಟಾಭಿರಾಮವನ್ನು, ಬಾನ್ಸರಿಯ ಮಾಮವ ಪಟ್ಟಾಭಿರಾಮವನ್ನು ಜಲತರಂಗಲ್ಲಿ ಮಾಡೋಕ್ಕಾಗೋದಿಲ್ಲ. ಇದನ್ನು ಕಂಡುಕೊಳ್ಳೋದಿದೆಯಲ್ಲ, ಹಾಗೆ ಮಾಡುವಂತೆ ಮಾಡುವುದಿದೆಯಲ್ಲ, ಅದು ದೊಡ್ಡದು. ಹೀಗೆ ಒಂದನ್ನು ಇನ್ನೊಂದಕ್ಕೆ ಮಾಡಬಲ್ಲೆ ಅಂದರೆ ಅದರ ತಿರುಳು ನಮಗೆ ಗೊತ್ತಾಗಿದೆ. ಬರೀ ತಿರುಳು ಗೊತ್ತಾಗಿದ್ದರೆ ಪ್ರಯೋಜನ ಇಲ್ಲ. ಆ ತಿರುಳನ್ನು ವಿಕಾರವಾಗದೆ ಅಂದಗೆಡದೆ ಹೊರಗೆ ತರಬೇಕು ಅಂದರೆ ಅದಕ್ಕೊಂದು ರೂಪವೂ ಬೇಕಾಗುತ್ತದೆ. ಕ್ರಿಯಾತ್ಮಕವಾಗಿ ಹೊರಗೆ ಬರದೇ ಇದ್ದರೆ ಅದು ಸೃಷ್ಟಿ ಆಗೋದಿಲ್ಲ, ಬರೀ ಸಂಕಲ್ಪ ಆಗುತ್ತಷ್ಟೆ. ಈಗ ನೋಡಿ, ನನಗೂ ಭಾವನೆ ಇದೆ, ನನಗೂ ಕಾವ್ಯ ಬರೆಯೋದಕ್ಕೆ ಬರುತ್ತದೆ, ಬರೋದಿಲ್ಲ ಅಂತಂದರೆ ಅಲ್ಲಿವರೆಗೂ ನೀನು ಕವಿಯಲ್ಲ ಅಂತ ಅನ್ನಬೇಕು.
ಒಮ್ಮೆ ನನಗೆ ವೆಂಕಟಾಚಲ ಶಾಸ್ತ್ರಿಗಳು ಹೇಳಿದರು, ತುಂಬ ಚೆನ್ನಾದ ಮಾತದು, ಎ ಬುಕ್ ಈಸ್ ರಿಟನ್ ಓನ್ಲಿ ವೆನ್ ಇಟ್ ಈಸ್ ಪ್ರಿಂಟೆಡ್ ಅಂತ. ಸರ್ವೋಪಿ ಹೃದಯೇ ಕವಿ ಅಂತ ರಾಜಶೇಖರ ಹೇಳ್ತಾನೆ. ಎಲ್ಲರೂ ಹೃದಯದಲ್ಲಿ ಕವಿಗಳು. ಆದರೆ ಹೊರಕ್ಕೆ ಬರಬೇಕು. ಹೊರಕ್ಕೆ ಬರಬೇಕು ಅಂದರೆ ಅದಕ್ಕೊಂದು ವಿಶಿಷ್ಟವಾದ ರೂಪ ಇರುತ್ತೆ. ತಥಾಪಿ ದರ್ಶನೇ ಸ್ವಚ್ಛೇ ನಿತ್ಯಪ್ಯಾವಿಕವ್ಯರ್ ಮುನೆ ನೋದಿತಾ ಕವಿತಾ ಲೋಕೆ ಯಾವಜ್ಜಾತ ನ ವರ್ಣನ ಅಂತ ಭಟ್ಟತೋತ ಹೇಳುವಾಗ ಅದೇ ಆದಿಕವಿಗೆ ದರ್ಶನವೇ ಆಗಿತ್ತು. ಅದು ಸೊಗಸಾದ ನಿದರ್ಶನದ ಮೂಲಕ, ಅಂದರೆ ನಿದರ್ಶನ ಅಂದರೆ ಅಲಂಕಾರದ ಮೂಲಕ ಲೋಕಕ್ಕೆ ಪ್ರದರ್ಶಿತವಾಗದೆ ಅದು ಕಾವ್ಯ ಅಂತ ಅನಿಸ್ಕೊಳ್ಳಲ್ಲ, ಅವನ ಕವಿ ಅಂತ ಹೆಸರು ತೆಗೆದುಕೊಳ್ಳುವಂಥದ್ದಲ್ಲ. ಬಾತ್ರೂಮ್ ಸಿಂಗರ್ಸೇ ಎಲ್ಲರೂ, ಆದರೆ ಅವ್ರನ್ನ ಸಿಂಗರ್ಸ್ ಅಂತ ಹೇಳೋದಕ್ಕಾಗುತ್ತದ? ಕಷ್ಟ. ಈ ದೃಷ್ಟಿಯಿಂದ ಫಿಲಾಸಫಿ ಅಂತಂದರೆ ಅದರ ಹೃದಯವನ್ನು ಗೊತ್ತು ಮಾಡಿಕೊಂಡು ಆ ಬಾಹ್ಯಕ್ಕೂ ಕೂಡ ಅದನ್ನು ತಂದುಕೊಡಬಲ್ಲವನಾಗಿರ್ತಾನೆ. ಈ ಅರ್ಥದಲ್ಲಿ ನಮಗೆ ಬ್ರಾಹ್ಮಣ್ಯ ದ್ವಿಜತ್ವ ಅಂತನ್ನುವುದು. ಎರಡನೆಯ ಜನ್ಮ ಅಂದರೆ ಒಂದು ಅನುವಾದಗೊಳ್ಳುವುದು ಅಂತ ತಾನೇ ಅರ್ಥ. ವೆನ್ ಒನ್ಸ್ ಎ ಬುಕ್ ಈಸ್ ಟ್ರಾನ್ಸ್ಲೇಟೆಡ್ ಇಟ್ ವಿಲ್ ಟೇಕ್ 2 ಫಾರ್ಮ್ಸ್. ಇಟ್ಸ್ ಎ ಸೆಕೆಂಡ್ ಬರ್ತ್, ಇಟ್ಸ್ ಅನದರ್ ಬರ್ತ್ ಇನ್ ಅನದರ್ ಲ್ಯಾಂಗ್ವೇಜ್ ಅಂತ ಕರೀಬಹುದು. ಹೀಗೆ ನೋಡಿದಾಗ ಪರ್ಫೆಕ್ಟ್ ಟ್ರಾನ್ಸ್ಲೇಷನ್ ಅಂದರೆ ದ್ವಿಜತ್ವ ಪರಿಪೂರ್ಣ. ಹಾಗಲ್ಲದೇ 3 ಎಳೆ ಅಲ್ಲ, ಅದು 2 ಎಳೆ 1 ಎಳೆ ಆ ಥರ ಆಗಿರುತ್ತೆ. ಈ ಒಪ್ಪ ಓರಣವನ್ನು ಕಂಡಾಗ ಯಾವನಿಗೆ ಈ ಜಗತ್ತೆಲ್ಲ ಅನ್ನದಾತ್ಮಕವಾದದ್ದು, ಎಲ್ಲವೂ ಪ್ರಾಣಶಕ್ತಿಯ ಲೀಲಾವಿಲಾಸ ಅನ್ನುವುದು ಸಂವೇದನೆಗೆ ಬರುತ್ತದೆಯೋ ಆಗ ಅವನು ವಿಪ್ರ. ಇದಕ್ಕೆ ಯಾವ ಜಾತಕವನ್ನು ನೋಡಿ ಗುರುಬಲ ಇದೆಯಾ ಇಲ್ಲವಾ, ವಸಂತೆ ಬ್ರಾಹ್ಮಣಂ ಉಪನಯೀತ ಅಂತ ಸೂತ್ರವನ್ನು ಏನನ್ನೂ ನೋಡಬೇಕಾದ್ದಿಲ್ಲ. ಯಾವುದೂ ಇಲ್ಲದೆ ನಡೆದು ಹೋಗಿರುವಂಥದ್ದು. ನನ್ನ ಸ್ನೇಹಿತರೊಬ್ಬರ ತಂದೆ ತಾಯಂದರು ಅವರಿಗೆ ಉಪನಯನ ಮಾಡಬೇಕು ಅಂತ ತುಂಬ ಹಠ ಮಾಡಿದ್ರು. ನೀವಾದರೂ ಹೇಳಿ ಅಂತಂದರು. ಮಾಡ್ಕೊಳಕ್ಕೆ ಒಪ್ತಾ ಇಲ್ಲ ಅಂತ. ಆಗ ನಾನು ಹೇಳಿದ್ದೆ, ನಿಮ್ಮ ಮಗ ಹೊರಗಿನ ಉಪನಯನ ಸಂಸ್ಕಾರವಿಲ್ಲದೇನೆ ದ್ವಿಜನಾಗಿದ್ದಾನೆ, ಯಾತಕ್ಕೆ ಯೋಚನೆ ಮಾಡ್ತೀರಾ ಅಂತ. ಪಾಪ ತಂದೆ ತಾಯಿಗಳಿಗೆ ಲಾಂಛನಾಸ್ಪದವಾಗಿರಲಿ ಅಂತ ಆಸೆ ಇದ್ದಿರಬಹುದು, ತೊಂದರೆ ಇಲ್ಲ. ಅಂದರೆ ಆ ಭಾವ ತುಂಬ ಮುಖ್ಯವಾದದ್ದು ಅಂತ. ನಿಜ, ಆ ಉಪನಯನ ಸಂಸ್ಕಾರ ಲೋಕದ ವ್ಯವಹಾರದ ಒಂದು ಯಾವುದು ಉಂಟು ಅದು ನಡೀದೇ ಇದ್ದರೆ ಅವನ್ನ ಸಾಮಾನ್ಯ 3 ಎಳೆ ಹೆಗಲ ಮೇಲಿರುವಂಥ ಬ್ರಾಹ್ಮಣ ಅಂತ ಹೇಳದೇ ಇರಬಹುದು. ಅವನ ಮಟ್ಟಿಗೆ ಅವನಿದ್ದಾನೆ. ಈಗ ನಾನು ಡಿಗ್ರಿನ ತೆಗೆದುಕೊಳ್ಳದೇ ಇದ್ದರೂ ಜ್ಞಾನವನ್ನು ಪಡ್ಕೊಂಡಿರ್ಬೋದು. ಆದರೆ ಡಿಗ್ರಿನ ಕ್ಯಾಪಿಟಲ್ ಮಾಡಿಕೊಂಡು ಉದ್ಯೋಗ ಮಾಡೋಕ್ಕಾಗದೇ ಇರ್ಬೋದು. ಆದರೆ ಯೋಗ ಅಂತೂ ಮಾಡೋದಕ್ಕೆ ಸಾಧ್ಯ ಇದೆಯಲ್ವ. ಆ ಜ್ಞಾನದ ಮೂಲಕವಾಗಿ ಜ್ಞಾನ ಯೋಗವನ್ನು ಸಾಧಿಸಬಹುದು. ಆದರೆ ಆಕಾಶವಾಣಿಗೆ ಆಡಿಷನ್ಗೆ ಕೂತ್ಕೊಳ್ಬೇಕು, ಮತ್ತೊಂದಕ್ಕೆ ಕೂತ್ಕೊಳ್ಬೇಕು, ಶಾಸ್ತ್ರೀಯ ಸಂಗೀತಕ್ಕೆ ಅಂದರೆ ವಿದ್ವತ್ ಸರ್ಟಿಫಿಕೇಟ್ ಇದೆಯಾ, ಅಥವಾ ದೂರದರ್ಶನದಲ್ಲಿ ಆಡಿಷನ್ ಆಗಬೇಕು ಅಂದರೆ ಡಾನ್ಸಲ್ಲಿ ವಿದ್ವತ್ ಸರ್ಟಿಫಿಕೇಟ್ ಇದೆಯಾ, ರಂಗಪ್ರವೇಶ ಮಾಡಿದ್ದೀರಾ ಅಂದರೆ ಆ ಥರದ್ದು ಯಾವುದೂ ಇಲ್ಲ ಸರ್ಟಿಫಿಕೇಟು. ಯಾರೋ ಮಹಾನುಭಾವರನ್ನ ಯಾವುದೋ ಕಾಲದಲ್ಲಿ ಗುರುತಿಸಬಹುದು. ಉದಾಹರಣೆಗೆ ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಮರಿಗೆ ಯಾವ ವಿಷಯದಲ್ಲೂ ಯಾವುದೇ ಪೇಪರ್ ಮೇಲಿನ ಡಿಗ್ರಿ ಇರಲಿಲ್ಲ. ಆದರೆ ಕಟ್ಟಮಂಚಿ ರಾಮಲಿಂಗಾರೆಡ್ಡಿ ಅಂಥವರು ಅವ್ರನ್ನ ಕರೆದು, ನೀನು ಸುಮ್ಮನೆ ಮಹಾಭಾರತ ಓದಿ ಹೇಳು ನಮ್ಮ ವಿದ್ಯಾರ್ಥಿಗಳಿಗೆ ಸಾಕು ಅಂತ ಶಾಲೆಯ ಮೆಟ್ಲನ್ನೇ ಹತ್ತದೇ ಇದ್ದವರು ಯೂನಿವರ್ಸಿಟಿಯಲ್ಲಿ ಪಾಠ ಹೇಳೋದಕ್ಕೆ ಶುರು ಮಾಡಿದ್ರು. ಸಾಧ್ಯ. ಆ ರೀತಿಯ ಅಸಾಧಾರಣತ್ವ ಒಬ್ಬ ವಿಶ್ವಾಮಿತ್ರನಿಗೋ, ಒಬ್ಬ ವಾಮದೇವನಿಗೋ, ಒಬ್ಬ ವಾಗಂಭ್ರಣಿಗೋ ಬಂದಂಥದ್ದು. ಅಂಥದ್ದಕ್ಕೂ ಅವಕಾಶ ಇರಬೇಕು. ಈ ರೀತಿಯಾಗಿ ನೋಡಿದಾಗ ಯಾಜ್ಞವಲ್ಕ್ಯ ಉಪನಯನಕ್ಕೆ ಮುಂಚೆನೇ ಬ್ರಾಹ್ಮಣನಾಗಿದ್ದ ಅನ್ನುವಂಥದ್ದು ದೇವರವರ ದೊಡ್ಡ ದೃಷ್ಟಿ, ಆರ್ಷೇಯವಾದ ದೃಷ್ಟಿ ಏನು ಅಂತ ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ. ಮತ್ತು ನಾವು ಉಪನಯನದ ವಿವರಗಳ ಕಡೆಗೆ ಬರ್ತೀವಿ. ಉಪನಯನವಾಗುತ್ತದೆ. ಆ ಉಪನಯನದ ಸಂದರ್ಭದಲ್ಲಿ ಅದರ ಅಂತರಾರ್ಥವನ್ನಂತೂ ಬಹಳ ಚೆನ್ನಾಗಿ ಕೊಡ್ತಾರೆ. 2 ಅಧ್ಯಾಯಗಳನ್ನೇ ಅವರು ಅದಕ್ಕೆ ಮೀಸಲಿಟ್ಟಿದ್ದಾರೆ. ಹಿಂದೊಮ್ಮೆ ನಾನು ಉಪನಯನದ ಸಂಸ್ಕಾರದ ಬಗ್ಗೆ ಮಾತನಾಡುವಾಗ ಈ ಅಧ್ಯಾಯದಿಂದ ಸಾಕಷ್ಟು ಉಪಕೃತನಾಗಿದ್ದೆ ಅಂತ ಹೇಳಿಯೂ ಇದ್ದೆ. ಹಾಗಾಗಿ ಆ ವಿವರಗಳಿಗೆ ಹೆಚ್ಚು ಹೋಗೋಲ್ಲ. ಆದರೆ ಅದರ ಲೌಕಿಕ ಆಯಾಮ ಯಾವುದಿದೆ ನೋಡಿ, ಅದೆಷ್ಟು ಚೆನ್ನಾಗಿದೆ ಅಂತಂದರೆ, ತಾಯಿ ಮಗಳು ಮಾತಾಡ್ಕೊಳ್ತಾರೆ. ಆಲಂಬಿನಿ ಮತ್ತು ಜಾಯಂತಿ ಹೇಳ್ತಾಳೆ, ನೋಡಮ್ಮ, 4 ಮೂಟೆ ಒಳ್ಳೆ ಸಣ್ಣಕ್ಕಿ, 2 ಮೂಟೆ ಗೋಧಿ, 2 ಮೂಟೆ ಸಕ್ಕರೆ, 1 ಮೂಟೆ ಬೆಲ್ಲ, 4 ದೊಡ್ಡ ಕೊಡ ತುಪ್ಪ, ಮತ್ತು ನೋಡು 8 ಕೊಡ ಎಣ್ಣೆ. ಇದು ಚೌಲ ಪಂಕ್ತಿಯ ಮಕ್ಕಳಿಗೆ ಬ್ರಹ್ಮಭೋಜನ, ಬ್ರಾಹ್ಮಣರಿಗೆ ಪಂಚಾನ್ನಗಳು ಪಂಚಭಕ್ಷಗಳು ಆಗಬೇಕಂತೆ. ತುಪ್ಪವನ್ನು ದೊನ್ನೆಯಲ್ಲಿ ಬಡಿಸಬೇಕೆ ಹೊರತು ಮಿಳ್ಳೆಯಲ್ಲಿ ಬಡಿಸಕೂಡದು ಅಂತೆಲ್ಲ ಹೇಳಿಬಿಟ್ಟು, ಮತ್ತು ಇನ್ನು 10 ವರ್ಷವಾದರೂ ಎಲ್ಲರೂ ಈ ಮುಂಜಿಯನ್ನು ನೆನೀತಾ ಇರಬೇಕು, ಹಾಗೆ ಮಾಡಬೇಕು. ಬಾಗಿನದ ಉಂಡೆ ಹೇಗಿರಬೇಕು ಗೊತ್ತೇ? ತಲೆಗಾತ್ರ ಇರಬೇಕು, ತಲೆಗಾತ್ರದ ಉಂಡೆ. ಚಕ್ಕಲಿ ಹೇಗಿರಬೇಕು ಅಂದರೆ ಗಂಡಸರ ದಪ್ಪ ತಲೆಗೂ ಹಾಕಿದ್ರೆ ಅದು ಕೊರಳಿಗೆ ಸೇರುವಂತೆ ಇರಬೇಕು ಅಂತ ಹೇಳಿಬಿಟ್ಟು
ಏನೇನು ಬೇಕು, ಒಂದು ಮೂಟೆ ಚಕ್ಕಲಿ ಹಿಟ್ಟು, 2 ಮೂಟೆ ಅರಳು, 2 ಮೂಟೆ ಅವಲಕ್ಕಿ ಪುರಿ, ಅದಕ್ಕೆ ಬೇಕಾದ ಸಾಮಾನು, 1 ಮೂಟೆ ಉದ್ದಿನ ಹಿಟ್ಟು, ಮಂಗರವಳ್ಳಿ, ಮಲ್ಲಿಗೆ ಬಳ್ಳಿ ಎಲ್ಲ ತರಿಸಿಟ್ಟಿದ್ದೀನಿ. ಹಪ್ಪಳ ದೊಡ್ಡದಾಗಿರಬೇಕು, ಸಂಡಿಗೆ ದಪ್ಪದಾಗಿರಬೇಕು, ದೊಡ್ಡ ದೊಡ್ಡ ಬಾಂಡ್ಲಿ ತಟ್ಟೆನೇ ಮಾಡಿಸಿಟ್ಟಿದ್ದೀನಿ ಇದಕ್ಕೆ ಅಂತ. ಅಂದರೆ ದೇವಡೂರ ದೊಡ್ಡತನ ಇದೆ. 2 ಅಧ್ಯಾಯಗಳ ಪೂರ್ತಿ ಉಪನಯನದ ತತ್ವ ವಿವರಣೆಯನ್ನು ಹೇಳಿದವರು ಇದನ್ನೂ ಮರೆಯೋದಿಲ್ಲ. ಎಷ್ಟೋ ಜನ ಸಿಂಪಲ್ ಆಗಿರಬೇಕು ಮದುವೆ, ಶಾಸ್ತ್ರ ಗಿಸ್ತ್ರ ಎಲ್ಲ ಬೇಡ, ಕಾಶಿ ಯಾತ್ರೆ ಎಂಥದ್ದು ಅದು ಬೇಕಿಲ್ಲ, ಈ ಚೌಲು ಪಂಕ್ತಿ ಎಂಥದ್ದು ಅವೆಲ್ಲ ಕ್ಯಾರಿಕೇಚರು ಬೇಕಿಲ್ಲ ಅಂತ. ಸರಿ, ಏನೂ ಬೇಕಿಲ್ಲ ಅಂತ ಬೆತ್ತಲೇ ಅಷ್ಟೇ ಇರುವಂಥದ್ದು, ಅದು ಮದುವೆನ ತಿಥಿನ ಎರಡೂ ಗೊತ್ತಾಗೋದಿಲ್ಲ. ಒಂದು ಮಟ್ಟದ ಲೌಕಿಕ ವೈಭವವೂ ಇರಬೇಕಾಗುತ್ತದೆ. ಯಾರಿಗೆ ಶಕ್ಯ ಇದೆಯೋ ಅವರು ಮಾಡಲಿ. ಆದರೆ ಇವುಗಳು ಸ್ವಾರಸ್ಯ ಸ್ವಲ್ಪವಾದರೂ ಇಲ್ಲದೇ ಇದ್ದರೆ ಹೇಗೆ? ತುಂಬ ಬಡತನದಲ್ಲಿ ಕಲ್ಪನೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ತುಂಬ ಮಹಾಶಕ್ತಿಶಾಲಿಗಳಲ್ಲದೆ ಇದ್ದವರಿಗೆ ಆಹಾರ್ಯ ಬೇಕಾಗುತ್ತೆ. ಅಂಥ ಪದ್ಮಾ ಸುಬ್ರಹ್ಮಣ್ಯಂ ಅವರು ಭಗವದ್ಗೀತಾ ಅನ್ನುವ ಒಂದು ನೃತ್ಯ ಪ್ರಯೋಗವನ್ನು ಮಾಡುವಾಗ ಕೃಷ್ಣನ ಸ್ಥಾಯಿ ಆಹಾರ್ಯದಲ್ಲಿ ಇದ್ದೇನೆ ಅದನ್ನು ಮಾಡಿದ್ರು. ಪರಿಣಾಮ ಅದ್ಭುತವಾಯಿತು, ಹೆಚ್ಚಾಯಿತು. ನಿಜ, ಪದ್ಮಾ ಸುಬ್ರಹ್ಮಣ್ಯವರಿಗೆ ಯಾವುದೂ ಬೇಡ, ಆದರೆ ಮೇಲೊಂದು ದಾನದ ಮೇಲೆ ದಕ್ಷಿಣೆ ಬರುತ್ತೆ ಅಂದರೆ ಯಾಕೆ ಬಿಡಬೇಕು? ಮತ್ತು ಅದು ಧರ್ಮಾರ್ಜಿತವಾಗಿ ಬರುತ್ತೆ ಅಂತಂದರೆ ಯಾತಕ್ಕೆ ಅದನ್ನು ಬಿಡಬೇಕು ಅಂತಂತೀನಿ. ಆರೋಗ್ಯವಾಗಿದ್ದೀರಾ ಅಂತಂದರೆ, ಜೀರ್ಣಶಕ್ತಿಯೂ ಇದೆ ಅಂತಂದರೆ ಮೃಷ್ಟಾನ್ನ ಭೋಜನಕ್ಕೆ ಯಾಕೆ ಸಂಕೋಚ ಪಟ್ಟುಕೊಳ್ಬೇಕು? ಇಂಥದ್ದು ಅಲ್ಲಿರುವ ಸ್ವಾರಸ್ಯ. ಹಾಗೆ ಅವರು ತಂದು ಕೊಡ್ತಾರೆ. ಈ ಲೌಕಿಕ ವೈದಿಕ ಸಾಮರಸ್ಯ ಇಲ್ಲದೇ ಇದ್ದರೆ ಯಾವ ತತ್ವ ಆಚರಣೆ ಕೂಡ ಜನಮಾನಸದಲ್ಲಿ ಎಲ್ಲ ಸ್ತರಗಳಲ್ಲಿ ಉಳ್ಕೊಳ್ಳೋದಿಲ್ಲ. ಅದನ್ನು ನಾವು ಗಮನಿಸಬೇಕು. ನಮ್ಮ ಋಷಿಗಳ ದೊಡ್ಡತನ ಇರುವುದೇ ಮಹಾಮಹನೀಯವಾದ, ಅತ್ಯಂತ ಸೂಕ್ಷ್ಮವಾದ, ಗಂಭೀರವಾದ ತತ್ವಗಳು ಸಾಮಾನ್ಯನಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಆಚರಣೆಗೆ ಎಟುಕಬೇಕು, ಸಿಗಬೇಕು ಅಂತಲೇ ಮಾಡಿರುವಂಥದ್ದು. ಹೀಗಾಗಿ ಅಷ್ಟಿಷ್ಟು ಶೈಥಿಲ್ಯವೋ ಅಷ್ಟಿಷ್ಟು ವಿಸ್ತರಣವೋ ಯಾವುದೋ ಒಂದು ಆಗಿರುತ್ತೆ. ನಾವು ಅದಕ್ಕೆ ತುಂಬ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಅನೇಕ ಬಾರಿ ಈ ಉದಾಹರಣೆಯನ್ನು ನಾನು ಕೊಟ್ಟಿದ್ದೀನಿ. ನಮ್ಮ ಸಾಂಪ್ರದಾಯಿಕ ಭೋಜನದಲ್ಲಿ ಉಪ್ಪಿನಿಂದ ಮೊದಲುಗೊಂಡು ತುಪ್ಪದವರೆಗೂ ಬರುವಂಥ ಬಡಸಾಣಿಕೆಯಲ್ಲಿ ಇಷ್ಟೆಲ್ಲ ಪದಾರ್ಥಗಳು ಬೇಕಾ ಅಂದರೆ ಆಯಾ ರುಚಿ ವೈವಿಧ್ಯದವರಿಗೆ ಅದು ಇರಲಿ ಅಂತ ಬೇಕಾಗುತ್ತದೆ. ಮತ್ತು ಅಷ್ಟಷ್ಟು ಮಟ್ಟಿಗೆ ಪ್ರತಿಯೊಂದು ಬಂದರೇ ಅದು ಉಳಿಯೋದಕ್ಕೆ ಸಾಧ್ಯ. ಇಲ್ಲದೇ ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ಹೋಗುವಾಗ ಎಲ್ಲವೂ ಹೊರಟೋಗ್ಬಿಡ್ತದೆ. ಮತ್ತು ಇಟ್ಸ್ ಸಚ್ ಎ ಕಾಂಪ್ಲೆಕ್ಸ್ ಫ್ಯಾಬ್ರಿಕ್, ಪ್ರತಿಯೊಂದು ಸೇರಿ ಆಗಿರುವಂಥದ್ದು ಅನ್ನೋದು ಗೊತ್ತಾಗುತ್ತದೆ. ಯಾವುದು ಸಮಾಜವನ್ನು ಅಂದರೆ ಸೋಷಿಯಲ್, ಎಕನಾಮಿಕ್, ಕಲ್ಚರಲ್ ಆದ ಇಂಪ್ಲಿಕೇಶನ್ಸನ್ನು ಮರೆತು ಐಡಿಯಲ್ ಆದಂಥ ತತ್ವ ಅಂತ ಹೇಳ್ಕೊಂಡಿರುತ್ತೋ ಅದು ನಿರಾಲಂಬವಾದದ್ದು. ದೇಹ ಬೇಡ, ಬುದ್ಧಿ ಬೇಡ, ಯಾವುದೂ ಬೇಡ ಅಂದರೆ ಕಡೆಗೆ ಪ್ರೇತವೇ ಉಳ್ಕೊಳ್ಳುವಂಥದ್ದು, ದೆವ್ವ, ಭೂತ, ಗಾಳಿ ಅಷ್ಟೇ. ಹಾಗಾಗಿ ದೆವ್ವ ಭೂತಗಳಾಗಬಾರ್ದು ಅಂತಂದರೆ ನಾವು ಈ ಕಡೆಗೆ ಬರಬೇಕು. ಇಲ್ಲ ಬ್ರಹ್ಮವಾಗಬಲ್ಲವಾ? ನಮಗೆ ಆಸಕ್ತಿ ಇಲ್ಲ. ಇನ್ನು ಉಳಿಯುವಂಥದ್ದು ದೆವ್ವ ಆಗೋದೇನೆ. ದೇವರಾಗೋಕ್ಕಾಗ್ತಾ ಇಲ್ಲ, ದೆವ್ವ ಆಗದೆ ಗತಿ ಇಲ್ಲ ಅಂದರೆ ಅದಕ್ಕೆ ಮಧ್ಯೆ ಮಾರ್ಗವಾಗಿ ದೇಹವನ್ನು ಹಿಡಿಯಬೇಕು. ಸರ್ವಾಶ್ರಯ, ಸರ್ವಾಪಕಾರಾಶ್ರಯವಾಗಿ, ಸರ್ವವ್ಯಾಧಿಗಳಿಗೆ ಆಯತನವಾಗಿ, ಸರ್ವ ದೌರ್ಬಲ್ಯಗಳಿಗೆ ಕೇಂದ್ರವಾದರೂ ದೇಹ ಕಾಯಕ್ಕಸ್ಯನ ವಲ್ಲಭ. ಅಭಿನವಗುಪ್ತರು ಹೇಳ್ತಾರೆ, ದೇಹ ಯಾರಿಗೆ ತಾನೇ ಪ್ರೀತಿ ಪಾತ್ರವಾಗೋಲ್ಲ, ಇಷ್ಟ ಅನರ್ಥಕಾರಿಯಾದರೂ ಬೇಕು. ಕಾರಣ ಅದರ ಮೂಲಕ ಇನ್ನೇನನ್ನು ಮಾಡಬಲ್ಲವು. ಯಾಕೆ ಅಂದರೆ ತುಂಬ ಪ್ಯೂರಿಸ್ಟ್ಗಳಾಗಿ ಹೋದಾಗ ಇಲ್ಲಿ ಕೊಚ್ಚೆ ಬಂತು, ಅಲ್ಲಿ ಕೊಳೆ ಬಂತು, ಅದನ್ನು ಬಿಸಾಕಿ ಇದನ್ನು ಬಿಸಾಕಿ ಅಂತ ಮಾಡ್ತಾ ಬಂದರೆ ಏನೂ ಉಳಿಯೋದಿಲ್ಲ. ಕೆಲವೊಂದು ಕಡೆಗೆ ಒಂದು ಅಬೋಧ ಮುಗ್ಧ ಅಜ್ಞಾನತೆಯಿಂದ ಇಟ್ಕೊಳ್ಬೇಕಾಗುತ್ತದೆ. ಇದು ಯಾಕಷ್ಟು, ಅದು ಯಾಕೆಷ್ಟು ಅಂತಂದರೆ ಅದು ಯಾವ ಬ್ರಹ್ಮವಿಧಿಯೂ ಅಲ್ಲ, ಅದು ಹೇಗೋ ಬಂದಿದೆ, ಅದಷ್ಟು ಮಟ್ಟಿಗೆ ಉಳಿಸಿಕೊಳ್ಳಬೇಕು. ನನ್ನ ಮಟ್ಟಕ್ಕೆ ನಾನು ಅದನ್ನು ಬಿಡಬಹುದಾದರೂ ಸಾರ್ವಜನಿಕವಾಗಿ ಲೋಕಕ್ಕೆ ಇದೆಲ್ಲ ಬಿಟ್ಟು ಕೂತ್ಕೊಳ್ಳಿ ಅಂತ ಶಾಸನ ಮಾಡೋಕ್ಕೆ ಹೋಗೋದು ತುಂಬ ಅಪಾಯಕಾರಿ. ಅದು DN ಶಂಕರ ಭಟ್ರು ಕನ್ನಡನ ಕ್ಲೀನ್ ಮಾಡೋಕ್ಕೆ ಹೋದಂತೆ ಆಗುತ್ತದೆ. ತುಂಬ ಅಪಾಯಕಾರಿ. ಆಮೇಲೆ ಇದು ತರ್ಕಪಾದವಲ್ಲ, ಕ್ರಿಯಾಪಾದ ಅಂತ ಹೇಳ್ತಾರೆ ಉಪನಯನವನ್ನು. ಕ್ರಿಯಾಪಾದ ಅಂದರೆ ನಮ್ಮಲ್ಲಿ ಒಂದು ವಿಶಿಷ್ಟವಾದ ಅನುಭವವನ್ನು ತಂದುಕೊಡೋದು. ತರ್ಕಪಾದ ಅಂದರೆ ಯಾರಿಗೂ ವರ್ಗಾವಣೆ ಮಾಡಬಹುದು. ಕ್ರಿಯಾಪಾದ ವರ್ಗಾವಣೆ ಮಾಡೋಕ್ಕೆ ಆಗದೇ ಇರುವಂಥದ್ದು, ಅವರವರೇ ಅದನ್ನು ಅನುಭವಿಸಿದ ಹೊರತು ಅದು ದಕ್ಕದೇ ಇರುವಂಥದ್ದು ಅಂತ. ಹೀಗೆ ಇಟ್ಸ್ ಎ ವ್ಯಾಲ್ಯೂ, ನಾಟ್ ಎ ಫ್ಯಾಕ್ಟ್, ಇಟ್ಸ್ ನಾಟ್ ಎ ಪ್ಯಾಕ್ ಆಫ್ ಇನ್ಫಾರ್ಮೇಷನ್ ಅನ್ನುವಂಥದ್ದನ್ನು ತೋರ್ಪಡಿಸಿಕೊಡ್ತಾರೆ. ಆಮೇಲೆ ಬ್ರಾಹ್ಮಣ್ಯದ ಲಕ್ಷಣ ಏನು ಅಂತನ್ನೋದನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ಬ್ರಾಹ್ಮಣನು ಸರ್ವದಾ ಸರ್ವಥಾ ಮೈತ್ರನಾಗಿ
ನಾನು ಕಂಡುದೆಲ್ಲವೂ ಭದ್ರವಾಗಲಿ, ಅಂದರೆ ಮಂಗಳವಾಗಲಿ, ನಾನು ಹೇಳಿದುದೆಲ್ಲವೂ ಭದ್ರವಾಗಲಿ ಎಂದು ಎಲ್ಲವನ್ನೂ ಭದ್ರೀಕರಣ ಮಾಡುವ ಸ್ಪರ್ಶಶಿಲೆಯಂತೆ ಬಾಳಬೇಕು. ನಾವು ನಾಸ್ತಿಕರನ್ನೂ ಅಸುರರನ್ನೂ ಪ್ರಾಜಾಪತ್ಯರು ಎನ್ನುತ್ತೇವೆ, ಎಂದರೆ ಅವರೂ ನಮ್ಮಂತೆ ದೇವರ ಮಕ್ಕಳೇ. ಹಾಗೆ ಮನುಷ್ಯನು ಮಾತ್ರವಲ್ಲ, ಪ್ರತಿಯೊಂದು ಭೂತವೂ ಅಂದರೆ ಅಸ್ತಿತ್ವವೂ ಕೂಡ ಈಶ್ವರಾಂಶ ವಿಶಿಷ್ಟವಾದದ್ದು. ಆದ್ದರಿಂದ ಒಂದು ಇನ್ನೊಂದಕ್ಕೆ ಬಾಧೆ ಬರದಂತೆ ನಡೆಯಬೇಕು. ನೀನು ದಿನವೂ ಸಂಧ್ಯಾವಂದನೆಯಲ್ಲಿ ಹೇಳುವುದಿಲ್ಲವೇನಯ್ಯ, ಸರ್ವೇಷಾಂ ಅವಿರೋಧೇನ ಬ್ರಹ್ಮಕರ್ಮ. ಆಯಿತು, ಬ್ರಾಹ್ಮಣರು ಮಾಡುವ ಕರ್ಮಗಳು ಇತರರಿಗೆ ವಿರುದ್ಧವಾಗುತ್ತಲ್ಲ, ಕೆಲವೊಮ್ಮೆ ಆಗುತ್ತದೆ ವಿರುದ್ಧ. ಅದು ಹೇಗೆ ಅನ್ನೋ ಪ್ರಶ್ನೆಗೆ ಮೂರ್ತ ಪ್ರಪಂಚದಲ್ಲಿ ಬೆಳಕು ಕತ್ತಲೆಗಳು ಒಂದನ್ನೊಂದು ತಿರಸ್ಕರಿಸದೆ ಬದುಕುವುದೆಂತು. ಅದೇ ವಾಸ್ತವಿಕ ಸ್ಥಿತಿಯನ್ನು ಪರಮಾರ್ಥದ ಗುರಿ ಎಂದು ಅಂದುಕೊಳ್ಳಬಾರದು. ಗುರಿಯು ಸರ್ವಭೂತ ಹಿತ ಮಾಡುವಾಗ ಕೊಂಚ ಹೆಚ್ಚು ಕಡಿಮೆ ಆಗಬಹುದು. ಒಂದು ಆದರ್ಶ ಮತ್ತೊಂದು ವಾಸ್ತವ. ನಾವು ಆದರ್ಶವಾದಿಗಳು ಅಂತಂತಾರೆ. ಮತ್ತೆ ಇನ್ನೊಂದು ಹೇಳ್ತಾರೆ, ಇದು 8 ದಿನವಾದರೂ ಹೇಳ್ಬೋದು ಶಾಂಡಿಲ್ಯ, ಆದರೆ ಮನೆಯಲ್ಲಿ ಅಕ್ಕಿ ಬೇಕಾದಷ್ಟು ಇದ್ದರೂ ಭತ್ತ ಬಂಡಿ ಬಂಡಿ ತುಂಬಿದ್ದರೂ ಊಟ ಮಾಡುವಾಗ ಅಷ್ಟು ಮಾತ್ರ ತಿನ್ನುವಂತೆ ಇದು. ಹಸು ಎಷ್ಟು ಹುಲ್ಲು ತಿಂದಿದೆ ಎಂಬುದರ ಮೇಲೆ ಅದರ ಬೆಲೆ ಎಂದು ದೊಡ್ಡ ಗುರುಗಳು ಹೇಳುತ್ತಿದ್ದರಂತೆ. ದೊಡ್ಡ ಗುರುಗಳು ಯಾರು ಅಂತಂದರೆ ಶೃಂಗೇರಿಯ ಶಿವಾಭಿನವ ನರಸಿಂಹಭಾರತಿ ಸ್ವಾಮಿಗಳು. ಆದರೆ ಬುಡಿಲರ ಬಾಯಲ್ಲಿ ಇದನ್ನು ಹೇಳಿಸಿದ್ದಾರೆ. ದೊಡ್ಡ ಗುರುಗಳು ಯಾರು ಅಂತ ಸ್ಪಷ್ಟ ಮಾಡಿಲ್ಲ. ಅದರಂತೆ ಪರ್ವತದಂತಹ ಆದೇಶಗಳನ್ನು ಕುರಿತು ಹೇಳುತ್ತಾ ಆಚಾರದಲ್ಲಿ ಅದರ ಒಂದಂಶವನ್ನು ಅನುಸರಿಸಿದವನಿಗೆ ಬ್ರಾಹ್ಮಣ ಧರ್ಮ ಬೇಕೆ. ಕೊನೆಯ ಮಾತಾಗಿ ಹೇಳುವೆ ಕೇಳು. ಆದರ್ಶವೆಂದು ಇತರರು ಕೈ ಮುಗಿದು ಬಿಟ್ಟಿದ್ದನ್ನು ತನ್ನ ಆಚರಣೆಯಲ್ಲಿ ತರುವುದಕ್ಕೆ ತ್ರಿಕರಣಪೂರ್ವಕವಾಗಿ ಒದ್ದಾಡುವವನು ಬ್ರಾಹ್ಮಣ. ತನ್ನ ಕರ್ಮವು ಕ್ಷುದ್ರವಾಗಲಿ ಬೃಹತ್ತಾಗಲಿ ಅದರಿಂದ ವಿಶ್ವಸ್ಥಿತಿ ಏರುಪೇರಾಗುವುದು ಎಂದು ನಂಬಿರುವವನು ಬ್ರಾಹ್ಮಣ. ವಿಶ್ವದ ಆಚೆಗಿರುವ ಅಮೂರ್ತವಾದ ಸತ್ಯವನ್ನು ಸತತವಾಗಿ ಗುರಿಯಲ್ಲಿಟ್ಟುಕೊಂಡಿರುವನು ಬ್ರಾಹ್ಮಣ. ಇತರರು ಅರ್ಥಕಾಮಗಳು ಜೀವನದ ದರ್ಶನವೆನ್ನುವುದಾದರೆ ಇಹದಲ್ಲಿ ಧರ್ಮ, ಪರದಲ್ಲಿ ಮೋಕ್ಷ ಎಂಬ ಮಹಾದರ್ಶನವುಳ್ಳವನು ಬ್ರಾಹ್ಮಣ. ಇಲ್ಲಿ ಮಹಾದರ್ಶನ ಅಂದರೆ ಏನು ಅನ್ನೋ ವಿವರಣೆ ಕೂಡ ಬಂದಿರುವಂಥದ್ದು. ಅಂದರೆ ನೋಡಿ, ನಾನು ಮಾಡುವುದರೊಳಗೆ ಏನು ನನ್ನೊಂದೊಂದು ದೊಡ್ಡ ಆದರ್ಶವಾಗಿ ತೊಗೊಂಡ್ಬಿಡ್ತಾರ, ನನ್ನ ಏನು ಹೀಗಿದ್ದರೆ ಆಯಿತು ಅಂತಲ್ಲದೆ, ನಾನು ಮಾಡುವುದನ್ನು ದೊಡ್ಡದು ಅಂತ ಭಾವಿಸಿಕೊಳ್ಳೋರು ಇರ್ಬೋದು. ಅದಕ್ಕಾಗಿ ಸ್ವಲ್ಪ ಸರಿಯಾಗಿ ನಡೆಯಬೇಕು. ಇಲ್ಲದರೆ ಕಂಠೋಕ್ತವಾಗಿ ಸ್ವಾಮಿ ನಾನು ದೊಡ್ಡ ಆದರ್ಶ ಅಲ್ಲ, ದಯಮಾಡಿ ನನ್ನನ್ನು ಹೊರೆಗಲ್ಲಾಗಿ ಇಟ್ಟುಕೊಳ್ಳಬೇಡಿ ಅಂತ ಹೇಳಬೇಕಾಗುತ್ತದೆ. ಇಲ್ಲದರೆ ಯದ್ಯದಾಚರತಿ ಶ್ರೇಷ್ಠ ಅಂತ ಆಗಿಬಿಡುತ್ತಲ್ಲ. ಆ ಕಾರಣದಿಂದ ಕೂಡಿದ ಮಟ್ಟಿಗೂ ಹಾಗೆ ಮಾಡಬೇಕು. ಅಂದರೆ ನಾವು ಬರೀತೀವಿ ಅಂತಂದರೆ ಕೂಡಿದ ಮಟ್ಟಿಗೂ ಆ ಬರವಣಿಗೆಯಲ್ಲಿ ಕಾಗುಣಿತ ತಪ್ಪಿರಬಾರ್ದು, ಸರಿಯಾಗಿರಬೇಕು. ಭಾಷೆಗೊಂದು ಧರ್ಮ ವ್ಯಾಕರಣ ಅಂದನಲ್ಲ, ಅದನ್ನು ಕಾಪಾಡಬೇಕು ಅಂತ ನೋಡಬೇಕು. ಏನೀಗ ಏನೋ ಕರ್ನಾಟಕ ಏನೋ ಒಂದು ವ್ಯತ್ಯಾಸ ಮಾಡಿದ್ರೆ ಏನಂತೆ ಇಲ್ಲ. ನಾನು ಈಗಲೂ ಕೂಡ ಕರ್ನಾಟಕ ಅಂತಲೇ ಬರೀತೀನಿ, ಕರ್ನಾಟಕ ಅಂತ ನಕಾರ ಬಳಸೋದಿಲ್ಲ. ವಿಜಯ ಕರ್ನಾಟಕ ಅಂತ ಆ ಪೇಪರ್ ಹೆಸರನ್ನೇ ಬದಲಾಯಿಸ್ತೀನಿ ನಾನು. ಅದು ಅಂಕಿತ ನಾಮ ಅಂತ ಇಟ್ಕೊಳ್ಬಹುದಲ್ಲ, ಇಲ್ಲ, ಅದು ಶ್ರದ್ಧೆ ಅಷ್ಟೇ. ಇದಕ್ಕೆ ಬಹಳ ದೊಡ್ಡ ತರ್ಕ ಇಲ್ಲ. ಏನೋ ಪಾಣಿನಿಗೊಂದು ಗೌರವ ಅಷ್ಟೇ. ನನ್ನ ಪಾಣಿನಿಯ ಪರಿಜ್ಞಾನವಾದರೂ ಯಾವ ಮಾತ್ರದ್ದು, ಆದರೆ ತಿಳ್ಕೊಂಡಷ್ಟಕ್ಕೆ ಪ್ರಾಮಾಣಿಕವಾಗಿರೋಣ ಅನ್ನುವಂಥದ್ದು. ಪದಗಳ ಸಾಧುತ್ವ ಅಸಾಧುತ್ವಕ್ಕೆ ಯಾವುದು ಪ್ರಮಾಣ? ಆಪ್ಟೇ ಡಿಕ್ಷನರಿನಲ್ಲಿ ಸೇರಿರತಕ್ಕಂಥ ಪದಗಳೆಲ್ಲ ಶುದ್ಧ ಅಷ್ಟೆ. ಅದು 4-5 ಜನ ಸ್ನೇಹಿತರ ಜೊತೆಗೆ ಮಾತಾಡಿಕೊಂಡಾಗ ಹೈಪರ್ ಕ್ರಿಟಿಕಲ್ ಆಗಿರೋದು ಬೇಡ, ಇಷ್ಟಕ್ಕೆ ಇಟ್ಕೊಳ್ಳೋಣ. ಆಪ್ಟೇ ಡಿಕ್ಷನರಿನಲ್ಲಿ ಬಂದಿರೋ ಪದಗಳನ್ನೆಲ್ಲ ಸಾಧು ಅಂತ ಒಪ್ಕೊಂಡು ಮುಂದುವರಿಯೋಣ. ಅಮರಕೋಶಕ್ಕಿಂತ ವ್ಯಾಪ್ತಿ ಜಾಸ್ತಿ. ಅಮರಕೋಶ ಕೆಲವೊಂದು ಆಪ್ಟೇ ಡಿಕ್ಷನರಿಯ ಪದಪ್ರಯೋಗ ಅಸಾಧು ಅನ್ನುವಂತೆ ಹೇಳುತ್ತದೆ ಲಿಂಗ ಇತ್ಯಾದಿಗಳಲ್ಲಿ. ಆದರೆ ಅಷ್ಟರ ಮಟ್ಟಿಗೆ ಆಪ್ಟೇ ಡಿಕ್ಷನರಿ ಏನೊಂದು ಪ್ರಮಾಣ, ಆಪ್ತವಾಕ್ಯ ಪ್ರಮಾಣ ಇದ್ದಂತೆ ಆಪ್ಟೇ ವಾಕ್ಯ ಪ್ರಮಾಣ ಅನ್ನುವಂತೆ. ಹೀಗೆ ನಮ್ಮದಾದ ಒಂದು ಚೌಕಟ್ಟು ಇಟ್ಕೊಳ್ತೀವಿ. ನಮಗಿಂತಲೂ ಶುದ್ಧವಾಗಿರುವವರು, ನಮಗಿಂತಲೂ ಪರ್ಫೆಕ್ಟ್ ಆಗಿದ್ದವರಿಗೆ ನಮ್ಮ ನಮಸ್ಕಾರ ಗೌರವಗಳು ಸಲ್ಲುತ್ತಲೇ ಇರುತ್ತವೆ. ಅವ್ರದ್ದು ಯಾವುದೇ ವಿಷಯ ಆಕ್ಷೇಪ ಮಾಡಿದ್ರು ಉಚಾಯಿಸಿ ಮಾತಾಡಿ ಅವರನ್ನು ಗುಡಿಸಿ ಹಾಕುವಂಥದ್ದು ಆಗಬಾರದು ಅಂತ. ಇದು ಬ್ರಾಹ್ಮಣ್ಯದ ಲಕ್ಷಣವಾಗಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅದಾದ ಮೇಲೆ ಯಾಜ್ಞವಲ್ಕ್ಯ ಗುರುಕುಲವಾಸ ಮಾಡ್ತಾನೆ. ಅವನು ಕಬಂಧಿನಿ ದೇವಿ ಮತ್ತು ವೈಶಂಪಾಯನರ ಆಶ್ರಮಕ್ಕೆ ಹೋಗ್ತಾನೆ. ಹೇಳಿ ಕೇಳಿ ಕೃಷ್ಣಯಜುರ್ವೇದಕ್ಕೆ ಸಂಬಂಧಪಟ್ಟಂಥವನು. ಹಾಗಾಗಿ ಅಲ್ಲಿಗೆ ಹೋಗ್ತಾನೆ. ಆಗ ಗುರುಕುಲಕ್ಕೆ ಅವನನ್ನು ಒಪ್ಪಿಸಿಕೊಡ್ತಾರಲ್ಲ, ಅಲ್ಲಿ ಗುರು ಒಂದು ಪ್ರಶ್ನೆ ಕೇಳ್ತಾನೆ ವೈಶಂಪಾಯನ, ನಿನಗೆ ವೇದಾಂಗಗಳಲ್ಲಿ ಯಾವುದು ಹೆಚ್ಚು ಅಭಿಮಾನಪ್ಪ ಹೇಳುವಂತ. ಆಗ ಅವನು ಹೇಳ್ತಾನೆ, ಕಲ್ಪ ಜ್ಯೋತಿಷಗಳು ನೇರವಾಗಿ ಯಜ್ಞಕ್ಕೆ ಸಂಬಂಧಪಟ್ಟವು, ಅಂದರೆ ಒಂದು ಮುಹೂರ್ತ ಕಾಲ ಇತ್ಯಾದಿಗಳನ್ನು ಕುರಿತದ್ದು. ಮತ್ತು ಗಣಿತ ಬರತಕ್ಕಂಥದ್ದು ಶುಲ್ಭಸೂತ್ರ ಮೂಲಕವಾಗಿ ಯಜ್ಞ ವೇದಿಕೆಗಳ ನಿರ್ಮಾಣಕ್ಕೆ ಬೇಕಾದದ್ದು, ಹೀಗೆಲ್ಲ ಆಗುತ್ತದೆ. ಮತ್ತು ಕಲ್ಪಶಾಸ್ತ್ರವಂತೂ ಶ್ರೌತ ವಿಶೇಷವಾಗಿ ಯಜ್ಞಕ್ಕೆ ಸಂಬಂಧಪಟ್ಟಿದ್ದು. ಇನ್ನು ಜೀವನ ಯಜ್ಞಕ್ಕೆ ಸಂಬಂಧಪಟ್ಟಂಥದ್ದು ಧರ್ಮಸೂತ್ರ, ಗೃಹ್ಯಸೂತ್ರ. ಅದು ಹೆಚ್ಚಾಗಿ ವಿಚಾರಕ್ಕಿಂತಲೂ ಆಚಾರವನ್ನು ಬೋಧಿಸುವಂಥದ್ದಾಗಿದೆ.
ನಿರುಕ್ತ ವೇದಾರ್ಥವನ್ನು, ಶಬ್ದಗಳ ಎಟಿಮಾಲಜಿ ಅಂತೀವಲ್ಲ, ನಿಷ್ಪತ್ತಿಯನ್ನು ವಿವರಿಸುವಂಥದ್ದು, ಛಂದಸ್ಸು ಮಂತ್ರಗಳಲ್ಲಿರುವ ಗತಿಯನ್ನು ಬೋಧನೆ ಮಾಡುವಂಥದ್ದು, ಶಿಕ್ಷೆ ಅಕ್ಷರೋಚ್ಚಾರಣದ ಸಾಧುತ್ವ ಅಸಾಧುತ್ವ ಹೇಳುವುದು, ಇವೆಲ್ಲಕ್ಕಿಂತ ನನಗೆ ವ್ಯಾಕರಣದ ಮೇಲೆ ಅಭಿಮಾನ ಹೆಚ್ಚು ಅಂತ. ಅದೇಕೆ ನೋಡಿ, ಅಲ್ಲಿ ಪ್ರಕೃತಿ ಪ್ರತ್ಯಯ ಪದಗಳೆಂದು ವಿಭಾಗ. ಪ್ರಕೃತಿಯು ಶಬ್ದಖಂಡ, ಅದಕ್ಕೆ ಪ್ರತ್ಯವೂ ಸೇರಿ ಕಿಜಂತವೋ ಸುಬಂತವೋ ನಿಜಂತವೋ ಹಲಂತವೋ ಯಾವುದೋ ಒಂದು ಆಗುತ್ತದೆ ಅಂತ. ಅಂದರೆ ಈಗ ಉದಾಹರಣೆಗೆ ರಮು ಅನ್ನುವಂಥ ಒಂದು ಪ್ರಕೃತಿ ಧಾತು, ಅದಕ್ಕೆ ಪ್ರತ್ಯಯ ಸುಪ್ರತ್ಯಯ ಅಂದರೆ ನಾಮ ಪ್ರತ್ಯಯ ಸೇರಿದಾಗ ರಾಮ ಅಂತಲೋ, ಅದು ಸ್ತ್ರೀಲಿಂಗ ಪ್ರತ್ಯಯ ಆದರೆ ಟಾಪ್ ಪ್ರತ್ಯಯ ಬಂದರೆ ಅದು ರಾಮ ಅನ್ನೋದು ಅಥವಾ ರಮಾ ಅಂತಲೂ ಆಗುವಂಥದ್ದು. ಹಾಗಲ್ಲದೆ ಅದಕ್ಕೆ ತಿನ್ ಪ್ರತ್ಯಯ ಸೇರಿದರೆ, ತಿಂಗಂತ ಸೇರಿದರೆ ನಮಗೆ ಗೊತ್ತಾಗುವಂಥದ್ದು ರಮತೆ ಅನ್ನುವಂಥ ಕ್ರಿಯಾಪದ ಲಟ್ಲಕಾರದಲ್ಲಿಯೋ ಅಥವಾ ರೇಮೆ ಅನ್ನುವಂಥದ್ದು ಲಿಟ್ಲಕಾರದಲ್ಲಿಯೋ, ಹೀಗೆ ಅನೇಕ ರೂಪವಾಗಿ ಅರಮತ ಅಂತಲೋ ಈ ಥರ ಬೇಕಾದಂಥ ರೀತಿಯಲ್ಲಿ ಆಗುವಂಥದ್ದು ಅಂತ ಗೊತ್ತಾಗುತ್ತದೆ. ಹೀಗೆ ಪ್ರಕೃತಿ ಮತ್ತು ಪ್ರತ್ಯಯಗಳು ಸೇರಿ ಪದ ಅಂತ ಆಗಿರುವುದು. ಅದನ್ನು ಅವನು ಹೇಳ್ತಾ ಇದ್ದಾನೆ, ಪದದ ಸಂಯೋಗ ಆಗಿರೋದು, ಪದದಲ್ಲಿ ಪ್ರಕೃತಿ ಪ್ರತ್ಯಯ ಸಂಯೋಗ ಆಗಿರೋದು. ಪ್ರತ್ಯಯವನ್ನು ತೆಗೆದರೆ ಪದ ಮತ್ತೆ ಪ್ರಕೃತಿ ಆಗುತ್ತದೆ. ಅಂದರೆ ರಮು ಧಾತುವಿಗೆ, ರಮು ಅನ್ನುವ ಪ್ರಕೃತಿಗೆ ಸುಪ್ರತ್ಯಯ ಸೇರಿಸಿದ್ರೆ ರಾಮ ಆಗಿದೆ. ಆ ಸುಪ್ರತ್ಯಯನ್ನು ತೆಗೆದರೆ ಅದು ಮತ್ತೆ ಪ್ರಕೃತಿಯೇ ಆಗುತ್ತದೆ. ಹಾಗೆ ಪೂರ್ಣವಾದ ಈ ಜಗತ್ತು ಪದದಂತೆ, ಅದರಲ್ಲಿರುವ ಪ್ರತ್ಯಯವನ್ನು ತೆಗೆದರೆ ಅದು ಪ್ರಕೃತಿಯಾಗಿ ಮೊದಲಿನಂತೆ ಪೂರ್ಣವೇ ಆಗುವುದು. ಪ್ರಕೃತಿ ಪೂರ್ಣ, ಪ್ರತ್ಯಯ ಪೂರ್ಣ, ಪ್ರಕೃತಿ ಪ್ರತ್ಯಯಗಳು ಸೇರಿರುವ ಪದವೂ ಕೂಡ ಪೂರ್ಣ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ ಅನ್ನುವ ವೇದಾಂತವನ್ನು ಇವರು ವ್ಯಾಕರಣದ ರೂಪದಲ್ಲಿ ಹೇಳ್ತಾರೆ. ಅಷ್ಟಕ್ಕೆಲ್ಲ ಇನ್ನು ಮೊದಲಿಗೆ ಬರುತ್ತೆ. ಯಾಜ್ಞವಲ್ಕ್ಯ ತನ್ನ ತಾಯಿ ಜೊತೆ ಮಂತ್ರಾರ್ಥದ ಬಗ್ಗೆ ಮಾತಾಡ್ತಾ ಇರ್ತಾನೆ, ಇನ್ನೂ 2 ವರ್ಷದ ಹುಡುಗ. ಆಗ ಅದು ಪೂರ್ಣ ಇದು ಪೂರ್ಣ, ಏನಮ್ಮ ಪೂರ್ಣ ಅಂದರೆ ನೀನು ಮಾಡೋವಂಥ ಹೋಳಿಗೆ ಒಬ್ಬಟ್ಟಿನ ಪೂರ್ಣನ ಅಂತ, ಏನೋ ಯಜ್ಜಣ್ಣ ಏನೇನೋ ಮಾತಾಡ್ತೀಯಲ್ಲ ಅಂದರೆ, ನೋಡು ಒಂದು ಪೂರ್ಣದ ಉಂಡೆಯಿಂದ ಪೂರ್ಣದ ಭಾಗವನ್ನು ತೆಗೆದುಬಿಟ್ರೆ ಇದು ಪೂರ್ಣ, ಕೈಯಲ್ಲಿರೋದು ಪೂರ್ಣ, ಎರಡೂ ಸೇರಿದ್ರೆ ಅದು ಪೂರ್ಣನೇ ಅಲ್ವಾ ಅಂತ. ಅಂದರೆ ಅಟ್ ದಿ ಫಂಡಮೆಂಟಲ್ ಲೆವೆಲ್, ಕ್ವಾಂಟಮ್ ಲೆವೆಲ್ನಲ್ಲಿ ಎಲ್ಲ ಪೂರ್ಣವೇ ಆಗಿರುವಂಥದ್ದು. ಯಾವುದರಿಂದ ಯಾವುದು ಕಳ್ಕೊಳ್ಳೋದು, ಯಾವುದರಿಂದ ಯಾವುದು ಪಡ್ಕೊಳ್ಳೋದು ಅಂತ ಅನ್ನೋದು ಏನೂ ಇಲ್ಲ ಅಂತ ನಮಗೆ ಗೊತ್ತಾಗುತ್ತದೆ. ಆ ಅರ್ಥವನ್ನು ಹೇಳ್ತಾ ಇದ್ದಾನೆ. ಹೀಗೆ ವ್ಯಾಕರಣ ಅಂದರೆ ತುಂಬ ಅಭಿಮಾನಾಸ್ಪದವಾದದ್ದು ಅಂತ ಹೇಳ್ಬಿಟ್ಟು ಅಂತಾನೆ. ಇದು ಪ್ರಯೋಗ ಸಿದ್ಧ ಎನ್ನುವುದನ್ನು ಕಂಡೇ ನನಗೆ ವ್ಯಾಕರಣದ ಮೇಲೆ ಅಭಿಮಾನ ಅಂತ ತುಂಬ ಸಂತೋಷವಾಗುತ್ತದೆ. ಆಮೇಲೆ ಇವನ ಗುರುಕುಲದ ಬೆಳವಣಿಗೆ ತುಂಬ ಚೆನ್ನಾಗಿ ಆಗ್ತಾ ಬರುವುದನ್ನು ಕೂಡ ಹೇಳ್ತಾರೆ. ಆದರೆ 1 ವರ್ಷ ಆದಮೇಲಿಂದ ಆತನಿಗೆ ಒಂದು ಅಡ್ಡಿ ಬರುತ್ತೆ. ವೈಶಂಪಾಯನರಿಗೂ ಯಾಜ್ಞವಲ್ಕ್ಯರಿಗೂ ಬಂದ ವೈಮನಸ್ಯವನ್ನು ಇಲ್ಲಿ ಲೇಖಕರು ಬಹಳ ಚೆನ್ನಾಗಿ ವರ್ಣಿಸ್ತಾರೆ. ಲೋಕೋಪಕಾರಕ್ಕಾಗಿ ಇದು ಬಂದದ್ದು ಅಂತ. ಶ್ರುತಿ ಭಗವತಿ ಸಾಕ್ಷಾತ್ಕರಿಸಿ, ವತ್ಸ ನನಗೊಂದು ವರವನ್ನು ನೀನು ಕೊಡಬೇಕು ಅಂತ ಕೇಳ್ತಾಳೆ. ಆ ಪ್ರಕರಣವೆಲ್ಲ ತುಂಬ ಚೆನ್ನಾಗಿದೆ, ಓದಬೇಕು. ದೇವರಿದ್ದಾರೋ ಇಲ್ವೋ, ದೇವರ ಸಾಕ್ಷಾತ್ಕಾರ ಕಣ್ಣಿಗೆ ಕಾಣಿಸುವುದು ಅನ್ನೋದು ಇದೆಯೋ ಇಲ್ವೋ, ಇದನ್ನು ಓದಿದ್ರೆ ನಂಬದೇ ಇರೋಕ್ಕೆ ಸಾಧ್ಯವೇ ಇಲ್ಲ. ಆ ತರಹ ಇದೆ. ಕಲೆಯ ರೂಪವೇ ಅದು ತಾನೆ. ನಂಬಕ್ಕಾಗದೇ ಇರೋದನ್ನು ತತ್ಕಾಲೀನವಾಗಿ ಆದರೂ ನಂಬುವಂತೆ ಮಾಡಬೇಕು. ಆ ಮಟ್ಟದ ಶಕ್ತಿ ದೇವರವರ ಲೇಖನಿಗೆ ಅದ್ಭುತವಾಗಿ ಇದೆ. ಶ್ರುತಿ ಭಗವತಿ ಬಂದು ನನಗೆ ವರವನ್ನು ಕೊಡು ಅಂತ ಕೇಳ್ತಾಳೆ. ನಿಮಗೆ ನಾವು ವರ ಕೊಡೋದು ಅಂತಂದರೆ ಏನು ಅಂತ. ಈ ಸಂದರ್ಭದಲ್ಲಿ ಸಂಭಾಷಣೆ ಎಲ್ಲ ತುಂಬ ಚೆನ್ನಾಗಿದೆ. ಆತ ಶ್ರುತಿ ಭಗವತಿ ಕಂಡುಕೊಂಡ ತಕ್ಷಣವೇ ಸ್ತೋತ್ರ ಮಾಡಬೇಕು ಅಂದ್ಕೊಳ್ತಾನೆ. ಆ ಇಡೀ ಪ್ರಕರಣವೇ ತುಂಬ ಚೆನ್ನಾಗಿದೆ. ಇದೋ ತೇಜಸ್ಸೊಂದು ಬಂದಿರುವುದು ಅವರಿಗೆ ಗೋಚರವಾಗಿದೆ. ಮನಸ್ಸು ವ್ಯಗ್ರವಾಗಿ ಬಂದವರನ್ನು ಉಪಚರಿಸುವುದಕ್ಕೆ ಸಿದ್ಧವಾಗಿದೆ. ಕಣ್ಣು ದರ್ಶನ ಪಡೆಯುವುದಕ್ಕೆಂದು ಬೇರೆಲ್ಲವನ್ನೂ ಬಿಟ್ಟಿದೆ. ಮಾತನ್ನು ಕೇಳುವುದಕ್ಕೆಂದು ಮತ್ತೆಲ್ಲವನ್ನೂ ಅತ್ತ ನೂಕಿ ಕಿವಿಯು ಕಾದು ನಿಂತಿದೆ. ತೇಜೋದೇಹಗಳು ಪ್ರತ್ಯಕ್ಷವಾಗಿ ಮೂಡಿದಾಗ ಹರಡುವ ಸೂಕ್ಷ್ಮ ಸುವಾಸನೆಯನ್ನು ಆಘ್ರಾಣಿಸಿ ಮೂಗು ಅತ್ತ ಹೊರಳಿದೆ. ಶ್ವಾಸವು ನಿಯಮಬದ್ಧವಾಗಿದೆ. ನಾಲಿಗೆ ಸ್ತುತಿ ಮಾಡಲು ಕಣ್ಣಿನ ಆದೇಶವನ್ನು ಎದುರು ನೋಡುತ್ತಿದೆ. ಜಲರಾಶಿಯಲ್ಲಿ ಸ್ನಾನಕ್ಕೆಂದು ಇಳಿದಾಗ ಸೌಂಕ್ಯದ ಆ ಜೋಂಕು ಮೈಯೆಲ್ಲವನ್ನು ಆವರಿಸುವಂತೆ, ತನಗಿಂತ ಪ್ರಬಲವಾದ ದೇವತಾ ಸನ್ನಿಧಿಯಲ್ಲಿ ಇರುವನೆಂಬುದನ್ನು ಚರ್ಮದ ಕಣಕಣವೂ ಅನುಭವಿಸಿರುವಂತೆ ರೋಮರಾಜಿ ಎಲ್ಲವೂ ನಿಮಿರಿ ನಿಂತಿದೆ. ಹೇಗೆ ವರ್ಣಿಸ್ತಾ ಇದ್ದಾರೆ ನೋಡಿ. ಕುಲಪತಿಗಳು ಮೈಯಾಗಿ ಕಾದಿದ್ದಾರೆ, ಮೈಯೆಲ್ಲ ಕಣ್ಣಾಗಿ ಕಾದಿದ್ದಾರೆ. ಬಂದವರು ಕಾಣಿಸಿಕೊಂಡರು. ದೃಗ್ಗೋಚರವಾದ ವ್ಯಕ್ತಿಯು ಸ್ತ್ರೀಯಾಗಿ ಮಾತ್ರಭಾವವು ತಾನೇ ತಾನಾಗಿ ಪ್ರೇಮವೇ ವಾತ್ಸಲ್ಯವೇ ಮೂರ್ತಿವೆತ್ತಂತೆ ಕರುಣಾಮಯ ದೃಷ್ಟಿಯಿಂದ ಪ್ರಸನ್ನವಾಗಿದೆ.
ಅಂತೆಲ್ಲ ಹೇಳಿ, ನಾನು ನಿನಗಿಂತಲೂ ಮೇಲಂತಸ್ತಿನವಳು ಎಂಬ ಎಚ್ಚರಿಕೆಯನ್ನು ಕೊಡುವಂತೆ ಭೂಮಿಯಿಂದ ಅಷ್ಟೆತ್ತರದಲ್ಲಿದ್ದಾಳೆ. ಆಕೆಯ ಸ್ತೋತ್ರ ಮಾಡುವ ಕೈವಾರಿಗಳು ಮೃದುಮಧುರವಾದ ಮಂಜುಳ ಸಾಮಗಾನ ಪರಂಪರೆಯನ್ನು ವ್ಯಕ್ತಾವ್ಯಕ್ತವಾಗಿ ಕೇಳಬಹುದಾಗಿದೆ. ಆತನ ಮನಸ್ಸು ಯಾರು ಹೇಳದೆಯೇ ಆಕೆಯನ್ನು ತಾಯಿಯನ್ನು ಗುರುತಿಸುವ ಕರುವಿನಂತೆ ಶ್ರುತಿ ಭಗವತಿ ಎಂದು ಅರಿತುಕೊಳ್ಳುತ್ತದೆ. ಜಗ್ಗನೆದ್ದು ಸಾಷ್ಟಾಂಗ ಪ್ರಣಾಮ ಮಾಡಿ ಲಘು ಪೂಜೆಯನ್ನು ಮನಸ್ಸಿಂದ ಒಪ್ಪಿಸಿ ಕೈಮುಗಿದು ನಿಂತಿದ್ದಾನೆ. ಸ್ತೋತ್ರ ಮಾಡಬೇಕೆಂಬ ಆಶೆಯು ಹೇಗೆ ಮಾಡಬೇಕೆಂಬುದನ್ನು ನೇರವಾಗಿ ಅರಿಯಲಾಗದೆ, ಆ ಆಶೆಯನ್ನು ಬಿಡಲಾಗದೆ ಒದ್ದಾಡುತ್ತಿದೆ. ಆಕೆಯೇ ಮಾತನಾಡಿದಳು, ಕುಲಪತಿಗಳು ಸ್ತೋತ್ರ ಮಾಡಲಿಲ್ಲ ಎಂದು ವ್ಯಥೆ ಪಡಬೇಕಾಗಿಲ್ಲ. ನಿಮ್ಮ ಪ್ರಯತ್ನದಿಂದ ರೂಪುಗೊಂಡು ನಿಮ್ಮ ಕಾರ್ಯಕ್ಕಾಗಿ ಬಂದಾಗ ನಮಗೆ ಸ್ತೋತ್ರಗಳು ಬೇಕು. ಆದರೆ ನಾವಾಗಿ ನಮ್ಮ ಕಾರ್ಯಕ್ಕೆ ಬಂದಿರಲು ನಮಗೆ ಸ್ತೋತ್ರಾದಿಗಳು ಬೇಡ ಅಂತ. ಹೀಗೆಲ್ಲ ವರ್ಣಿಸಬಲ್ಲವರಾದರೂ ಉಂಟೆ? ಇದು ನಿಜವಾಗಿ ಕಾವ್ಯ, ಇದು ನಿಜವಾಗಿ ದರ್ಶನ. ಆಗ ನೋಡಿ, ಜಗನ್ಮಾತೆ ನಿನ್ನ ಮಾತಿಗೆ ಪ್ರತಿಯಾಡಿದನೆಂದು ನೊಂದುಕೊಳ್ಳಬೇಡ. ಈ ವಿದ್ಯಾರ್ಥಿಗಣದ ನೇತ್ರವಾಗಿರುವನೆಂಬ ಅಹಂಕಾರವು ಶ್ರುತಿ ಭಗವತಿಯ ದರ್ಶನವಾದಾಗ ಏನೂ ಸ್ತೋತ್ರ ಮಾಡಲಿಲ್ಲವೆಂದು ಖಿನ್ನವಾಗದಿರಲಿ. ಆ ಕಾರಣದಿಂದ ಅಪ್ಪಣೆ ಕೊಡು, ನಿನ್ನ ಸ್ತೋತ್ರ ಮಾಡಿ ಕೃತಾರ್ಥನ ಆಗುವಂತೆ ಮನೋಬುದ್ಧಿಗಳಿಗೆ ಅನುಗ್ರಹ ಮಾಡು, ಆಮೇಲೆ ಸ್ತೋತ್ರ ಮಾಡುವಂಥದ್ದು. ಆಗ ಅವಳು ಹೇಳ್ತಾಳೆ ವರ ಬೇಕು ಅಂತ. ಏನದು ಅಂದರೆ ಯಾಜ್ಞವಲ್ಕ್ಯನನ್ನು ಬಿಡಬೇಕು ಅಂತ. ನಾನು ಬಿಡೋಕ್ಕೆ ಸಾಧ್ಯ ಇಲ್ಲ ಅಂತಂದಾಗ, ನೀನು ಬಿಡೋಕ್ಕಾಗೋಲ್ಲ ಅಂದರೆ ನಾವು ಬಿಡಿಸ್ತೀವಿ, ನೀನಾಗಿ ಬಿಟ್ಟರೆ ಅದು ನಿನಗೆ ಸಂತೋಷ ಅಥವಾ ಸಮಾಧಾನವಾದರೂ ಆದೀತು. ಬಲವಂತವಾಗಿ ಬಿಡಿಸಿದ್ರೆ ಆ ಜನ್ಮ ಶೋಕವಾಗುತ್ತದೆ ಅಂತ. ಇಂಥ ತೇಜಸ್ವಿಯನ್ನು ಬಿಡುವುದು ಹೇಗೆ? ಖಂಡಿತ ಕಷ್ಟ. ಆದರೆ ದೇವ ಕಾರ್ಯ ಅದು ನಡೆಯಬೇಕಾಗಿದೆ. ದೇವ ಕಾರ್ಯಕ್ಕಾಗಿ ನಿಷ್ಕಾಮನಾದ ಒಬ್ಬ ಬ್ರಹ್ಮರ್ಷಿಯನ್ನು ಅವತರಿಸಬೇಕು ಅಂತ ತಪೋಲೋಕದಲ್ಲಿದ್ದಂಥವನೊಬ್ಬನ ಕರ್ಕೊಂಡು ಬಂದ್ವಿ ಅಂತ ಉದ್ದೇಶವನ್ನು ಹೇಳ್ತಾರೆ. ಏನಂತಂದರೆ, ಅದು ಕೆಲವೊಮ್ಮೆ ಧರ್ಮ ತಾನೇ ತಾನಾಗಿರುವಂಥದ್ದು ಪ್ರಯತ್ನಪೂರ್ವಕವಾಗಿ ಸಾಧಿಸಬೇಕಾದ ಸ್ಥಿತಿಗೆ ಬಂದುಬಿಡುತ್ತದೆ. ನೋಡಿ, ಮುಂಚೆ ಎಲ್ಲ ನಮ್ಮ ಮನೆ ಹತ್ತಿರದಲ್ಲಿ 4 ಅಡಿ ಅಗೀತಾ ಇದ್ದಂತೆ ನೀರು ಕಾಣಿಸ್ಕೊಳ್ತಾ ಇತ್ತು, ಕುಡಿಯಬಲ್ಲಂಥ ಶುದ್ಧವಾದ ನೀರು. ಈಗ 15-20 ಅಡಿ ಹೋದರೂ ಕುಡಿಯುವಂಥ ನೀರಿಲ್ಲ. ನಮ್ಮ ಮನೆ ಬಾವಿ ನೀರು ಪೂರ್ತಿ ಕೆಟ್ಟು ಕೂತಿದೆ, ಅಕ್ಕಪಕ್ಕದವರ ಬಾವಿಗಳು ಬತ್ತಿಯೇ ಹೋಗಿವೆ. ಹೀಗಾಗುತ್ತದೆ. ಅದು ನಿಯತಿಯಿಂದ ಆಗುವಂಥದ್ದು. ಲೋಕದಲ್ಲಿ ಷೋಡಶಕಲಾ ಪರಿಪೂರ್ಣವಾದಂಥ ಆನಂದ ಕಡಿಮೆಯಾದಾಗ ಆಗುತ್ತದೆ. ಹಾಗೆ ಆದಾಗ ದೇವತೆಗಳು ಧರ್ಮದ ವೃದ್ಧಿಗಾಗಿ ಪ್ರಯತ್ನ ಮಾಡ್ತಾರೆ. ಅಂದರೆ ಶ್ರುತಿಯಿಂದ ಅಪಶ್ರುತಿಗೆ ಇಳಿದ ಲೋಕವನ್ನು ಆ ಕರ್ಮಗಳು ಮತ್ತೆ ಶ್ರುತಿ ಮಾರ್ಗಕ್ಕೆ ತರಲಾರವು, ಮಾಮೂಲಿ ಕರ್ಮಗಳು ತರಲಾಗದು. ಹಾಗೆ ತರಲು ಬ್ರಹ್ಮವಿದ್ಯೆಯನ್ನು ಪ್ರಧಾನವಾಗಿ ಬೋಧಿಸುವ ನಿಷ್ಕಾಮನಾದ ಒಬ್ಬ ಬ್ರಹ್ಮರ್ಷಿ ಅವತಾರವಾಗಬೇಕು. ಅದಕ್ಕಾಗಿ ಯಾಜ್ಞವಲ್ಕ್ಯ ಇರುವಂಥದ್ದು. ನೀನು ಕರ್ಮಾನುಷ್ಠಾನಿ, ನಿನ್ನವನಲ್ಲದೆ ಮತ್ತೊಬ್ಬ ಬೇಕು ಅಂತ ಅರ್ಥ. ದೇವರಾತ ತನ್ನ ಕರ್ಮಾನುಷ್ಠಾನಕ್ಕೆ ಅನುಕೂಲನಾಗುವಂತೆ ವೈಶಂಪಾಯನನ್ನು ಹುಡುಕಿದ್ದಾನೆ. ಕರ್ಮವೇದ, ಆದರೆ ಇವನು ಉಪಾಸನ ವೇದವಾದ ಸಾಮವೇದಕ್ಕೂ ತಿರುಗಬೇಕು. ತನ್ಮೂಲಕ ಕರ್ಮವನ್ನೆಲ್ಲ ಶುದ್ಧಿ ಮಾಡಬಲ್ಲಂಥ ಬ್ರಹ್ಮವೇದವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು. ಕೃಷ್ಣ ಅಂತ ಅಂದರೆ ಕರ್ಮಕಾಂಡ ಜ್ಞಾನಕಾಂಡಗಳು ಬೆರೆತುಕೊಂಡು ಹೋಗಿ ಯಾವುದು ಏನು ಅಂತ ಗೊತ್ತಾಗದೆ ಎಲ್ಲವನ್ನೂ ಕರ್ಮದ ಖಜಾನೆಗೆ ನೂಕಿರುವಂಥ ವೇದ ಶುಕ್ಲವಾಗಬೇಕು. ಅಂದರೆ ಕರ್ಮ ಪ್ರತ್ಯೇಕವಾಗಿ, ಜ್ಞಾನ ಪ್ರತ್ಯೇಕವಾಗಿ, ಜ್ಞಾನ ನಿಚ್ಚಳವಾಗಿ ಕರ್ಮದ ಸಂಪೂರ್ಣವಾದ ತಾದಾತ್ಮ್ಯ ಪರಾಕಾಷ್ಠೆಯ ಸಾರ್ಥಕ್ಯ ಇರುವುದು ಜ್ಞಾನದಲ್ಲಿ ಅಂತ ತೋರಿಸುವಂತೆ ಸಂಹಿತೆಯ ಕೊನೆಗೆ ಉಪನಿಷತ್ತು ಬರಬೇಕು. ಈಗ ಕೃಷ್ಣಯಜುರ್ವೇದದಲ್ಲಿ ವೇದಾಂತ ಕೊನೆಗೆ ಬಂದಿದೆ. ಬ್ರಾಹ್ಮಣ ಆರಣ್ಯಕಗಳ ತುತ್ತ ತುದಿಯಲ್ಲಿ 4 ಪ್ರಪಾಠಕಗಳು, 4 ಅಧ್ಯಾಯಗಳು ಆಗಿವೆ. ಆ ಥರ ಅಲ್ಲದೆ 40ನೇ ಅಧ್ಯಾಯದಲ್ಲಿ ಸಂಹಿತೆಯ ಕಟ್ಟಕಡೆಗೆ ಬರುವಂಥದ್ದು ಸಂಹಿತೋಪನಿಷತ್ತಾದಂಥ ಈಶಾವಾಸ್ಯವಾಗಬೇಕು. ಆ ರೀತಿ ಅಂತಂದರೆ ಕರ್ಮದ ಪರಾಕಾಷ್ಠೆ ಏನು ಅಂದರೆ ಜ್ಞಾನದಲ್ಲಿಯೇ ಕರ್ಮ ಸಮಾಪ್ತಿ. ಸರ್ವಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅನ್ನುವ ಕೃಷ್ಣನ ಮಾತಿದೆಯಲ್ಲ, ಆ ರೀತಿ ಆಗಬೇಕು ಅನ್ನುವ ದೃಷ್ಟಿ ಇಟ್ಟುಕೊಂಡು ಮಾಡ್ತಾ ಇರುವಂಥದ್ದು. ಅದಕ್ಕಾಗಿ ಬಿಟ್ಟುಕೊಡು ಅಂತ. ಹಾಗಾಗಿ ಅನಿವಾರ್ಯವಾಗಿ ಬಿಟ್ಟುಕೊಡಬೇಕಾಗುತ್ತದೆ. ನಾಳೆ ಆ ಘಟನೆಗಳನ್ನು ನೋಡೋಣ. ನಮಸ್ಕಾರ.